हरः ओं तत्सत्परब्रह्मणे नमः। श्रीगणपते शारदा श्रीगुरुभ्यो नमः। श्रीसद्गुरु शुद्धलिङ्गयतिवरेण्यं भासुरयोगिकुलतिलकनं पाशाष्टकदिं कुदिवनररुद्धरिपनं सुसुतिहमानसदिं भजिपेन जय मंगलं जय नमः पार्वतीपतये शिव हर हर महादेव। राजाधिराज सद्गुरुनाथ शुद्धलिंगेश्वर महाराज की जय। साधु संत महाराज की जय। श्री गुरुदेव दत्त दत्त अवधूत। ಪರಮ ಪೂಜ್ಯರಿರತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುದ್ರವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದ ಪ್ರಣಾಮ ಸಮರ್ಪಿಸಿ, ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುದ್ರವರ ನಂದೇಶ್ವರಪುರದ ಮಧುರಖಂಡಿಯ ವರಕಮರೆ ಮಠದಲ್ಲಿ ಮಂಗಲಮಯವಾಗಿರ್ತಕ್ಕಂಥ ಶ್ರಾವಣ ಮಾಸದ ಆರಂಭದಿಂದ ಪ್ರಾರಂಭವಾಗಿರ್ತಕ್ಕಂಥ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರುವಂತಕ್ಕಂಥ ಸುದ್ರವರ ಚರಿತ್ರೆಯನ್ನು ಅವಿರತವಾಗಿಯೂ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಗಮಿಸಿ ಶ್ರವಣ ಮಾಡುವ, ಮನನ ಮಾಡುವ, ನಿಧಿಧ್ಯಾಸನ ಮಾಡುವ ಸರ್ವ ಸದ್ಭಕ್ತರ ಸದ್ಹೃದಯಕ್ಕೆ ಸಾಕ್ಷಿಭೂತವಾಗಿ ಬೆಳುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮರವಾರಿ ನಮಿಸಿ, ಆತ್ಮೀಯರೇ, ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುದ್ರವರ ದಿವ್ಯ ಅನುಗ್ರಹದಿಂದ ನಾವೆಲ್ಲರೂ ಸದ್ಗುರುವರ ಶ್ರೀ ಕ್ಷೇತ್ರದಲ್ಲಿ ಅವಿರತವಾಗಿಯೂ ಸದ್ಗುರುವರ ದಿವ್ಯ ಜೀವನ ಚರಿತ್ರೆ ಶ್ರವಣ ಮಾಡ್ತಕ್ಕಂಥ ಹೇಳ್ತಾ ಇದ್ದೀವಿ. ಶ್ರವಣ ಮಾಡುವ, ಮನನ ಮಾಡುವ, ನಿಧಿಧ್ಯಾಸನ ಮಾಡುವ ಸೌಭಾಗ್ಯವನ್ನು ಸದ್ಗುರುಗಳು ನಮ್ಮನ್ನೆಲ್ಲರೂ ಅನುಗ್ರಹಿಸಿದ್ದಾರೆ. ಸದ್ಗುರುವರ ದಿವ್ಯ ಅನುಗ್ರಹದಿಂದ ಪ್ರಾಪ್ತವಾಗಿರತಕ್ಕಂಥ ಈ ಅವಕಾಶವನ್ನು ಸದವಕಾಶ ಮಾಡಿಕೊಂಡು ನಾವನ್ನೆಲ್ಲ ಸದ್ಗುರುವರ ಸನ್ನಿಧಿಯಲ್ಲಿ ಆಗಮಿಸಿ ನಮ್ಮ ಪಾಲಿನ ಸೇವೆಯನ್ನು, ನಾವು ಹೇಳೋ ಸೇವೆಯನ್ನು, ತಾವು ಕೇಳೋ ಎಲ್ಲ ಸೇವೆಯನ್ನು, ಈ ಸೇವೆ ಮಾಡತಕ್ಕಂಥ ಎಲ್ಲರಿಗೂ ಸದ್ಗುರು ಸಂಪೂರ್ಣವಾಗಿ ಅನುಗ್ರಹ ಮಾಡಿ ವ್ಯಾಪಾರದಲ್ಲಿಯೂ ಎಲ್ಲರೂ ಕೂಡ ಸುಭಾಗ್ಯಗಳಿತ್ತು ಅಂತ್ಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಇರತಕ್ಕಂಥ ಮೋಕ್ಷ ಸದ್ಗುರು ಅನುಗ್ರಹ ಮಾಡತಕ್ಕಂಥ ಪ್ರಾರ್ಥನೆ ಮತ್ತು ಮತ್ತೊಮ್ಮೆ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದ ಪ್ರಣಾಮ ಸಮರ್ಪಿಸಿ ಇವತ್ತಿನ ವಿಷಯದಲ್ಲಿ ಪ್ರವೇಶ ಮಾಡಿ. ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುಗಳ ಶ್ರೀ ಕ್ಷೇತ್ರದಲ್ಲಿ ನಾವು ನೀವೆಲ್ಲ ಆನಂದವಾಗಿ ಶ್ರವಣ ಮಾಡ್ತಾ ಇದ್ದೀವಿ. ಸ್ಥಾನ ಪ್ರಭಾವ ಕೂಡ ಭಾಳ ವಿಶೇಷ ಇರ್ತದೆ ರೀ. ಹೇಗಂದ್ರೆ ಈ ಮೊದಲ ಮಠ ಇತ್ತಲ್ಲ ಅಪ್ಪೋರ ಮೊದಲನೇ ಸ್ಥಾನ, ಅಲ್ಲಿ ನಾವು ಹೀಗೆ ಶ್ವಾಸದ ಮೇಲೆ ಕೂತಿದ್ದೀವಿ. ಶ್ವಾಸದ ಮೇಲೆ ಒಬ್ಬ ಹುಡುಗ ಬಾಲಕ ಬಹುಶಃ ಒಂದು 4-5 ವರ್ಷ ಇರ್ಬೋದು ಹುಡುಗನಿಗೆ. ಅವನು ನಮ್ಮ ಹತ್ರ ಬಂದು ನಮಸ್ಕಾರ ಮಾಡಿದ. ಆನಂತರ ಅವನಿಗೆ, ಹೇ ಮಗು, ಇಲ್ಲೇ ಇರ್ತೀಯ, ಇಂಥ ಅರಿವು ಬೇಕು ನನಗೆ ಅಂತ ಹೇಳಿದ್ವಿ. ಹ್ಞೂ ರೀ ಇಲ್ಲೇ ಇರ್ತಂದ್ರೆ ಹೇಳ್ತಾರೆ. ಆನಂತರ ಅಷ್ಟು ದೂರ ಹೋದ ನಂತರ ಇಲ್ಲಿಂದ ಒಂದು 4-5 ಫೂಟ್ ಹೋಗ್ಕೊಡ್ಲಿ ಆಗ ನಾವು ಕೇಳ್ತೀವಿ, ಮಗು ಇಲ್ಲೇ ಇರ್ತೇವೆ, ವಾಲ್ರಿ ಅಂದರೆ
ಇಷ್ಟು ಸಮೀಪ ಅಂದರೆ ಆ ಸಿಂಹಾಸನ ಸಮೀಪ ಬಂದಾಗ ಏನಾಗ್ತಂದ್ರೆ ಏನಂತಾರೆ ಸನ್ಯಾಸಿಗಳ ಭಾವನೆ ಬರ್ತದೆ, ಸಂಸಾರ ಸುಳ್ಳ ಇಲ್ಲೇ ಇರ್ಬೇಕಂತ. ಆ ಸರಿದು ದೂರ ಹೋದ್ರೆ ಸ್ವಲ್ಪ ಹೋದ ಕೂಡಲೇ ಮತ್ತು ಬೇಡಪ್ಪ ಅದೇ ಇರಲಿ ಅಂತ ಅನಿಸ್ತದೆ. ಇದು ಮನಸ್ಸಿನ ಧರ್ಮ. ಅದಕ್ಕೆ ಸ್ಥಾನ ಪ್ರಭಾವ ಕೂಡ ವಿಶೇಷ ಇರ್ತದೆ. ನೀವೆಲ್ಲರೂ ಅಕಸ್ಮಾತ್ ಮನೆಯೊಳಗಿದ್ರೆ, ಊರೊಳಗಿದ್ರೆ, ಅಥವಾ ಯಾವುದೋ ಕಟ್ಟಿ ಕೂತ್ಕೊಂಡು ಮಾತನಾಡ್ತಿದ್ರೆ, ಯಾರ ಜೊತೆಗೇನು ಹೋಗಿದ್ರೆ ಅಲ್ಲೆಲ್ಲ ಹೇಗಾಗ್ತದೆ, ಏನೇನೋ ಬೇರೆ ಬೇರೆ ಭಾವನೆ ಬರ್ತಾವೆ ಅಲ್ಲಿ ಅಂಥ ಒಂದು ಕಾರಣಕ್ಕೋಸ್ಕರ. ಅದಕ್ಕಾಗಿ ಮೊದಲು ನಾವು ಒಳ್ಳೆಯದಾಗಬೇಕಂದ್ರೆ ನಾವು ಹೋಗ್ತಕ್ಕಂಥ ಸ್ಥಾನ ಒಳ್ಳೆಯದಿರಬೇಕು. ಸತ್ಸಂಗಾತ್ ಸಂಜಾಯತೆ ಜ್ಞಾನ ಅಂದರೆ ಸತ್ಸಂಗದಿಂದ ಏನಾಗ್ತದ್ರೆ ಸತ್ಸಂಗಾತ್ ಸಂಜಾಯತೆ ಅಂದರೆ ಸತ್ಸಂಗದಿಂದ ಏನಾಗ್ತಂದ್ರೆ ಸಮಂ ಜಾಯತೆ, ಸತ್ಸಂಗ ಮಾಡಿದ ತಕ್ಷಣದಲ್ಲಿ ಸಮಂ ಜಾಯತೆ, ಸತ್ಸಂಗಾತ್ ಸಂಜಾಯತೆ ಜ್ಞಾನವಂತ. ಸತ್ಸಂಗ ಮಾಡಿದ ತಕ್ಷಣದಲ್ಲಿ ಜ್ಞಾನ ಪ್ರಾಪ್ತಿ ಅದು ಸಮಕಾಲದಲ್ಲಿ ಆಗ್ತದೆ. ಈಗ ಎಲ್ಲ ತಯಾರ್ತದೆ ಇಷ್ಟೇ. ಈಗ ಒಂದು ಸ್ವಲ್ಪ ಇತ್ತ ಬಟನ್ ಸರಿಸ್ಬಿಟ್ರೆ ಒಮ್ಮಿಂದ ಬಂದಾಗ್ತದೆ, ಇತ್ತ ಸರಿಸ್ಬಿಡು ಒಮ್ಮಿಂದಲೇ ಪ್ರಾರಂಭದಲ್ಲಿ ಅಷ್ಟೇ. ಹಿಂದಿನ ಜನ್ಮಾಂತರದ ಪುಣ್ಯ ವಿಶೇಷ ಇರಬೇಕು. ಈಗ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದೃಢ ಅನುಗ್ರಹ ಇರಬೇಕು. ತಾನು ಸತ್ಶೇಷನಾಗಿರ್ತಕ್ಕಂಥನಾಗಿರ್ಬೇಕು. ಮೊದಲು ಸಾಧನ ಚತುರ್ಟಿ ಸಂಪನ್ನತೆ ಹೊಂದಿರತಕ್ಕಂಥ ಆ ಪುರುಷ ಇದ್ರೆ ತಕ್ಷಣದಲ್ಲಿ ಎಲ್ಲ ಅನುಕೂಲ ಆಗ್ತದೆ ಎಲ್ಲವೂ. ಅದು ಸ್ಥಾನ ಪ್ರಭಾವ ಕೂಡ ವಿಶೇಷ ಇರ್ತದೆ. ಸ್ಥಾನ ನಾವೆಲ್ಲಿದ್ದೀವಿ ಸದ್ರೋಬರ ಸನ್ನಿಧಿಯಲ್ಲಿ. ಎಂಥ ಕಠಿಣ ಸಂದರ್ಭ ಇದ್ದರೂ ಬಾಜು ಆಗ್ತದೆ ರೀ. ಕಾಶಿಯಲ್ಲಿ ಒಂದು ಸಲ ವಿಶ್ವನಾಥನ ದರ್ಶನಗೋಸ್ಕರ, ಪರಮಾತ್ಮನ ದರ್ಶನಗೋಸ್ಕರ ವಿಷ್ಣು ಪರಮಾತ್ಮ ಬರ್ತಾಯಿದ್ರು. ವಿಷ್ಣು ಪರಮಾತ್ಮ ಬಂದರಿ. ವಿಷ್ಣು ಪರಮಾತ್ಮ ಬಂದಂದ್ರೆ ಮತ್ತು ಪರಮಾತ್ಮನ ಕೂಡ ಲಿಂಗ ರೂಪವನ್ನು ಬಿಟ್ಟು ಪರಮಾತ್ಮ ಪ್ರತ್ಯಕ್ಷ ಆಗಿಬಿಟ್ರು. ಮತ್ತು ಅವರು ಒಂದೇ ಇರ್ತಾರಲ್ಲ. ಈಗ ಪ್ರತ್ಯಕ್ಷ ಆದರು. ವಿಷ್ಣು ಪರಮಾತ್ಮ ಒಳಗೆ ಬರಬೇಕು, ದೇವಾಲಯದ ಒಳಗೆ ಬರಬೇಕು. ಪ್ರತ್ಯಕ್ಷ ಅವರು ಬರಮಾಡಿಕೊಂಡ್ರು. ಇವ್ರು ಬರ್ತಾಯಿದ್ದಾರೆ. ಗರುಡದೇವ ಇರ್ತಾರಲ್ಲ, ಗರುಡದೇವ ಮತ್ತು ವಿಶಾಲವಾಗಿರ್ತಕ್ಕಂಥ ದೇಹ, ದೊಡ್ಡದಿರ್ತಕ್ಕಂಥ ಒಂದು ರೆಕ್ಕೆಗಳು ಅದೆಲ್ಲ ಅದರೊಳಗೆ ಬರ್ಬೇಕಲ್ರಿ, ಮತ್ತು ಸಾಧ್ಯ ಹೌದಿಲ್ಲ. ಅದಕ್ಕೆ ಗರುಡದೇವ ಸ್ವಲ್ಪ ಹೊರಗೆ ಕೂತ್ಕೊಂಡ್ರಿ ಅಲ್ಲಿ. ಆ ಕೂತಾಗ ಪರಮೇಶ್ವರ ಕೊರಳೊಳಗೆ ಇರ್ತಕ್ಕಂಥ ಯಾವ ಸರ್ಪ ಆ ಗರುಡನ ನೋಡಿ ಬಸ್ ಅಂತ ಅಂದ್ಬಿಡುತ್ತೆ, ಹೇಳ್ತದೆ. ಅಲ್ಲಿ ಹೊರಗೆ ಗರುಡದೇವನನ್ನು ನೋಡಿ, ಗರುಡದೇವ ಅಂದ್ರಿ ಮತ್ತೆ ಹೇ ಸರ್ಪರಾಜ, ನೀನು ರಾಜ, ನಾನು ರಾಜ. ಒಂದು ಕ್ಷಣ ಆ ಪರಮಾತ್ಮನ ಕೊರಳೊಳಗೆ ಇದ್ಬಿಟ್ಟು ಹೊರಗೆ ಬಾ, ನನ್ನ ಹತ್ರ ಬಾ, ನಿನಗೆಲ್ಲ ವ್ಯವಸ್ಥೆ ಮಾಡ್ತಾಯಿದ್ದೆ, ಎಲ್ಲ ಅನುಕೂಲ. ಸುಮ್ಮನೆ ನಿನ್ನ ವಿಷಾನು ತಿಳಿತದ, ನಿನ್ನ ಕ್ರೂರ ಹಲ್ಲುಗಳು ತಿಳಿತವ, ನಿನ್ನ ಸಾಮರ್ಥ್ಯ ತಿಳಿತವ. ಒಂದು ಕ್ಷಣ ಹೊರಗೆ ಬಂತು. ಅದ ಸರ್ಪ ಒಂದು ವೇಳೆ ಹೊರಗೆ ಇದ್ರೆ ಏನಾಗ್ಬೋದು ಅಂತೇಳಿ, ಒಂದು ಕ್ಷಣದೊಳಗೆ ಗರುಡದೇವನಿಗೆ ಆಹಾರ ಆಗ್ತಾಯಿತ್ತು. ಒಂದು ಕ್ಷಣದೊಳಗೆ ಅದನ್ನು ಆಹಾರ ಮಾಡಿಕೊಳ್ತಕ್ಕಂಥ ಗರುಡದೇವ ಮಹಾ ಕ್ರೂರ ಇರ್ತಕ್ಕಂಥ ಒಂದು ಸ್ವಭಾವದ ಗರುಡ ನೋಡ್ರಿ, ಹದ್ದುಗಳಿರ್ತಾವಲ್ಲ, ಸರ್ಪ ಹಿಡ್ಕೊಂಡು ಬಾಲ ಹಿಡ್ಕೊಂಡು ಮೇಲ್ಭಾಗ ಹೋಗಿಬಿಡ್ತಾವೆ, ಅಲ್ಲೇ ತಿನ್ಕೊತ ಅಡ್ಡಾಡ್ತಾವೆ. ಅಲ್ಲಿ ಅಡ್ಡಾಡ್ತಾವೆ ಆಕಾಶಲ್ಲೇ. ಅವೇನು ಕೂತು ತಿನ್ಬೇಕತ್ತಲ್ಲ, ಹೋಗೋದು ತಿನ್ಕೊತ ಅಡ್ಡಾಡ್ತಾವೆ, ಹೀಗಿರ್ತಾವೆ. ಮತ್ತು ಅವ ಆಗಿರೋ ಮತ್ತು ಗರುಡ ದೇವನ ಸ್ಥಿತಿ ಹೇಗಿರಬಾರ್ದು. ಮೊದಲ ಸರ್ಪಗಳಿಗೂ ಆ ಗರುಡಕ್ಕೂ ಮೊದಲ ದೇವಲೋಕದಲ್ಲಿ ಇರುವಾಗಲೇ ಗದ್ದಲದ ಭಾಳ ಮೊದಲ ಕಲಹದ. ಹೀಗಿರುವಾಗ ಹೊರಗಿದ್ರೆ ಏನಾಗ್ತದೆ, ಒಂದು ಕ್ಷಣದೊಳಗೆ ಕೊಲ್ಲಾಗ್ತದೆ. ಹೀಗಾಗಿ ಆ ಕಲ ಅಷ್ಟೊಂದು ವಿರೋಧ ಅದ ಅಂದರೂ ಕೂಡ ಸರ್ಪ ಪರಮಾತ್ಮನ ಕೊರಳಲ್ಲಿ ಇರುವುದರಿಂದ ಹೇಗದ ಶಾಂತವಾಗಿದ್ದಾರೆ. ಬುಸ್ ಅಂದಿತು ರಕ್ಷಣೆ ಸಿಗ್ತಾರೆ ಯಾವುದರಿಂದ? ಪರಮಾತ್ಮನ ಸನ್ನಿಧಿ. ಅದಕ್ಕೆ ಎಂಥ ಕಡು ವೈರಿಗಳು ಬಂದಿದ್ದಾರೆ ಅಂದರೂ ಕೂಡ ಗುರುಗಳ ಸನ್ನಿಧಿ ತಂದ್ರೆ ಎಲ್ಲ ವೈರಿಗಳು ಶಾಂತ ಆಗ್ತಾರೆ, ಎಲ್ಲ ದೂರ. ಒಂದು ಸಲ ಸಂತ ತುಕಾರಾಮರು ಪ್ರವಚನ ನಡೆಸ್ತಿರ್ತಾರೆ.
ವೀಣೆ ಅದ ಅವ್ರ ಹತ್ರ, ಕೈಯಲ್ಲಿ ಕರತಾಳಗಳವ. ಆನಂದವಾಗಿ ಒಂದು ಪಾಂಡುರಂಗ ದೇವರ ದೇವಸ್ಥಾನದಲ್ಲಿ ನಾಮ ಸಂಕೀರ್ತನ ಮಾಡ್ತಾ ವಿಠಲ ದೇವರ ಬಗ್ಗೆ ಆನಂದವಾಗಿ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಇರ್ತಾರೆ. ಆಗ ಔರಂಗಜೇಬ ಶಿವಾಜಿ ಮಹಾರಾಜರ ಬೆನ್ನತ್ತಿ ಬರ್ತಾರೆ. ಭಾಳ ಕ್ರೂರತಾನೆ. ಶಿವಾಜಿ ಮಹಾರಾಜರನ್ನು ಕೊಲ್ಲೋಗೋಸ್ಕರವಾಗಿ ಬೆನ್ನತ್ತಿ ಬಂದುಬಿಡ್ತಾರೆ ಒಮ್ಮಿಂದ. ಮತ್ತು ಉಳಿಬೇಕಲ್ಲ ಈಗ, ಓಡ್ತಾ ಶಿವಾಜಿ ಮಹಾರಾಜ ಅತ್ತ ಹೋಗ್ತಾರೆ ಏನು ಮಾಡಿದ್ರು ಸಾಧ್ಯ ಆಗೋಲ್ಲ. ಇನ್ನೇನು ಮಾಡಬೇಕು, ಉಳಿಬೇಕು ಅಂತಂದ್ರೆ ಏನು ಮಾಡಬೇಕು? ಹೇಗಿದ್ರು ಇಲ್ಲಿ ಪ್ರವಚನ ನಡೆದ, ಪ್ರವಚನ ಸ್ಥಾನಕ್ಕೆ ಓಡಿ ಹೋಗ್ಬೇಕು ಅಂತ ಹೇಳಿ ಸಂತ ತುಕಾರಾಮರಲ್ಲಿ ಪ್ರವಚನ ಮಾಡ್ತಾರೆ. ಆ ಪ್ರವಚನ ಮಾಡ್ತಕ್ಕಂಥ ಸ್ಥಾನಕ್ಕೆ ಓಡ್ಕೊಂಡು ಬಂದುಬಿಡ್ತಾರೆ. ಓಡ್ಕೊಂಡು ಬಂದು ಆ ಸಭೆಯೊಳಗೆ ಕೂತ್ಬಿಡ್ತಾರೆ. ಒಮ್ಮೆ ಕೂತ್ಬಿಡ್ತಾರೆ. ಒಮ್ಮಿಂದ ಆತನು ಬಂದುಬಿಡ್ತಾನೆ. ಒಮ್ಮೆ ಯಾರೀ ಔರಂಗಜೇಬ್ ಬರ್ತಾನೆ. ಏನು ಬಂದ್ರಲ್ರಿ, ಮತ್ತು ದೇವ್ರ ಕೃಪಾಶೀರ್ವಾದ ಮತ್ತು ವಿಶೇಷವಾದ ಸ್ಥಾನ ಮಹತ್ವ, ಸಂತ ತುಕಾರಾಮ ಸಾಮರ್ಥ್ಯ, ಶಿವಾಜಿ ಮಹಾರಾಜ ಇರ್ತಕ್ಕಂಥ ಅಪಾರವಿರ್ತಕ್ಕಂಥ ದೇವರಲ್ಲಿರ್ತಕ್ಕಂಥ ಭಕ್ತಿ ಎಲ್ಲವೂ ಸೇರಿ ಹೇಗಂತಂದ್ರೆ ದೇವ್ರ ಕರುಣೆ ಆಗ್ತದೆ, ಇವ್ರ ಸಂಕಲ್ಪ ಆಗ್ತದೆ. ಅವೇನು ಬರ್ತಾರಲ್ರಿ, ಬರೋ ಅಷ್ಟರೊಳಗೆ ಅಲ್ಲಿ ಕೂತಿರ್ತಕ್ಕಂಥವ್ರು ಎಲ್ಲರೂ ಶಿವಾಜಿ ಮಹಾರಾಜರು ಕಾಣಿಸ್ಬಿಡ್ತಾರೆ. ಎಲ್ಲರೂ ಶಿವಾಜಿ ಮಹಾರಾಜ್ ಎಲ್ಲಿ ನೋಡ್ತಾರೆ ನೋಡಿರಿ, ಖಡ್ಗ ತೊಗೊಂಡು ಇವ್ರನ್ನ ಕತ್ತರಿಸ್ಬೇಕು, ಅವ್ರನ್ನ ಕತ್ತರಿಸಿ ನೋಡ್ತಾರೆ. ಯಾರು ಕತ್ತರಿಸ್ಬೇಕು? ಎಲ್ಲರಿಗೂ ತಲೆ ಕಿರೀಟದವ. ಹೆಣ್ಣು ಮಕ್ಕಳು ಶಿವಾಜಿ ಮಹಾರಾಜರು, ಗಂಡು ಮಕ್ಕಳು ಶಿವಾಜಿ ಮಹಾರಾಜರು. ಎಲ್ಲಿ ನೋಡಿದ್ರೆ ಎಲ್ಲ ಶಿವಾಜಿ ಮಹಾರಾಜರು ಕಾಣ್ತಾರೆ. ಔರಂಗಜೇಬ್ ಒಂದು ಕ್ಷಣ ತಲೆ ಕೆಟ್ಟು ಮೊರ ಬಿಟ್ಟಿತ್ತು. ಯಾರು ಸಂಹಾರ ಮಾಡೋದು? ಇದ್ರೊಳಗೆ ಶಿವಾಜಿ ಮಹಾರಾಜರು ಯಾರು? ಎಲ್ಲರೂ ಇರ್ಲಿಕ್ಕಂತೂ ಸಾಧ್ಯ ಇಲ್ಲ. ನೋಡಿ ಎಲ್ಲರೂ ಹಾಗೆ ಕಾಣ್ತಾರಂದ್ರೆ ಇದ್ರೊಳಗೆ ಶಿವಾಜಿ ಮಹಾರಾಜ ಯಾರು ಅಂತಕೊಂಡು ಹೇಳಿ ಏನು ತಿಳಿಯದೆ ಇನ್ನೇನು ಮಾಡಬೇಕು ಮತ್ತು ದುಷ್ಟ ಬುದ್ಧಿ ಬರ್ತದೆ. ಯಾರೂ ಇರಲಿ, ಇಷ್ಟೊಳಗೆ ಇರ್ಲಿಕ್ಕೆ ಸಾಧ್ಯ ಅದ. ಇವರೆಲ್ಲರೂ ಸಂಹಾರ ಮಾಡ್ಬೇಕು ತಯಾರಕಂದ್ರೆ ಎಲ್ಲರೂ ಸಂಹಾರ ಮಾಡಿಬಿಡು. ಯಾರ್ಯಾರು ಶಿವಾಜಿ ಮಾಡಿದಾರೋ, ಎಷ್ಟು ಮಂದಿ ಅವ್ರ ಮುಂದೆ ಎಲ್ಲರೂ ಸಂಹಾರ ಮಾಡ್ಬೇಕು ಸಿದ್ಧ ಆಗ್ತಾನೆ. ಹಾಗಾಗಬಾರ್ದಲ್ಲ. ಅದೇ ಕ್ಷಣದಲ್ಲಿ ಸಂತ ತುಕಾರಾಮರ ಪ್ರಾರ್ಥನೆ, ಭಗವಂತನ ಅನುಗ್ರಹ. ಅಲ್ಲಿ ಒಳಭಾಗದ ಶಿವಾಜಿ ಮಹಾರಾಜರು ಓಡ್ಕೊಂಡು ಹೊರಗೆ ಹೋಗ್ಬಿಡ್ತಾರೆ ಸಭೆಯಿಂದ. ಅವರು ಓಡ್ಕೊಂಡು ಹೊರಗೆ ಹೋಗ್ತಾರೆ. ಆ ನಂತರ ಈತ ನೋಡ್ತಾರೆ, ಎಲ್ಲರೂ ನೀರು ಕೂತ್ರೆ ನೀವು ಈಗ ಕುಲ್ಲ ಶಿವಾಜಿ ಮಹಾರಾಜರು ಯಾರೂ ಇಲ್ಲ. ಓಡಿನ ಒಬ್ಬರು ಹೋದ್ರಲ್ರಿ, ಓಡ್ಕೊಂಡು ಆ ಕಡೆ ಹೋಗ್ತಾನೆ. ಅವ್ನು ಬೆನ್ನ ಹೋಗ್ಬಿಡ್ತಾನೆ. ಯಾರೀ ಔರಂಗಜೇಬ್ ಹೋಗ್ತಾನೆ. ಮುಂದೆ ಹೋದಾಗ ಶಿವಾಜಿ ಮಹಾರಾಜರೆಲ್ಲ ಯಾರೂ ಇಲ್ಲ. ಅಥವಾ ಮತ್ತೆ ನಾ ಎಲ್ಲ ಯಾರೂ ಇಲ್ಲ, ಹೋಗಿದ ಇಲ್ಲ ತಪ್ಪಿಸ್ಕೊಂಡು ಹೋಗಿ ನಡಿ ಅಂತ ಹೋಗಿಬಿಡ್ತಾನೆ. ಅದಕ್ಕೆ ಸತ್ಸಂಗ ನಡೆಯುವಲ್ಲಿ ಬಂದ್ರೆ ಏನಂತ್ರಿ, ಆ ಸ್ಥಾನ ಪ್ರಭಾವದಲ್ಲಿ ದೇವ್ರು ಕೂಡ ಅನುಗ್ರಹ ಮಾಡಿದರು. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಷ್ಟು ಕೂಡಿ ಒಂದು ಕ್ಷಣ ರಾಜರಾದ್ರಿ. ಯಾವ ರಾಜರಾದ್ರು? ಎಲ್ಲ ರಾಜರಲ್ರಿ. ಒಂದು ಕ್ಷಣದೊಳಗೆ ರಾಜರಾದರು. ಹಾಗೆ ಕಾಣಿಸ್ಬೇಕಾದ್ರೆ ದೇವ್ರ ಕೃಪಾಶೀರ್ವಾದ ಇರ್ತಾವಂತ ಇಲ್ಲತ್ರ. ಎಲ್ಲ ರೂಪ ಆ ರೂಪ ಬಂದುಬಿಡ್ತು. ಎಲ್ಲರೂ ರಾಜರಾದರು. ಕೊನೆಗೇನತ್ತು, ಮತ್ತು ಇವರೆಲ್ಲ ಶಿರಚ್ಛೇದನ ಮಾಡಲಿಕ್ಕೆ ತಯಾರಾದಾಗ ಅದರೊಳಗೆ ಶಿವಾಜಿ ಮಹಾರಾಜರು ಓಡಿ ಹೋದರು. ಎಲ್ಲಿದ್ದಾರೆ ಹೋಗಿ ನೋಡಿದ್ರೆ ಅವರು ಇಲ್ಲ, ಯಾರೂ ಇಲ್ಲ. ರಕ್ಷಣೆ ಹೇಗೆ ಮಾಡ್ತಾರೆ ದೇವರಲ್ಲಿ, ಗುರುರಲ್ಲಿ ಹೇಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ. ಅದು ಸತ್ಸಂಗ ಅಂತಕ್ಕಂಥ ಭಾಳ ದೊಡ್ಡದು. ಮನುಷ್ಯನಿಗೆ ಸತ್ಸಂಗ ಅಂತಕ್ಕಂಥ ಅವಶ್ಯವಾಗಿ ಮಾಡಬೇಕು. ಸತ್ಸಂಗ ಇರಲಿಲ್ಲ ಅಂದರೆ ಸತ್ಸಂಗದಿಂದ ಅಧ್ಯಾತ್ಮ ಪ್ರಾಪ್ತಿ ಆಗ್ತದೆ, ಗುರುಗಳಿಂದ ಅಧ್ಯಾತ್ಮ ಪ್ರಾಪ್ತಿ ಆಗ್ತದೆ. ಅವಶ್ಯವಾಗಿ ಇರಬೇಕದು. ಸತ್ಸಂಗ ಇರಲಿಲ್ಲಂದರೆ ಪ್ರಾಣವಿಲ್ಲದ ಶವದಂತೆ ಆಗ್ತದೆ ಮನುಷ್ಯನ ಜೀವನ. ಪ್ರಾಣ ಇಲ್ಲದ ಇರತಕ್ಕಂಥ ಶವದಂತೆ ಆಗ್ತದೆ. ಅಧ್ಯಾತ್ಮವಿಲ್ಲದ ವಿದ್ಯೆ ರಾಮನಿಲ್ಲದ ಅಯೋಧ್ಯೆ ಅಂತ. ಶ್ರೀರಾಮಚಂದ್ರ ಇರದಿದ್ದರೆ ಅಯೋಧ್ಯೆಗೆ ಯಾವ ಬೆಲೆಯೂ ಇಲ್ಲ. ಹಾಗೆ ಅಧ್ಯಾತ್ಮ ಅಂತಕ್ಕಂಥ ವಿದ್ಯೆ 64 ವಿದ್ಯೆಗಳಲ್ಲಿ ಬ್ರಹ್ಮವಿದ್ಯೆ ಸರ್ವಶ್ರೇಷ್ಠ. ಬ್ರಹ್ಮವಿದ್ಯೆ ಅದಕ್ಕೆ ಅಧ್ಯಾತ್ಮ ವಿದ್ಯೆ ಅಂತಾರೆ. ಅಂಥ ಅಧ್ಯಾತ್ಮ ವಿದ್ಯೆ ಅಂತಕ್ಕಂಥ ಇದ್ದರೆ ಮಾತ್ರ ಏನಂತಾರೆ ರೀ ಸರಿ ಆಗ್ತದೆ. ಅದು ಇರಲಿಲ್ಲ ಮನುಷ್ಯನಿಗೆ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಇಲ್ಲದಂತೆ ಆಗ್ತದೆ ಅಂತ ಹೇಳ್ತದೆ. ಹಾಗಾಗ್ತದೆ. ಅದಕ್ಕೆ ಎಲ್ಲರೂ ಕೂಡ ಸತ್ಸಂಗ ಮಾಡಬೇಕು. ಸತ್ಸಂಗದಲ್ಲಿ ಏನೆಲ್ಲ ಶಕ್ತಿ ಇರ್ತದೆ, ಎಂಥ ಶಕ್ತಿ ಇರ್ತದೆ. ಸತ್ಸಂಗ ಸತ್ಯವಂತರ ಸಂಘ. ಸತ್ಯವಂತರ ಸಂಘ ಅಂದರೆ ಸದೃಢರ ಸಂಘ. ಅಂಥ ಸದೃಢ ಹೇಗಿರ್ತಾರೆ? ಒಂದು ವಿಷಯವನ್ನು ನಾವು ಹೇಳ್ತಾ ನಿಂತ್ಬಿಟ್ಟಿವಿ. ನಮ್ಮ ತಮ್ಮ ಇವತ್ತು ಆ ವಿಷಯ ಸ್ವಲ್ಪ ಬರೆದು ಕೊಟ್ಟಲ್ಲಿ ಏನಂದ್ರೆ ಮಹಾತ್ಮರಲ್ಲಿ ಎಂಥ ಶಕ್ತಿ ಇರ್ತದೆ. ಸುರಗಿ ಚೌಡಯ್ಯನವರು ಅಂತಕ್ಕಂಥ ಒಬ್ಬರು ಶರಣರು ಬಸವಣ್ಣವ್ರ ಕಾಲಕ್ಕೆ. ಸುರಿಗೆ ಅಂದರೆ
ಲಗ್ನ ಆದ ನಂತರ ಏನು ಅಂತಿರ್ತಾರೆ ನೋಡ್ರಿ, ಸ್ವಲ್ಪ ಎತ್ತರ ಆಗ್ತಾರಲ್ಲ, ಆಗ ಲಗುನ ಬೆಳಿತಾರಲ್ಲ, ಏನಂತೀರಿ? ಏನು ಬಿದ್ದಾವಂತೀರಿ? ಎಷ್ಟು ಮಂದಿ ಅದಕ್ಕೆ ಗೊತ್ತಿಲ್ಲ, ನೀವು ಒಬ್ಬ ನಿಮಗೆ. ಈ ಹುಡುಗರ ಮೇಲೆ, ಲಗ್ನ ಆದವನ ಮೇಲೆ, ನೀ ಆಗಿಲ್ಲ ಅಂದ, ಲಗ್ನ ಆಗಿರ್ತಕ್ಕಂಥ ಯಾವ ವರನ ಮೇಲೆ ಮತ್ತು ಅವರ ಪತ್ನಿ ಮೇಲೆ ಯಾವಾಗ ಸುರಿಗೆ ನೀರು ಬೀಳ್ತಾವೆ ನೋಡ್ರಿ, ಆಗಿರ್ತದೆ ಒಮ್ಮಿಂದೊಮ್ಮೆ ಬೀಳ್ತಾರೆ. ಇದಕ್ಕೆ ಸುರಿಗೆ ಅಂತಾರೆ. ಆದ್ರೆ ನಾವು ಹೇಳೋದು ಇದು ಸುರಿಗೆ ಅಲ್ರಿ, ಈ ಸುರಿಗೆ ನೀರು ತೊಗೊಂಡಿರ್ತಕ್ಕಂಥ ಚೌಡಯ್ಯನವರೆಲ್ಲ ಹೇಳೋದು. ಎದಕ್ಕೆ ಆ ವಿಷಯ ಹೇಳ್ತೀವಿ ಅಂದರೆ, ಒಂದೊಂದು ಶಬ್ದಕ್ಕೆ ಬೇರೆ ಬೇರೆ ಅರ್ಥ ಕೊಡ್ತಿರ್ತಾರೆ. ಸುರಿಗೆ ಅಂದ ಕೂಡಲೇ ಅಲ್ಲಿ ತಂದು ಇಲ್ಲಿ ಹೇಳೋದಿಲ್ಲ, ಇಲ್ಲಿ ಬೇರೆನ ಅಲ್ಲಿ ಬೇರೆನ ಮುಂದೆ ತಿಳ್ತದೆ ನಾವು ಹೇಳೋದು. ಏನಂದ್ರೆ ಸುರಗಿ ಚೌಡಯ್ಯನವರು ಅಂತಕ್ಕಂಥ ಅವ್ರು ಪ್ರಸಿದ್ಧ ಶರಣರು, ಅತ್ಯಂತ ಪ್ರಸಿದ್ಧ ಇರ್ತಕ್ಕಂಥವ್ರು ಅವರು ಶರಣರು. ಆಗ ಕೆಲವೊಬ್ಬರು ದುಷ್ಟ ಮಂದಿ ಏನು ಮಾಡ್ತಾರೆ, ಆ ಸುರಗಿ ಚೌಡಯ್ಯ ಅಂದ್ರೆ, ಸುರಗಿ ಅಂದ್ರೆ ಖಡ್ಗ್ರಿ, ಕತ್ತಿ, ಅದಕ್ಕೆ ಏನಂತಾರೆ? ಸುರಗಿ ಅಂತಾರೆ. ನೀವು ಕೊಡದೊಳಗೆ ನೀರು ತಂದ್ರೆ ಸುರಗಿ ನೀರು ಅದು ಕೊಡ ಇರ್ತಲ್ಲ ರೀ, ಅದರೊಳಗೆ ಇರ್ತಕ್ಕಂಥ ಸುರಗಿ ನೀರನ್ನ ಕೊಡ ತಂದಿರ್ತಾರೆ, ಅದರೊಳಗೆ ಇರ್ತಕ್ಕಂಥ ನೀರಿಗೂ ಆ ಸುರಗಿ ಅದರೊಳಗೆ ನೀರು, ಅದಕ್ಕೆ ಸುರಗಿ ಅಂತೀರಿ, ಸುರಗಿ ನೀರು ಅಂತ. ಆದರೆ ಅಲ್ಲಿರ್ತಕ್ಕಂಥದ್ದು ಏನಲ್ಲದ ಆ ನೀರು, ಸುರಗಿ ನೀರಲ್ಲ, ಅದು ಖಡ್ಗಕ್ಕೆ ಅಂತಾರೆ, ಸುರಗಿ ಅಂತಾರೆ, ಅದಕ್ಕೂ ಸುರಗಿ ಅಂತಾರೆ. ಅದು ಅವ್ರ ಕೈಗೆ ಇರ್ತಂದ್ರೆ ಕೈಯೊಳಗೆ ಖಡ್ಗ್ರಿ, ಆಗಿನ ಕಾಲ ಖಡ್ಗ ಅದು. ಈಗ ಒಂದೊಂದು ಕಡೆ ಹಿಂದಿನ ರಾಜ್ಯದವ್ರಿ ಒಂದು ಕೈ ಎತ್ತಬೇಕಾದ್ರೆ ಎರಡೂ ಕೈಯಲ್ಲಿ ಎತ್ತಬೇಕಾಗ್ತಾರ, ಅವು ಯುದ್ಧ ಮಾಡೋದು ದೂರ ಉಳಿತದೆ ಅಂಥ ಖಡ್ಗ. ಅವ್ರು ಯಾವತ್ತೂ ಖಡ್ಗ ತಮ್ಮ ಹತ್ತಿರ ಇಟ್ಕೊಂಡಿರ್ತಿದ್ರತ್ರಿ. ಏನು ಕಾರಣ ಅವ್ರ ಖಡ್ಗ ಇರ್ತೈತೆ? ಶರಣರವರು. ಏಕೆಂದರೆ ಜಗಜ್ಯೋತಿ ಬಸವೇಶ್ವರ ಖಡ್ಗ ಅಲ್ಲದು. ಜಗಜ್ಯೋತಿ ಬಸವೇಶ್ವರ ಖಡ್ಗ ಯಾರನ್ನೂ ಕತ್ತರಿಸಲಿಲ್ಲ, ಗಾಂಧಿ ಮತ್ತು ಅವ್ರ ಬಡಿ ಯಾರನ್ನೂ ಬಡಿಲಿಲ್ಲ. ಇದು ಬೇರೆನೇ ಅದು, ಇದು ಹೀಗೆ ಇದು. ಆದ್ರೆ ಸುರಗಿ ಚೌಡಯ್ಯನವರ ಖಡ್ಗ ಹೇಗಿತ್ತಂದ್ರೆ, ಅವ್ರ ಖಡ್ಗ ಧಾರಣ ಮಾಡಿದ್ದ ಏಕೆ ಅಂತಂದ್ರೆ, ಯಾರು ಶರಣರ ನಿಂದೇನು ಮಾಡ್ತಾ ಇದ್ದಾರೋ, ಯಾರು ಗೋರೆಗಳ ನಿಂದೇನು ಮಾಡ್ತಾ ಇದ್ದಾರೋ, ಯಾರು ದೇವರ ನಿಂದೇನು ಮಾಡ್ತಾರೋ ಅವ್ರು ಶಿರಚ್ಛೇದನ ಮಾಡ್ತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡಲ್ಲಿ ಖಡ್ಗಾಡಿದವರು. ಅವ್ರು ನೋಡ್ರೆ ಅವ್ರು ಅಷ್ಟು ಖಡ್ಗ ಇದ್ದರು, ಯಾರೂ ಮಾಡಲಿಲ್ಲ, ಖರೆ ಅಷ್ಟು ಮಾಡೇ ಬಿಡ್ತಾರೆ ಇವ್ರು ಅನ್ನುವಂಗೆ ಅಷ್ಟು ಖಡ್ಗಿರ್ತಿದ್ರು, ಇಷ್ಟ ಆಗಿರ್ತಿದ್ರು. ಒಂದು ದಿವಸ ಬೆಳಗ್ಗೆ ಕೂಡ್ಕೊಂಡು ಏನು ಮಾಡಿದ್ರು ಅಂದ್ರೆ, ಶರಣ ಸುರಗಿ ಚೌಡಯ್ಯನವರು ಭಾಳ ಪ್ರಸಿದ್ಧ ಅದಾರೆ, ಅಸಹ್ಯ ಮಾಡೋದು ಇವ್ರು ಮಂದಿ ಒಳಗೆ ಅಂತ ತಿಳ್ಕೊಂಡು ಹೇಳಿ ಒಂದು ಹುಲ್ಲನ್ನು ಕೆತ್ಕೊಂಡು ತೊಗೊಂಬಂದ್ರಿ, ಕರಿಕೆ ಇರ್ತದೆ ಕರಿಕೆ, ಹೋಗಿ ಕೆತ್ಕೊಂಡು ಬಂದ್ರಿ. ಅದೇ ಎಮ್ಮೆಗಳು ಮೆಸ್ಸಾಕಲ್ಲ, ಅದು ತೊಗೊಂಡ್ಬಂದ್ರಿ. ತೊಗೊಂಡ್ಬಂದು ಮನುಷ್ಯನ ಮಾಡಿರಿ, ಅದರಿಂದ ಬೆಂಚ ಹಾಕೋದು ಮಾಡ್ತಾರಲ್ಲ ಹಾಗೆ ಮನುಷ್ಯನ ತಯಾರು ಮಾಡಿದರು. ಮಾಡಿ ಎಲ್ಲ ಹಿಂಗೆ ಕಟ್ಟಿ ಮಾಡಿ ಸರಿ ಮಾಡಿ ಕೈಯ ಕಾಲ ಕಣ್ಣು ಮೂಗ ಹಿಂಗೆಲ್ಲ ಮಾಡಿ ಅರಿವಿ ತೊಡಿಸಿ ಮೇಲ್ಭಾಗ ಪಕ್ಕ ಮಾಡಿ ಶರಣರ ರೂಪ ಕೊಟ್ಟರು. ಅದಕ್ಕೆ ಶರಣರು ಇರ್ತಲ್ಲ ಆ ರೂಪ ಕೊಟ್ಟರು. ಶರಣರ ಬಟ್ಟೆ ತೊಡಿಸಿ ಏನು ಮಾಡಿದ್ರು ಅಂದ್ರೆ, ಮೇಲ್ಭಾಗ ಮತ್ತೊಂದು ಅರಿವಿ ಹಾಕಿ ಆ ಓಣಿ ಒಳಗೆ ಹಾಕ್ಕೊಂಡು ನಿಂದ ಮಾಡ್ಕೊತದ್ರಿ. ಶರಣರಂತ, ಸುರಗಿ ಚೌಡಯ್ಯನವರು ಅಂತ, ಜಗಜ್ಯೋತಿ ಬಸವೇಶ್ವರ ಅಂತ, ಇವರೆಂಥ ಶರಣರು, ಯಾವ ಬಸವೇಶ್ವರು ಯಾರು ಏನು ದೇವರು ಗೊತ್ತಿಲ್ಲ. 63 ಮಂದಿ ಪುರಾತನರ ಸೇವೆ ಅಂತ ಆಗಿವ್ರ ಹಿಂದೆ, ಮತ್ತು ಇವರು ಕೂಡ ಈಗ ಹೀಗಾಗಿದ್ದಾರೆ. ಎಷ್ಟೋ ಜನರನ್ನ ಏನು ಮಾಡ್ತಾರೆ, ಅವ್ರಿಗೆ ಲಿಂಗ ದೀಕ್ಷಾ ಕೊಡ್ತಾರೆ, ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಇದ್ದದ ಸರಿ ಮಾಡ್ಕೊಳ್ಳೋದಿಲ್ಲ. ಶರಣರು ಸತ್ತು ಬಿದ್ದಾರೆ, ಯಾರೂ ದಾದಿಲ್ಲ. ನಾವು ನೋಡ್ರಿ ಅಂತ್ಯಕ್ರಿಯೆ ಮಾಡ್ಬೇಕಾದ್ರೆ ನಾವೆಲ್ಲ ಹೋಗಿ ಮಾಡ್ಬೇಕು ಅನಿವಾರ್ಯ. ಹಾಗೆ ಬಿಡಿದ್ರೆ ಓಣೆಲ್ಲ ಸುಮಾರು ನಾರ್ತವ್ರ ಮುಂದೆ 2-3 ವರ್ಷ ಬಿಟ್ರೆ, ಅದಕ್ಕಾಗಿ ಅವ್ರ ಅಂತ್ಯಕ್ರಿಯೆ ನಾವು ಮಾಡ್ಬೇಕಂತ ಪ್ರಸಂಗ ಬಂದು. ಎಂಥ ಶರಣರು, ಏನು ರೀ ಎಂಥ ಕಾಲದ ಇಂಥವ್ರು ಹುಟ್ಟೆ ಜಗತ್ತ ಅಳಗಾಲ ಐತಿ, ಅದಕ್ಕಾಗಿ ಮಳೆ ಒಂದು ಬೆಳೆ ಬರೋದು. ಈ ಒಟ್ಟೆ ತಮ್ಮ ಏನು ಅನಿಸ್ತದೆ ಅನ್ಕೋತ ಬೈಕೋತ ಹೊರಟಿದ್ರಿ. ಹೇಗಂದ್ರೆ ಅದನ್ನು ಶವ ಮಾಡಿ ಹೆಗಲ ಮೇಲೆ ಶಿದಿಗೆ ಮಾಡಿಕೊಂಡು, ಆ ಶಿದಿಗೆ ಮೇಲೆ ಅದನ್ನು ಮನುಷ್ಯ ಅಂತ ಇರೋದು ಕರೆಕರೆ ಮನುಷ್ಯನಲ್ಲ, ಹುಲ್ಲಂಗೆ ಮಾಡಿ ಮನುಷ್ಯನ ಆಕಾರ ಮಾಡಿಕೊಂಡು ಶರಣ ಅಂತ ನೋಡಪ್ಪ ಇವರು ಶರಣ ದೊಡ್ಡ ಶರಣರು ಅಂತ ಹಿಂಗೆ ಬೈಕೋತ ಅವ್ರ ಮನೆಯಿಂದ ಹಾದು ಬರೋದ್ರಿ. ಮತ್ತು ಮೊದಲ ಮಾತಾಡಿದ್ರು ನೋಡು, ಖಡ್ಗ ತೊಗೊಂಡು ಬಂದ್ರದು ಒಬ್ಬರು ಉಳ್ಸಂಗಿಲ್ಲ,
ಬಂದ್ರು ಒಟ್ಟು ದಿಕ್ಕಪ್ಪ ನೋಡ್ಬೇಕ ಮತ್ತು ದಿಕ್ಕಪ್ಪ ಸಿಕ್ಕಾತ ಹೋಗ್ಬಿಡ್ದು ಒಟ್ಟು ಅವ್ರ ಕೈ ಶಾನ್ ನೆನ್ಪಿಡೋರು ಸಿಕ್ಕಿರಿ ಕುಲ ನಿಮ್ಮ ಜವಾಬ್ದಾರಿ ನಿಮ್ಮ ಯಾರು ಒಬ್ರಿಗೆ ರಕ್ಷಣೆ ಮಾಡೋದಿಲ್ಲ ಅಂತೇಳಿ ಮಾತಾಡ್ಕೊಂಡು ನಡಿ ಹೋಗಿ ನಡಿ ನಾವೇನು ಕಾಲ ಶಕ್ತಿ ಐತಿ ಮುದುಕರ ನಾವು ಆ ತಂದು ತಯಾರಾಗಿ ದಾಟ್ಸಿ ಇದ್ದವ್ರಿ ಎತ್ತಿರ್ಬೇಕಂತವ್ರು ಹೊತ್ಕೊಂಡು ತೊಗೊಂಡು ಬಂದು ಶರಣರು ನೋಡಪ್ಪ ಅವ್ರ ಎಂಥ ಶರಣರು ಸತ್ತು ಅಲ್ಲೇ ಬಿದ್ದಿರ್ತಕ್ಕಂಥ ಶರಣನ ನೋಡೋದಿಲ್ಲ 1,96,000 ಗಣಗಳ ಪೂಜಾ ದಿವಸ ಮಾಡ್ತಾರ್ತಾವೆ ಕಲ್ಯಾಣದೊಳಗೆ 40,000 3,500 ಏನ್ರಿ ದಾಸೋ ಮಠಗಳದಂತ 40 ಯೋಜನೆ ವಿಸ್ತಾರವಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಕಲ್ಯಾಣ ಮಂಟಪ ಕಲ್ಯಾಣ ಊರು ಗ್ರಾಮ ಅಷ್ಟು ಇರ್ತಕ್ಕಂಥದ್ದು ಅಷ್ಟು ವಿಸ್ತಾರದ ಆಗದ ಹೀಗದ ಎಲ್ಲ ಹೇಳ್ತಾರಲ್ಲ ಎಲ್ಲ ಗೋಳರಿ ಬಾಯಿ ತೆತ್ತು ಮಾತಾಡಿ ಸರಿ ಆಗ್ತೇನೆ ಅಂದರೆ ಸತ್ತವ್ರು ದಿಕ್ಕಿಲ್ಲ ಏನು ಮಾಡ್ತಾರೆ ಪೂಜೆ ಅಂತ ಅನ್ಕೋತ ಆ ಶವವನ್ನು ಮಾಡಿದ್ರೆ ಸುಳ್ಳು ಅದನ್ನು ತೆಗೆದುಕೊಂಡು ಏನು ಮಾಡಿದರು ತೆಗೆದುಕೊಂಡು ಈಗ ಹೊತ್ಕೊಂಡು ಅವ್ರ ಮನೆ ಮುಂದೆ ಹಾಯ್ದುಕೊಂಡು ಬಂದ್ರಿ ಅಂಜ್ಕೋತ ಮತ್ತು ನಿಂದ ಮಾಡ್ಕೋತ ಬಿಡಂಗಿಲ್ಲ ನಿಂದೆ ಹಂಚ್ಕೋತ ಬಂದರು ಅಷ್ಟು ಬಂದರು ಅಲ್ಲಿ ಹಾಯ್ಕೊಂಡು ಶರಣತ್ ನೋಡಿಪ್ಪ ಶರಣರು ಸುರಿ ಚೌಡರಿ ಅವ್ರು ಪ್ರಸಿದ್ಧತ ಆಗ ಒಳಗೆ ಹಂಚ್ಕೋತ ಇಂಥವ್ರ ಮನೆ ಮುಂದೆ ಇಷ್ಟೆಲ್ಲ ಐತಂದ್ರೆ ಒಂದಿಟ್ಟು ದಾದಿಲ್ಲ ಇವ್ರಿಗೆ ಮತ್ತು ಶರಣದ ನಾವು ಅಂತ್ಕರಿ ಮಾಡ್ಬೇಕಾಯ್ತ ತಂದು ಈ ಹುಷಾರ ಬರ್ತಾರೆ ಅನ್ನೋಷ್ಟು ಯಾರವರು ನೀಚರು ನಮ್ಮ ಶರಣ ನಿಂದೇನು ಮಾಡೋರು ನಿಮ್ಮ ಸಂಹಾರ ಮಾಡ್ತಾಯಿದ್ವಿ ಒಳಗಿಂದ ಖಡ್ಗ ತೊಗೊಂಡು ಓಡ್ಕೊತ ಬಂದುಬಿಡ್ತಾರೆ ಖಡ್ಗ ತೊಗೊಂಡು ಬಂದರು ಅಂದವ್ರು ಎಲ್ಲ ಬಗದ ಅಲ್ಲೇ ಹೋಗೋದು ದಿಕ್ಕಾಪರ ಓಡಿಬಿಟ್ಟಿರ್ತಲ್ಲ ಸಿಕ್ಕಾತ ಓಡಿದ್ರು ಬಂದು ನೋಡ್ತಾರೆ ಕೈ ಒಳಗೆ ಖಡ್ಗದಲ್ಲ ರೀ ಕೈ ಒಳತಂಥ ಖಡ್ಗವನ್ನು ಕತ್ತಿಯನ್ನು ಆ ಹುಲ್ಲಿನ ಮನುಷ್ಯನ ಮಾಡಿದ್ರಲ್ಲ ಅದು ಖಡ್ಗ ಈಗ ಹಚ್ಚಿರತ್ರಿ ಹಚ್ಚಿ ಎಲ್ಲೋ ಮಾನವ ಹುಲು ಮಾನವ ಏಳು ನಿನ್ನ ಪ್ರಾರಬ್ಧ ಮನುಷ್ಯ ಇರ್ತಕ್ಕಂಥ ಪ್ರಾರಬ್ಧ ದುಷ್ಟರಿಗೋಸ್ಕರವಾಗಿ ಮನುಷ್ಯನ ರೂಪದಲ್ಲಿ ಬಂದಿಲ್ಲ ನಿನ್ನ ಜೀವನ ಪಾವನ ಆಗಲಿ ಏಳು ಅಂತವನಾಗು ಅಂತಕೊಂಡು ಹೇಳಿ ಸೂರ್ಯನ ಖಡ್ಗವನ್ನು ಹಚ್ಚಿರ್ತಾರೆ ಖಡ್ಗ ಹಚ್ಚಿರೋ ಮನುಷ್ಯರು ಸಾಯ್ತಾರೆ ಕೊಲ್ತಾರಲ್ಲ ಆದರೆ ಮಹಾತ್ಮರು ತರಿದ್ರೆ ಸೂರ್ಯ ಕೂಡ ಏನು ಮಾಡ್ತಾರೆ ಖಡ್ಗ ಕೂಡ ಏನು ಮಾಡ್ತಾರೆ ಖಡ್ಗವನ್ನು ಹಚ್ಚೋದಕ್ಕೆ ಏಳು ಅಂತವನ ಎದ್ದೇಳು ಅಂತಕೊಂಡು ಹೇಳಿ ಯಾವಾಗ ಹೇಳಿ ಕರ ಮುಟ್ಟಿಸಲ್ರಿ ಹುಲ್ಲೊಮ್ಮಿಂದ ಹುಲ್ಲು ಹೋಗಿ ಮನುಷ್ಯ ಆಗಿ ಎದ್ಬಿಡ್ತಾನೆ ಮನುಷ್ಯಾಗಿ ತಯಾರಾಗಿ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ ಮನುಷ್ಯ ಗುರುಗಳೇ ಸುರಿಗೆ ಚೌಡವನರೇ ತಮ್ಮ ಸುರಿಗೆಯಲ್ಲಿ ಎಂಥ ಶಕ್ತಿ ತಮ್ಮ ಕರ ಸ್ಪರ್ಶವಿರ್ತಕ್ಕಂಥ ಸುರಿಗೆ ಖಡ್ಗಕ್ಕೂ ಕೂಡ ಸಂಹಾರ ಮಾಡುವ ಖಡ್ಗಕ್ಕೂ ಕೂಡ ಬದುಕಿಸುವ ಹುಲ್ಲನ್ನು ಮನುಷ್ಯನ ಮಾಡ್ತಕ್ಕಂಥ ಶಕ್ತಿ ಅದ ಎಂಥ ಶಕ್ತಿ ಗುರುಗಳು ತಮ್ಮಲ್ಲಿ ಯಾರ್ಯಾರು ದುಷ್ಟ ತಮ್ಮ ನಿಂದೆಯನ್ನು ಮಾಡೋಗೋಸ್ಕರವಾಗಿ ಎಲ್ಲೆಲ್ಲೋ ಬೆಳೆದಿರ್ತಕ್ಕಂಥ ನನ್ನನ್ನು ಕೆತ್ತಿಕೊಂಡು ತೊಗೊಂಡು ಕಟ್ಟಿ ಹೀಗೆ ಮಾಡಿ ಮನುಷ್ಯನನ್ನು ಮಾಡಿ ತಮ್ಮ ನಿಂದೆಯನ್ನು ಮಾಡೋಗೋಸ್ಕರವಾಗಿ ನನ್ನ ಉಪಯೋಗಿಸಿದರು ಇದು ಮೊದಲು ಅವ್ರಿಗೆ ನನ್ನ ನಮಸ್ಕಾರ ಅಂತ ಯಾರಿಗೆ ನನ್ನ ತೆಗೆದುಕೊಂಡು ನಿಂದೆ ಮಾಡೋಗೋಸ್ಕರ ತೊಗೊಂಡ್ಬಂದು ನಿಮ್ಮ ಹತ್ತಿರ ಇರಿಸಿ ತಮ್ಮ ಖಡ್ಗ ನನಗೆ ಸ್ಪರ್ಶವಾಗುವ ಹಾಗೆ ಮಾಡಿದ್ರಲ್ಲ ಅವರಿಗೂ ಕೂಡ ನನ್ನ ನಮಸ್ಕಾರ ಏಕೆಂದರೆ ಅವ್ರು ಹೀಗೆ ಮಾಡಲಿಲ್ಲ ಇವತ್ತು ನಾನು ಮನುಷ್ಯ ಆಗ್ತಿರಲಿಲ್ಲ ಯಾರು ಕೆಟ್ಟವ್ರು ಇರ್ತಾರೆ ನೋಡ್ರಿ ಅವ್ರು ಕೆಟ್ಟವ್ರು ಇಲ್ಲ ಅಂದ್ರೆ ಯಾರು ಹುಷಾರಿರೋದಿಲ್ಲ ಅದು ಕೆಟ್ಟವ್ರು ಅವಶ್ಯವಾಗಿ ಮನುಷ್ಯನ ತಿರಬೇಕು ನಿಂದೇನು ಮಾಡ್ಕೊಂತಿರ್ಬೇಕು ಕಬ್ಬಿನ ಹಾಲು 2-3 ತಾಸು ಹಾಗಿಟ್ರೆ 3 ತಾಸು ಇಟ್ಟರೆ ಕಬ್ಬಿನ ಹಾಲು ಏನಿರ್ತಾರೆ ಮಳೆ ಆಗಿಬಿಡ್ತವೆ ಅದು ಬೆಲ್ಲ ಹೋದ್ರೆ ಕಾಕಿ ಮೇಲೆ ಹೋದಲ್ಲ ಸಕ್ಕರೆ ಏನೋ ಕಲ್ ಸಕ್ಕರೆ ಅಲ್ಲ ಯಾವುದು ಹೌದಲ್ಲ ನಾಶ ಅದು ಕುದಿಬೇಕದು ಗಂಗಾಳದಾಗ ಕುದಿಬೇಕು ಉಕ್ಕು ಬರಬೇಕು ಉಕ್ಕು ಬಂದು ಉಕ್ಕು ಹೊಡಿತಿದ್ರು ಹಿಂದಿನ ಕಾಲದಲ್ಲಿ ಒಂದು ಗಾಢ ಮಾಡಿ ಪಟ ಬಡಿತಿದ್ರು ಬಡ್ದಾಗ ಉಕ್ಕು ಇಳಿತಿತ್ತು ಆ ನಂತರ ಗುಳಿಗೆ ಅಂತೇಳಿ ಗುಳಿಗೆ ಅಂತ ಇರ್ತಾರೆ ಅವ್ರು ಬಂದು ಗುಳಿಗೆ ಹಿಡಿದು ಈಗ ಹೋದ್ರೆ ಕಟ್ಟತ್ತ ಧ್ವನಿ ಬಂತಂದ್ರೆ ತೆಗೀರಿ ಅಂತೇಳಿ ಇಳಿಸಿ ಬಿಡ್ತಿದ್ರು ಆಗ ಸುಮ್ಮನೆ ಚಪ್ಪತ್ತು ಯಾವ ಸುಮ್ಮನೆ ಧ್ವನಿ ಬರ್ತಂದ್ರೆ ಕಟ್ ಅಲ್ಲಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಕುದಿಸಿ ಬಂದಿದ್ದು ಓದ್ತಾ ಬಿಡ್ತಿದ್ರು ಅಂದ್ರೆ ಅಷ್ಟು ಯಾವಾಗ ಕುದಿತೈತಲ್ರಿ ಸಾಕಾಗೋಷ್ಟು ಕುದ್ದು ತಯಾರಾಗತ್ತಲ್ಲ ರೀ ಒಳಗಿನ ಮಳ್ಳಿ ಸುಟ್ಟು ಹೋಗಿರ್ತದೆ ರೀ ಮಳ್ಳು ಶಾಣೆ ಇರ್ತದೆ ಮಳ್ಳು ತನ ಸುಟ್ಟು ಹೋಗಿರ್ತದೆ ಶಾಣೆ ಬಿಡ್ತೀರಿ ಬಾಕಿ ಕಷ್ಟಕ್ಕೆ ಹೆದರಿ ಕಬ್ಬಿನ ಹಾಲು ಹಿಂದೆ ಸರಿದಿದ್ರೆ ಬೆಲ್ಲ ಆಗ್ತಿರಲಿಲ್ಲ ಸಕ್ಕರೆ ಆಗ್ತಿರಲಿಲ್ಲ ಈ ಆಕಳ ಹಾಲು ಕುದಿಸ್ತಾರೆ ಕುದಿಸಿ ಖವಾ ಮಾಡ್ತಾರೆ ಹಾಲು ಇಟ್ಬಿಟ್ರೆ ಆಗ ಕೆಡ್ತದೆ ರೀ ಖವಾ ಮಾಡಿದ್ರಂದ್ರೆ ಪೇಡೆ ಮಾಡಿದ್ರೆ ವಾರಗಟ್ಟಲೆ ಇರ್ತದೆ ಅದ ಈ
ಹಾಲಿತ ಕಬ್ಬಿನ ಹಾಲಿತಾರ ಕಲ್ಲು ಸಕ್ಕರೆ ಮಾಡಿ ಎಷ್ಟು ವರ್ಷ ಇರ್ಬೋದು? ಕಲ್ಲು ಸಕ್ಕರೆ ಮಾಡಿ ಎಷ್ಟು ವರ್ಷ ಇರ್ಬೋದು ರೀ? ಎಷ್ಟೋ ವರ್ಷ ಇರ್ಬೋದು. ಅದಕ್ಕೆ ಕಷ್ಟಕ್ಕೆ ಹೆದರೋದು ಯಾರು ಗುರುಗಳ ಸೇವೆ ಮಾಡ್ತಾರೆ, ದೇವರ ಸೇವೆ ಮಾಡ್ತಾರೆ, ಅಂಥವ್ರ ಮುಂದೆ ಮೋಕ್ಷ ಪಡೀಲಿಕ್ಕೆ ಕೂಡ ಸಾಮರ್ಥ್ಯ ಬರ್ತದೆ. ಒಳ್ಳೆಯದು. ಅದಕ್ಕೆ ಒಳ್ಳೆಯದಕ್ಕಂಥದ್ದು ಕೂಡ ಹಿಂದೆ ಕಷ್ಟ ಇದ್ರೂ ಒಳ್ಳೆಯದು ಸಾಧ್ಯ ಇರ್ತದೆ. ಕಷ್ಟ ಯಾರು ಕೊಡ್ತಾರೆ ನೋಡಿ. ಅದಕ್ಕೆ ಹಿಂದಿನವರು ಹಿಂದೆ ಬಂದು ಒದ್ದವರಿಗೆ ಭತ್ತದ ಗದ್ದೆ ಬೆಳೆಯಲಿ, ಜೇನು ತುಪ್ಪ ಸಕ್ಕರೆ ಊಟೊಂದು ಅವರಿಗೆ ಆಗಲಿ ತಿಳಿದ್ರೆ. ಹಿಂದಿನವರು ಹಿಂದೆ ಯಾರು ಬಂದು ಒದ್ರ ತಗೊಳ್ರಿ, ಅವರಿಗೆ ಪಾದಸ್ಪರ್ಶ ಮಾಡಿದ್ರೆ, ಪಾದಾಘಾತ ಮಾಡಿದ್ರೆ ತನಗೆ ಅವ್ರಿಗೆ ಜೇನು ತುಪ್ಪ ಸಕ್ಕರೆ ಊಟ ಆಗಲಿಪ್ಪ. ನನಗೆ ಪಾದಾಘಾತ ಮಾಡಿದ್ರೆ ನನ್ನಲ್ಲಿರ್ತಂಥ ಪಾಪವನ್ನು ತೊಳ್ಕೊಂಡು ನಾನು ಸ್ವಚ್ಛ ಮಾಡಿಲ್ಲ, ಇವತ್ತು ನಾನು ಮೋಕ್ಷಕ್ಕೆ ಸಿದ್ಧನಾದೆ ಅಂಥವ್ರು ಇಲ್ಲದ ನಾನೇನು ಸಿದ್ಧನಾಗ್ತಾಯಿದ್ದೆ ಅಂದ್ಕೊಂಡು ಸಂತೋಷ ಪಡಿತಾರೆ. ಅದಕ್ಕೆ ಯಾರಾದರೂ ನಿಂದೇನು ಮಾಡಿದ್ರೆ, ಬೈದ್ರೆ, ಕಷ್ಟ ಕೊಟ್ಟರೆ ನಾವು ದುಃಖ ಪಡಿಬಾರ್ದ್ರಿ. ನಮ್ಮನ್ನು ಉನ್ನತ ಮಟ್ಟಕ್ಕೆ ಒಯ್ತಾ ಇದ್ದಾರೆ ತೊಗೊಂಡು, ನಮ್ಮನ್ನು ಹುಷಾರು ಮಾಡ್ತಾಯಿದ್ರೆ ಉನ್ನತ ಮಟ್ಟಕ್ಕೆ ಒಯ್ತಾ ತೊಗೊಂಡು ಸಂತೋಷ ಪಡೀಬೇಕು. ಸುರಿ ಚೋಳವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ ಆ ಹುಲ್ಲು ಮನುಷ್ಯ, ಗುರುಗಳೇ ತಮ್ಮ ಸಾಮರ್ಥ್ಯ ಆಗಬೇಕಂತ ತಮ್ಮ ಸ್ಪರ್ಶ ಮಾಡಿದ ಖಡ್ಗ ಕೊಲ್ಲುವ ಖಡ್ಗ ಕೂಡ ಸಜೀವನಾಗಿ ಮಾಡ್ತಾರೆ. ಎಂಥ ಶಕ್ತಿ ಇರ್ತಮ್ಮಲ್ಲಿ. ಗುರುಗಳೇ ನನ್ನ ಉದ್ಧಾರ ಮಾಡಿದ್ರಿ, ನಾನು ಧನ್ಯನಾದೆ ಅಂತಕೊಂಡು ಹೇಳಿ ಅವ್ರ ಕೃಪಾಶೀರ್ವಾದ ಪಡ್ಕೊಂಡು ಒಬ್ಬ ಶರಣಾಗ್ಬಿಟ್ಟು ಹುಲ್ಲೋಗಿ ಶರಣ ಆಯ್ತಲ್ಲ. ಎಂಥ ಶಕ್ತಿ ಇರ್ತದೆ ಗುರುಗಳಿಗೆ. ಅದಕ್ಕೆ ಆ ಶಕ್ತಿಗೆ ಗುರು ಶಕ್ತಿ ಅಂತಾರೆ, ಶರಣ ಶಕ್ತಿ ಅಂತಾರೆ, ಮಹಾತ್ಮರ ಶಕ್ತಿ ಅಂತಾರೆ. ಅಂಥ ವಿಶೇಷ ಶಕ್ತಿ ಇರ್ತಲ್ಲ, ಅದು ಸುರಿಗೆ ಚೌಡವರಲ್ಲಿ ಇತ್ತು. ಅಂಥ ಗುರುಗಳಲ್ಲಿ ಅಂಥ ಒಂದು ಕೃಪಾ ಆಶೀರ್ವಾದ, ಅಂಥವ್ರು ಕೃಪಾಶೀರ್ವಾದ ಗುರುಗಳಂಥ ಅಪ್ಪವ್ರಂಥವ್ರು ಕೃಪಾಶೀರ್ವಾದ ಆಗಬೇಕಾದ್ರೂ ಕೂಡ ನಾವೇನಾಗಬಾರ್ದು ರೀ, ಜಂಗ್ ಹಚ್ಕೊಂಡು ಬಂದಿರಬಾರ್ದು. ಜಂಗ್ ಹಚ್ಕೊಂಡು ಬಂದಿದ್ದ ಕಬ್ಬಿಣ ಪರುಷಮಣಿ ಸ್ಪರ್ಶವಾದ್ರೆ ಕಬ್ಬಿಣ ಇರ್ತಲ್ಲ, ನೀವು ಕಬ್ಬಿಣ ಅಂತಿರೋದಕ್ಕೆ ಅದು ಜಂಗ್ ಹತ್ತಿದ್ರೆ ಅದಕ್ಕೆ ಪರುಷಮಣಿ ಸ್ಪರ್ಶ ಮಾಡಿದ್ರೆ ಅದು ಬಂಗಾರ ಆಗೋದಿಲ್ಲ. ಪರುಷಮಣಿಗೆ ಸ್ಪರ್ಶ ಆದ್ರೆ ಕಬ್ಬಿಣ ಬಂಗಾರ ಆಗ್ತದೆ. ಖರೆ ಜಂಗ್ ಹತ್ತಿ ಬಂದಿತ್ತಂದ್ರೆ ಅದು ಜಂಗ್ ತೊಳ್ಕೊಂಡು ಸ್ವಚ್ಛ ತೊಳ್ಕೊಂಡು ಬಂದಿತ್ತಂದ್ರೆ ಜಂಗ್ ಹತ್ತಲ್ಲ ಇರ್ತದೆ, ಕಬ್ಬಿಣ ಏನಾಗ್ತದೆ ರೀ, ಬಂಗಾರಾಗಿ ಆಗ್ತದೆ. ನಾವು ಕೂಡ ನೂರಾರು ಪಾಪಗಳು ಮಾಡಿಕೊಂಡು ಇಲ್ಲದ ಮಾಡಿದ್ರಿ, ಮಾಡಬಾರ್ದು ಮಾಡೋದು, ತಿನ್ನಬಾರ್ದು ತಿನ್ನೋದು, ಕುಡಿಬಾರ್ದು ಕುಡಿದು, ಶಿಖತ್ತು ಮಾಡೋದು, ಯಾರ್ದೋ ಸಂಪತ್ತು ಆಡೋದು, ರೊಕ್ಕ ಆಡೋದು, ಇಸ್ಪೆಕ್ಟ್ ಆಡೋದು, ಮತ್ತೇನು ಸತ್ಕಾರ್ಯಕ್ಕೆ ಬಂದ್ರೆ ಅವ್ರದ್ದು ಅದು ಗುಂಗು. ಈ ಮನೆ ಹೇಳಿ ನಿಮಗೆ ಹೇಳಿ ಕಾಣ್ತದೆ. ಭಗವದ್ಗೀತಾದಲ್ಲಿ ಹೇಳಿದ್ರಿ, ಭಗವದ್ಗೀತಾ ಕಾತ್ರಾಳದು ಹೇಳಿ ಅವರು ಭಗವದ್ಗೀತೆ ಹೇಳಿದೆ. ಭಗವದ್ಗೀತೆ ನಾವು ಹೇಳ್ತಾಯಿದ್ವಿ ಭಗವದ್ಗೀತೆ, ಶ್ರೀಮದ್ ಭಗವದ್ಗೀತೆ ಆದಿಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯರು ಬರೆಯಲ್ಪಟ್ಟಂಥ ಸಂಸ್ಕೃತ ಭಾಷೆದ ಉತ್ತಮವಾಗಿರ್ತಕ್ಕಂಥ ಭಗವದ್ಗೀತೆ. ಆ ಗ್ರಂಥವನ್ನು ನಾವು ಹೇಳ್ತಾ ಇದ್ದೀವಿ. ಅವ್ನು ಮುಂದೆ ಕೂತ್ಕೊಂಡು ದೀಡ ಪಂಡಿತ ಪುರುಷ ಶ್ರೀಮಂತ ತಿಳಿದ್ರಿ, ಶ್ರೀಮಂತ ಒಬ್ಬ ಸದಾಶಿವತ್ತು ಇನ್ನೊಬ್ರು ಇದ್ದರು, ಅವರು ಜೋಡಿ ಬಂದ ನಾವು. ಅವ್ನು ಕೂತ್ಕೊಂಡು ಕೇಳಿ ಭಗವದ್ಗೀತೆ ಎಂಥ ಭಗವದ್ಗೀತೆ ರೀ, ಏನು ಎಷ್ಟು ಚಲೋ ಭಗವದ್ಗೀತೆ ಅಪ್ಪ ಅವರು ಭಾರಿ ಹೇಳ್ತಾರೆ ರೀ, ಭಗವದ್ಗೀತನ ಭಾರಿ ಅದ್ರಿ, ಭಾಳ ಚಲೋ ಓದ್ಕೊಂಡು ಹೇಳಿ ಏನು ಇವು ಏನಿರೋದು ಮನುಷ್ಯ ಭಾರಿ ಅಂತಾರೆ ಅಂದ್ರೆ ಇಂಥ ಮನುಷ್ಯ ಅಂದ್ರೆ ಎದಕರೇ ಭಾರಿ ಅಂತೀವಿ, ನೀನು ಏನಾರು ತಿಳಿತ ಅಂತ ಕೇಳ್ತಾರೆ. ಎಲ್ಲ ತಿಳಿತೀರಿ ಅಂಥ ಗ್ರಂಥನೂ ಇಲ್ಲ, ಹಂಗೆ ಹೇಳೋ ಅಪ್ಪವ್ರು ಇಲ್ಲ, ಭಾಳ ಚಲೋ ರೀ ಏನಾಗ್ತೀನಿ ಹೇಳಂದ್ರೆ ಏನಿಲ್ಲ. 5 ಹಣ್ಣು 7 ಹಣ್ಣು ತಂದು ಕೊಟ್ಟಿದ್ರು ಹೆಣ್ಮಕ್ಳು, ಅದರೊಳಗೆ 2 ಹಣ್ಣು ಅಪ್ಪವ್ರು ತಗೊಂಡಿಟ್ರು, 5 ಹಣ್ಣು ಉಡಿಯೊಳಗೆ ಹಾಕಿರು. ಆಮೇಲೆ 18ನೇ ಅಧ್ಯಾಯ 13ನೇ ಅಧ್ಯಾಯ ಅದು ಇಷ್ಟನೇ ಶ್ಲೋಕ ಅದು ಹೇಳ್ತಾಯಿದ್ರು. ಅದನ್ನೆಲ್ಲ ಕೂಡಿಸಿ ಅದರೊಳಗೆ 18 ಅಧ್ಯಾಯಗಳು ಎಲ್ಲ ಕೂಡಿಸ್ಕೊಂಡು 700 ಇದರೊಳಗೆ 700 ಶ್ಲೋಕಗಳು ಅಂತ ಹೇಳಿದರು. ಎಲ್ಲ ಕೂಡಿಸಿ ಅಲ್ಲಿ ಲೆಕ್ಕಪತ್ರ ಮಾಡಿ ನೋಡಿ ಸರಿ ಐತೆ ಇದು ಹಚ್ಚಿಬಿಟ್ನಿ. ನನಗೆ ಮರುಷ್ಯ ಅಂತಂದ್ರೆ ಆ ಮಟ್ಕಾದ ನಂಬರ್ ಎತ್ತಿಬಿಡ್ತೀರಿ, ರೊಕ್ಕ ಬಂದು ಅಂಥ ಭಗವದ್ಗೀತಾ ಅದು ಕೇಳ್ಬೇಕ್ರಿ, ಕೇಳ್ಕೊಂತ ಅಂಥ ಭಗವದ್ಗೀತೆ ಅಂದ್ರೆ ರೀ ಭಗವದ್ಗೀತಾನ ಮಟ್ಕ ನಂಬರ್ ಹೇಳೋಕ್ಕಾಯ್ತೈತ ಈಗ ತಿಳ್ಕೊಂಡು ನಾವು ಏನು ಮಾಡ್ತೀರಿ. ಅವ್ರು ಅಂಥವ್ರು ಬಂದು ಕೂತಾರಂದ್ರೆ ಶಾಸ್ತ್ರ ಕೂತಾರಂದ್ರು ಅವ್ರವ್ರ ಗುಂಗಿನಾಗ ಇರೋರು. ಅದಕ್ಕೆ ಇಂಥ ಜಂಗ್ ಹಚ್ಕೊಂಡು ಬಂದ್ರೆ ಬಂಗಾರ ಆಗೋದಿಲ್ಲ. ಅದು ಯಾವುದು ರೀ, ಕಬ್ಬಿಣ ಬಂಗಾರ ಆಗೋದಿಲ್ಲ. ಅವ್ರಿಗೆ ಲೌಕಿಕದ ಲಾಭ ಆಗಿರ್ಬೋದು, ಖರೆ ಮೋಕ್ಷ ಲಾಭ ಆಗ್ತದೆ ಹೇಳ್ರಿ. ನೋಡ್ರಿ, ಮಹಾತ್ಮರ ದರ್ಶನದಿಂದ, ಸದ್ಗುರುವರ ಸನ್ನಿಧಿಯಿಂದ, ದೇವರ ದರ್ಶನದಿಂದ ಹೊರಗಿನ ಲಾಭ ಆಗ್ಬೋದು, ಏನಾರು ಆಗ್ಬೋದು. ಖರೆ ಮೋಕ್ಷ ಅಂತಕ್ಕಂಥದ್ದು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅದು ಗುರುಗಳ ಸನ್ನಿಧಿಯಲ್ಲಿರುವಾಗ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಲ್ಲವರು ಬಿಟ್ಟು ಸದ್ಗುರುವರ ಸೇವೆಯನ್ನು ಯಾರು ಮಾಡ್ತಾರೆ ನೋಡಿ, ಅವರು ಒಳ್ಳೆಯವರಾಗ್ತಾರೆ. ಅವ್ರಿಗೆ ಎಲ್ಲ ಲಾಭ ಸಿಗ್ತದೆ, ಅನುಕೂಲ. ಎಲ್ಲ ಲಾಭ ಅಂದರೆ ಲೌಕಿಕ ಲಾಭ ಅಲ್ಲ, ಮೋಕ್ಷ ಲಾಭ ಸಿಗ್ತದೆ. ಜ್ಞಾನ ಪ್ರಾಪ್ತಿ ಆಗ್ತದೆ, ಜ್ಞಾನೋತ್ತರ ಮೋಕ್ಷ ಪ್ರಾಪ್ತಿ ಆಗ್ತದೆ. ಅದನ್ನು ಪಡಿಬೇಕಾದ್ರೆ ಮೊದಲು ಸಾಧನ ಚತುರ್ವರ್ತಿ ಸಂಪನ್ನ ಆಗಿರ್ತಕ್ಕಂಥವ್ರು ಇರಬೇಕು.
ಮತ್ತು ಸತ್ಸಂಗದೊಳಗೆ ಒಂದು ವಿಶೇಷವಾಗಿರ್ತದೆ ಶಕ್ತಿ ಇರ್ತದೆ. ನಮ್ಮ ತಂಗಿ ಏನೋ ಹೆಸರು ಅಮೂಲ್ಯನ ಯಾರು ಅಮೃತ ಈಗ ಪ್ರವಚನ ಮಾಡಿದ್ದಾರೆ, ಚಲೋ ಮಾಡಿದರು. ಈ ದಿನಾನು ಕೂಡ ಎಲ್ಲರೂ ಪ್ರವಚನ ಮಾಡ್ತಾರಲ್ಲ, ದಿನಾನು ಅಧ್ಯಾತ್ಮ ವಿಷಯ ಪ್ರತಿಯೊಬ್ಬರು ಪ್ರವಚನ ಮಾಡ್ತಾ ಬರ್ತಾರೆ. ಇವರು ಅಕಸ್ಮಾತ್ ಬೇರೆ ಕಡೆ ಇದ್ರೆ ಮಾಡ್ಬೋಯ್ತಾನೆ ಹೇಳಿದ್ರು. ಬೇರೆ ಕಡೆ ಇದ್ದರೆ ಗುರುಗಳ ಸ್ಥಾನದಲ್ಲಿರುವ ಮೂಲಕವಾಗಿ ಅದ್ವೈತ ವೇದಾಂತವನ್ನು ಅರಿವಿಗೋಸ್ಕರವಾಗಿ ಸದ್ಗುರುವರ ಸಂಕಲ್ಪ ಇರೋ ಮೂಲಕವಾಗಿ ಅದ್ವೈತ ವೇದಾಂತ ಕಾಶಿನಲ್ಲಿ ಬರತಕ್ಕಂಥ ಗುರು ಅನುಗ್ರಹ ಇರುವ ಮೂಲಕವಾಗಿ ಗುರು ಸ್ಥಾನಕ್ಕೆ ಬಂದಾಗ ಇದನ್ನು ಸಾಧ್ಯ ಆಯಿತು ಅಥವಾ ಬೇರೆ ಕಡೆ ಇದ್ರೆ ಸಾಧ್ಯ ಆಗ್ತಿತ್ತು. ಅದಕ್ಕೆ ಇರ್ತಕ್ಕಂಥದ್ದು ಏನದ ಅದು ಸ್ವಲ್ಪ ಇರಲಿ, ಇವತ್ತು ಸ್ವಲ್ಪ ಇರಲಿ, ಸ್ವಲ್ಪ ಹೇಳಿರಲಿ. ಸ್ವಲ್ಪ ಮಪ್ಪೆಶ್ಚ ಧರ್ಮಶ್ಚ ತ್ರಾಯಿತೆ ಮಹತ್ವ ಭಯತು. ಸ್ವಲ್ಪ ಒಳ್ಳೇದು ಮಾಡ್ತಕ್ಕಂಥದ್ದು ಮಹತ್ವ ಇರ್ತಕ್ಕಂಥ ಭಯದಿಂದ ನಮ್ಮನ್ನು ನಿವಾರಣೆ ಮಾಡ್ತಾಯಿದ್ರೆ ಅಧ್ಯಾತ್ಮ ಎಂಥ ಶಕ್ತಿ ಇರ್ತದೆ. ಅದು ಅಧ್ಯಾತ್ಮ ಅಷ್ಟೇ ಅಲ್ಲ, ಕೇವಲ ಹೇಳೋದಕ್ಕೆ ಕೇಳೋದಕ್ಕೆ ಅಷ್ಟೇ ಇರಬಾರ್ದು, ನಮ್ಮ ನಡೆನುಡಿಗಳು ಕೂಡ ಅದಕ್ಕೆ ಸಂಬಂಧ ಇರ್ತಕ್ಕಂಥದ್ದು ಇರಬೇಕು. ಎಲ್ಲ ಹೇಳ್ತಕ್ಕಂಥ ವಿದ್ಯಾರ್ಥಿಗಳಾಗಲಿ, ಶಿಕ್ಷಕರು ಹೇಳ್ತಕ್ಕಂಥ ಶಿಕ್ಷಕರಾಗಲಿ, ಶಿಕ್ಷಕಿಯರು ಮತ್ತು ಶಿಕ್ಷಕರು ಎಲ್ಲ ಕೂಡ್ಕೊಂಡು ಒಳ್ಳೆಯವರ ಇದ್ಕೊಂಡು ಅಧ್ಯಾತ್ಮವನ್ನು ಅಧ್ಯಯನ ಮಾಡಿರಿ, ಸಂಪೂರ್ಣ ಅಧ್ಯಯನ ಮಾಡಿರಿ. ಅದಕ್ಕೋಸ್ಕರವೇ ಇರ್ತಕ್ಕಂಥ ಅದ್ವೈತ ವೇದಾಂತ ವಿಷಯ ಸಂಪೂರ್ಣ ಮಾಡಿರಿ, ಸಂಪೂರ್ಣವಾಗಿ ಹೇಳ್ರಿ, ಸಂಪೂರ್ಣವಾಗಿ ಕೇಳ್ರಿ. ಅಷ್ಟೇ ಅಲ್ಲ, ಅದರಂತೆ ನಡೀತಕ್ಕಂಥದ್ದು ಕೂಡ ಭಾಳ ಮಹತ್ವ. ಚಿತ್ರದೊಳಗೆ ದೀಪ ಬೆಳಗೋದಲ್ಲ ರೀ, ಚಿತ್ರದ ಹೋಳಿಗೆ ತಿನ್ಲಿಕ್ಕೆ ಬರೋದಿಲ್ಲ ಅದು. ಹಾಗೆ ಅದಕ್ಕಾಗತ್ತೆ ಅನ್ನೋದನ್ನು ನಾವು ಹೇಳೋದಷ್ಟೇ ಆಯಿತು, ಎಲ್ಲ ಆಯಿತು, ಪ್ರಸಿದ್ಧ ಆಯಿತು, ಎಲ್ಲರೂ ಚಪ್ಪಾಳೆ ತಟ್ಟರು ಬರೋಬರಿತು ಎಲ್ಲ ಆಯ್ತು ಅಂದ್ರೆ ಅಷ್ಟಕ್ಕೆ ಆಗ್ತದೆ. ಅದನ್ನು ಮೀರಿ ಸದ್ಗುರುವರು ಏನು ಮಾಡಿದರೆ, ಹೇಗೆ ನಾವು ಶೇರ್ ಮಾಡಿದ್ರೆ ಗುರುಗಳ ಕೃಪಾ ಆಶೀರ್ವಾದ ಆಗ್ತದೆ, ಹಾಗಿರ್ತಕ್ಕಂಥದ್ದು ಅದು ಕೂಡ ಭಾಳ ಮಹತ್ವದ್ದು. ಗುರುಗಳು ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಆದ್ಮೇಲೆ ಸದ್ಗುರುವರ ಸ್ಮರಣೆ ಮಾಡ್ತಾ ಸದ್ಗುರುವರ ಚರಿತ್ರೆನ ಶುರು ಮಾಡೋಣ. ನಾವು ನೀವೆಲ್ಲ ಮತ್ತೆ ಪ್ರವಾಸ ಮಾಡಬೇಕು. ಬರ್ತಾಯಿದ್ರಿ ಎಲ್ಲರೂ? ತಯಾರಿದ್ದೀರಿ? ಎಲ್ಲ ಭಾಳ ತಯಾರಿದ್ದಾರೆ ನೋಡಿ. ಇದೇ ಇರಲಿ ನೋಡಿರಿ, ಎಲ್ಲರೂ ಒಮ್ಮಿಂದ ಬಂದುಬಿಟ್ಟಾರೆ. ಈಗ ಸ್ವಲ್ಪ ಬೇಗನೆ ಬರುವಂಥ ಪ್ರವಾಸಕ್ಕೆ ಹೋದಾತ ಹತ್ಕೊಂಡು ಎಲ್ಲ ತಯಾರಾಗಿಬಿಟ್ಟಾರೆ. ತಯಾರಿ ಮೇಲೆ ಅಲ್ಲೆಲ್ಲ ತಯಾರಿದ್ದೀರಿ? ಕೈ ಮಾಡಿ ತೋರಿಸ್ತಾಯಿಲ್ಲ ತಯಾರಲ್ಲಿ. ಅರಳಿದ ಹೂವುಗಳಿಗೆ ಕೈ ಅಂದರೆ ಕರಕಮಲ ಅಂತಾರೆ ಅದಕ್ಕೆ. ಇದು ಮುಖಕಮಲ, ಇದು ಕರಕಮಲ, ಇದು ಹೃದಯ ಕಮಲ. ಗುರುಗಳ ಪಾದ ಇರ್ತಾರೆ ಪಾದಕಮಲ. ನಮ್ಮ ಕರಕಮಲದಿಂದ ಸದ್ಗುರುವರು ಪಾದಕಮಲ ಹಿಡಿದುಕೊಂಡು ಪಾದ ಪೂಜೆಯನ್ನು ಕರಕಮಲದಿಂದ ಮಾಡಿ ಪ್ರಸನ್ನ ಮುಖಮುದ್ರೆ ಇದ್ಕೊಂಡು ಪ್ರಸನ್ನ ಮುಖಮುದ್ರೆ ಗುರುಗಳ ಮುಖವನ್ನು ನೋಡಿದರೆ ಅವರು ತಥಾಸ್ತುತ ಆಶೀರ್ವಾದ ಮಾಡಿ ನಾವು ಉದ್ಧಾರ ಆಗ್ತಾಯಿದ್ದೀವಿ. ಎಲ್ಲರಿಗೆ ಆನಂದವಾಗಲಿ, ಒಳ್ಳೆಯದು. ಎಲ್ಲರೂ ತಯಾರಿದ್ದರೆ ಸಂತೋಷ. ಬರೀ ಆಗೋದ್ರೆ ಎಲ್ಲರೂ ಹೋಗೋಣಂತ. ಈಗ ಎಲ್ಲಿ ಹೋಗ್ಬೇಕಾದ್ರೆ ನಾವು ಎಲ್ಲಿ ಕುಡ್ಕೊಂಡು ಅಪ್ಪವ್ರು ಇದ್ದರೆ ಹೋಗ್ಬೇಕು. ಅಪ್ಪವ್ರು ಏನಿರ್ತಾರೆ ಹೋಗ್ಬೇಕು ರೀ. ಅವ್ರು ಎಲ್ಲಿರ್ತಾರೆ? ಮಹಾರಾಷ್ಟ್ರದಾಗಿರಲಿ, ಶ್ರೀಶೈಲ ಎಲ್ಲೇ ಇರಲಿ ಅವ್ರು. ನಾವೆಲ್ಲಿ ಹೋಗ್ಬೇಕ್ರಿ? ಅಲ್ಲೇ ಹೋಗಿ. ಆದ್ಮೇಲೆ ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಅನುಗ್ರಹದಿಂದ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತಿರುವಂತಕ್ಕಂಥ ಸದ್ಗುರುವರ ಚರಿತ್ರೆಯನ್ನು ಶುರು ಮಾಡ್ತಾ ಇದ್ದೀವಿ. ಸದ್ಗುರುವರ ಚರಿತ್ರೆಯ ಎಷ್ಟನೇ ಭಾಗದ್ದು? 8ನೇ ಭಾಗದ ವಿಷಯ ನಾವು ಶುರು ಮಾಡ್ತಕ್ಕಂಥ ಇದ್ದೀವಿ. ಇವತ್ತಿನ ಯಾವ ಅಧ್ಯಾಯ? ಎಷ್ಟಂದ್ರಿ? 25ನೇ ಅಧ್ಯಾಯ ಪ್ರಾರಂಭ. ಎಷ್ಟಂದ್ರಿ? 25. 25ನೇ ಅಧ್ಯಾಯ ಅಂದ್ರೆ ಪಂಚಮಹಾಭೂತ ಇರ್ತಾವಲ್ಲ. ಎಷ್ಟು ಭೂತಗಳು? ಎಂಥ ಭೂತಗಳು? ಪಂಚ ಮಹಾಭೂತಗಳು. ಭೂತ ಸಂಘದಿಂದ ಅಂದರೆ ಈ ಭೂಮಿ, ನೀರು, ಗಾಳಿ, ಬೆಂಕಿ, ಆಕಾಶ ಅಂತ ಪೃಥ್ವಿ, ಆಪ್, ತೇಜ್, ವಾಯು, ಆಕಾಶ ಅಂತ 5 ಭೂತಗಳಲ್ಲ. ಇದಕ್ಕೆ ಪಂಚಮಹಾಭೂತಗಳು ಅಂತ ಹೇಳ್ತಾರೆ. ಇನ್ನು ನಿನ್ನೆ ಪ್ರಶ್ನೆ ಕೇಳಿದ್ರೆ ನಮ್ಮ ಭವನ ಏನಂದ್ರೆ ಭೂತಗಳು ಏಕೆ ಆಗುತ್ತವೆ? ಪಂಚಮಹಾಭೂತಗಳವರೇ ಆ ಪಂಚಮಹಾಭೂತಗಳಿಂದ ಅದನ್ನು ಹೆಚ್ಚು ಕಡಿಮೆ ಮಾಡಿಕೊಂಡು ಸರಿ ಮಾಡುವ ಒಂದು ಸ್ವಲ್ಪ ತಯಾರು ಮಾಡಿ ಒಂದು ದೇಹ ತಯಾರು ನಾವು ದೇಹವನ್ನು ತಯಾರು ಮಾಡಿದರು. ಈ ದೇಹ ತಯಾರು ಮಾಡಿದ್ರಲ್ಲ, ಈ ದೇಹ ತಯಾರು ಮಾಡಿದ ನಂತರ ಈ ದೇಹದೊಳಗೆ ಆ ಪರಮಾತ್ಮನೇ ಜೀವರೂಪದಿಂದ ವಾಸ ಮಾಡಿದರು. ಈ ದೇಹದ ಸಂಘದ ಮೂಲಕವಾಗಿ ನಾನು ಪರಮಾತ್ಮನ ಮೂಲ ಶಕ್ತಿಯನ್ನು ಸಾಮರ್ಥ್ಯ ಮರ್ಕೊಂಡ್ಬಿಟ್ರು. ಮರೆತ ನಂತರ ಏನಾಯಿತು ಅಂತಂದ್ರೆ ಅದು ಮರಳಿ ಅರಿಬೇಕಲ್ಲ. ತನ್ನನ್ನು ತಾ ಯಾವಾಗ ಮರೆತರೋ ಅದಕ್ಕೆ ಅರಿವಿಗೋಸ್ಕರ ಏನು ಮಾಡಿದ್ರೆ ಅಕಸ್ಮಾತ್ ಮರೆತರೆ ಏನು ಮಾಡೋದು ಅಂತ ವಿಚಾರ ಮಾಡಿ ಪರಮಾತ್ಮ ಜೀವಾತ್ಮ ಆಗೋಕ್ಕಿಂತಲೂ ಪೂರ್ವದಲ್ಲಿ
4 ವೇದಗಳನ್ನು ತಯಾರು ಮಾಡಿದ್ರು. ಏನು ಮಾಡಿದ್ರಿ? ಈ ಸೃಷ್ಟಿ ಮಾಡೋಕ್ಕಿಂತಲೂ ಪೂರ್ವ 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತಕ್ಕಂಥ 4 ವೇದಗಳನ್ನು ತಯಾರು ಮಾಡಿದರು. ಮಷೀನ್ ತಯಾರು ಮಾಡೋಕ್ಕಿಂತಲೂ ಮೊದಲು ಕೋಷ್ಟಕ ತಯಾರು ಮಾಡ್ತಾರೆ. ಹೀಗೆ ಇದೇ ಪ್ರಕಾರ ಇಂಜಿನಿಯರು ಇದೇ ಪ್ರಕಾರ ಇದೇ ಚಕ್ರ ಹೀಗೆ ಇರ್ತದೆ, ಇಲ್ಲಿಂದ ಇಲ್ಲೇ ಸಾಕಳಿ ಇರ್ತದೆ, ಇಲ್ಲ ಇಂಥಲ್ಲಿ ನಟ್ಟಬೇಕು, ಹೀಗೆ ಅದ, ಇದು ಹೊಗೆ ಪಂಪ್ ಇಲ್ಲಿ ಇರ್ತದೆ, ಇದು ನೀರು ಇರ್ತದೆ, ಇಲ್ಲೇ ಏನೇನದು ಎಲ್ಲ ನಕ್ಷತ್ರ ಇರ್ತಾರೆ, ಇಂಥಲ್ಲೇ ಹೀಗೆ ಇದನ್ನು ಮಾಡಿದ್ರೆ ಸರಿ ಆಗುತ್ತೆ ಅಂತಕೊಂಡು ಮಾಡ್ತಾರೆ. ಅದೇ ಪ್ರಕಾರವಾಗಿ ಪರಮಾತ್ಮ ಏನು ಮಾಡಿದಾರಂದ್ರೆ ತತ್ ಸೃಷ್ಟ ತದೇವಾನು ಪ್ರಾವಿಶತ್. ತತ್ ಸೃಷ್ಟ ತದೇವಾನು ಪ್ರಾವಿಶತ್. ತತ್ ಸೃಷ್ಟ, ತತ್ ಅಂದ್ರೆ ಪರಮಾತ್ಮ. ನೀವು ಉದ್ಬತ್ತಿ ಎಲ್ಲ ಹಿಂಗೆ ಬೆಳ್ಕೊಂಡು ಮನೆ ಒಳಗೆ ಹೀಗೆ ಉದ್ಬತ್ತಿ ಅಥವಾ ಏನು ಆರತಿ, ಕರ್ಪೂರ ಆರತಿ ತೆಗೆದುಕೊಂಡು ಹೀಗೆ ಧೂಪ ಅದು ಈಗ ಬೆಳಗ್ತಾ ಎಲ್ಲ ಕಡೆ ಒಳಗೆ ಬೆಳಗ್ಗೆ ಜಗಲಿ ಎಲ್ಲ ಕಡೆ ಬೆಳ್ಕೊಂಡು ಎಲ್ಲ ಫೋಟೋ ಬೆಳ್ಕೊಂಡು ಕೊನೆಗೆ ಎಲ್ಲಿ ತನಕ ಬರ್ತಾರೆ ಹೇಳಿ? ಮನೆ ಹೊಸಲ ದಾಟಿ ಹೊರಗೆ ಬರ್ತಾರಲ್ಲ ರೀ. ಹೊರಗೆ ಬಂದು ಏನು ಮಾಡ್ತಾರೆ? ಹೊರಗೆ ಬಂದ ಅಲ್ಲಿ ಫೋಟೋದವ್ರು ಬಂದಾರೆ ಕೇವಲ ಏನಂದ್ರೆ ಹೊರಗೆ ಆಕಾಶ ಅದಲ್ಲ ರೀ. ಆದ್ರೂ ಒಳಗೆಲ್ಲ ಬೆಳಗ್ಗೆ ಬಂದು ಹೊರಗಿನ ಆಕಾಶ ಬೆಳಿತಾರೆ. ಏನದು? ಏನಂದ್ರೆ ಹೇಗೆ ಕೈ ಹೀಗೆ ಮಾಡ್ತೀರ ಕೆಳಗೆ ಮೇಲೆ ಮಾಡ್ತೀರ, ಎಲ್ಲ ಮಾಡ್ತೀರ. ಹಾಂ, ಅಂದ್ರೆ ಹೀಗೆ ಮಾಡಿದ್ರೆ ಪರಮಾತ್ಮ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಇದ್ದಾರೆ ಸರಿ. ಆದರೂ ಒಂದು ವಾರದ ಪುರಾಣಗಳ ಪ್ರಕಾರ ಪರಮಾತ್ಮ ಏನಿದ್ದಾರೆ? ಕೈಲಾಸದಲ್ಲಿದ್ದಾರೆ. ವ್ಯಾಪಕವಿದ್ದಾರೆ ಪರಮಾತ್ಮ. ಇಲ್ಲೆಲ್ಲ ಬೆಳ್ಕೋತವ್ರು ಕೆಳಗೆಲ್ಲ ಈತ ಮಾಡಿದ್ರು. ಇನ್ನು ಪುರಾಣ ಪ್ರಕಾರ ಪರಮಾತ್ಮ ಇದ್ದಾರೆ ಕೈಲಾಸದೊಳಗಿದ್ದಾರೆ. ಕೈಲಾಸದ ಮೇಲ್ಭಾಗದ ವೈಕುಂಠದಲ್ಲಿದ್ದಾರೆ ವಿಷ್ಣು ಪರಮಾತ್ಮ ಮೇಲ್ಭಾಗದ. ಆಮೇಲೆ ಬ್ರಹ್ಮದೇವರು ಸತ್ಯಲೋಕದಲ್ಲಿದ್ದಾರೆ ಮೇಲ್ಭಾಗಿದ್ದಾರೆ. ದ್ವಿಲೋಕ ಅಂತ ಅಲ್ಲಿ ದಿವಾ ಅಂದ್ರೆ ಪ್ರಕಾಶ ಅಂತ, ಪ್ರಕಾಶ ಲೋಕಗಳು ಅಲ್ಲಿದ್ದಾರೆ ಅಂತಕೊಂಡು ಹೇಳಿ ನಾವು ಬೆಳಗುವ ಈ ಧೂಪದ ಹೊಗೆ, ಕರ್ಪೂರದ ಹೊಗೆ, ಕರ್ಪೂರ ಜ್ಯೋತಿ, ಅಗರಬತ್ತಿ ಎಲ್ಲಿ ಮುಟ್ಲಿ? ಆ ಪರಮಾತ್ಮನಿಗೆ ಮುಟ್ಲಿ ಅಂಥೇಳಿ ಈಗ ಬೆಳಗ್ತಾ ಹೋಗ್ತಾರೆ. ಎಲ್ಲ ಕಡೆ ಬೆಳಗ್ತಾ ಹೋಗ್ತಾರೆ. ಹೀಗೆ ಪರಮಾತ್ಮ ಎಲ್ಲಿದ್ದಾರೆ ಅಂತಂದ್ರೆ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಇದ್ದಾರೆ. ಅಂಥ ಪರಮಾತ್ಮ ಅಲ್ಲಿರ್ತಕ್ಕಂಥ ಪರಮಾತ್ಮ ನಾವು ಉದ್ಧಾರ ಮಾಡೋಗೋಸ್ಕರವಾಗಿ ತತ್ ಸೃಷ್ಟ. ಯಾವ ಪರಮಾತ್ಮ ಮೇಲಿದ್ದಾರೆ ಅಂತ ಅಂತಿರಲ್ಲ, ಆ ಪರಮಾತ್ಮ ತತ್ ಅಂದ್ರೆ ಪರಮಾತ್ಮ. ತತ್ ಸೃಷ್ಟ, ಆ ಪರಮಾತ್ಮನೇ ಸೃಷ್ಟಿ ಮಾಡಿದ್ರು. ಏನು ಸೃಷ್ಟಿ ಮಾಡಿದ್ರು? ನಮ್ಮ ದೇಹವನ್ನು ತಯಾರು ಮಾಡಿದ್ರು. ಏನು ಮಾಡಿದ್ರಿ? ನಮ್ಮ ನಿಮ್ಮೆಲ್ಲರ ದೇಹವನ್ನು ತಯಾರು ಮಾಡಿದ್ರು. ತಯಾರು ಮಾಡಿ ಏನು ಮಾಡಿದ್ರು ಅಂದ್ರೆ ಮಾಡಿ ನೋಡಿದ್ರಿ, ತಯಾರು ಮಾಡಿದ್ರು, ಮುಂದೆ ಹೋಗಲಿಲ್ಲ. ಅದು ತಯಾರು ಮಾಡಿ ಮುಂದೆ ಹೋಗಲಿಲ್ಲ. ತಯಾರಾಯಿತು, ಮುಂದೆ ಹೋಗಲಿ, ಏನು ಮಾಡ್ಬೇಕು ಇದಕ್ಕೆ ಅಂತ ವಿಚಾರ ಮಾಡಿ ತತ್ ಸೃಷ್ಟ ತದೇವಾನು ಪ್ರಾವಿಶತ್. ಅದೇ ದೇವನೇ, ಅದೇ ಪರಮಾತ್ಮನೇ ಈ ದೇಹದಲ್ಲಿ ಪ್ರವೇಶ ಮಾಡುತ್ತೆ ಹೇಳಿ ಈ ದೇಹದ ಒಳಭಾಗದಲ್ಲಿ ಪ್ರವೇಶ ಮಾಡಿದ್ರು. ಅಂದರೆ ಕಣ್ಣು, ಮೂಗು, ಕಿವಿ, ನಾಲಿಗೆ ಇವೆಲ್ಲ ಇರ್ತಕ್ಕಂಥ ಬೇರೆ ಬೇರೆ ಸ್ಥಾನದಲ್ಲ. ಇದನ್ನೆಲ್ಲ ನೋಡಿದ್ರು, ಸುಮಾರು ಅನಿಸಿದ್ರು, ಒಂದೂ ಚಲೋ ಇಲ್ಲದು. ಏನು ಮಾಡ್ಬೇಕು ಇದಕ್ಕೆ ಅಂತಕೊಂಡು ಹೇಳಿ ಮೊದಲ ಬ್ರಹ್ಮರಂಧ್ರ ಹೇಳ್ತದೆ ನೆತ್ತಿಯಲ್ಲಿ ಎಣ್ಣೆ ಉಣ್ಸಾರ ಹೇಳಿ ಹೆಣ್ಮಕ್ಳು ಇರ್ತಾರಲ್ಲ, ಹೀಗೆ ಮಾಡ್ತಾರೆ ಮ್ಯಾಗ ಹೀಗೆ ಮಾಡಿ ಹಾಗೆ ಮಾಡಿ ಬೆಲ್ಲ ತೊಗೊಂಡು ಎಲ್ಲ ಮಾಡಿ ಪಟ ಬಡೋದು, ನೀರು ಸುರಿ ಬಿಸಿನ ತಣ್ಣೀರು ಕುಡಿ ಒಂದು ಹದಕ್ಕೆ ಬರುವಾಗ ಮಾಡಿ ಕೂಸಿನ ನೆತ್ತಿ ಇನ್ನೂ ಹತ್ತಿಕವ ಅದನ್ನ ಕೂಸು ನೆತ್ತಿ ಕೂಡಿಲ್ಲ ಮಾಡಿ ಔಡ್ಲಲ್ಲಿ ತೊಗೊಂಡು ಉಡ್ಲು ಹೂವು ಹಾಕಿ ಅರಿಶಿಣ ಹಾಕಿ ಏನಾರು ಮಾಡಿ ಗದ್ದಲ ಮಾಡಿ ಏನು ಮಾಡ್ತೀರಿ? ಕೊನೆಗೆ ಕುಡಿಸಿಲ್ಲ ರೀ. ನೀವು ಕುಡಿಸ್ತೀರ ಯಾರು? ಎದಕ್ಕೆ ಹೇಳ್ರಿ ನೋಡೋಣ, ಅದು ಅವ್ರಿಗೆ ಬಿಟ್ಕೊಟ್ಟ ವಿಷಯ ಅದು. ಹಾಗೆ ಇಲ್ಲಿ ಏನಂದ್ರೆ ಪರಮಾತ್ಮ ಸೃಷ್ಟಿ ಮಾಡಿದ್ರು, ಪರಮಾತ್ಮನೇ ಮಾಡಲಿಲ್ಲ. ಪರಮಾತ್ಮ ಯಾವ ಉಪಾಧಿಯಿಂದ ಮಾಡಿದ್ರಿ? ಮಾಯ ಉಪಾಧಿಯಿಂದ ಮಾಡಿದ್ರು. ಇಲ್ಲಿ ಆಚೆ ಕಡೆ ಖಾತೆ ಮಾಡ್ತಾರಲ್ಲ ಅದನ್ನೆಲ್ಲ ಈಚೆ ಕಡೆ ಖಾತೆ ಏನು ಮಾಡಿಲ್ಲ. ಪರಮಾತ್ಮ ಸುಮ್ಮಿದ್ದಾರೆ. ಪರಮಾತ್ಮನ ಸತ್ತಾ ಪಡ್ಕೊಂಡು ಪಾರ್ವತಿ ದೇವಿ ಇನ್ನೊಂದು ರೂಪಕ್ಕೆ ಹೊಗೆ ಮತ್ತು ಉರಿ ಅಂತ ಹೇಳ್ತಾರೆ ಶಾಸ್ತ್ರ. ದೇವಿ ಪುರಾಣದ ಹೊಗೆ ರೂಪ ಇರ್ತಕ್ಕಂಥದ್ದು ಮಾಯೆ, ಉರಿ ರೂಪ ಇರ್ತಕ್ಕಂಥದ್ದು ಪಾರ್ವತಿ ದೇವಿ ಅಂತ. ಹಾಗೆ ಮಾಯೆ ಅಂತಕ್ಕಂಥ ಒಂದು ಉಪಾಧಿ ಮಾಡಿಕೊಂಡು ಪರಮಾತ್ಮ ಇದೆಲ್ಲ ತಯಾರು ಮಾಡಿದರು. ಸೃಷ್ಟಿ ಆಯ್ತು, ಲೋಕ ಅದು, ಪಂಚಮಭೂತಗಳದು ಎಲ್ಲ ಅದು ದೇಹ ತಯಾರು ಮಾಡಿದ್ರು, ಎಲ್ಲ ಮಾಡಿದರು. ಇನ್ನು ಇದ್ರೊಳಗೆ ತಾನೇ ಡ್ರೈವರ್ ರೂಪದಿಂದ ಬಂದು ಪ್ರವೇಶ ಮಾಡ್ಕೊಂಡು ಹೇಳಿ ಇಲ್ಲಿ ಮೆದುಳಿನ ಮೇಲ್ಭಾಗದಲ್ಲಿ ಇರ್ತದೆ ನೆತ್ತಿಯಲ್ಲಿ ಒಂದು ಸಣ್ಣ ತೂತಿರ್ತದೆ. ನೀವು ಯಾರ್ಯಾರು ಧೈರ್ಯ ಇದ್ದವರು ಈ ಕಡೆ ಹೋಗಿರ್ತಾರೆ, ಅಂತ್ಯ ಕಡೆ ಹೋಗಿರ್ತಾರೆ, ಆಗ ಮೇಲ್ಭಾಗ ಬಸವೇಶ್ವರನ ಹತ್ತಿ ಮೇಲ್ಭಾಗ ಬಂದು ಬಿದ್ದಿತ್ತಂದ್ರೆ ಇರೋ ಥರದಾಗ JCB ಅದಕ್ಕೆ ಬಂದು ಬಕೆಟ್ ಹತ್ತಿ ಮೇಲೆ ಬಂದು ಬಿದ್ದಿದ್ರೆ ಧೈರ್ಯ ಇದ್ದವರು ಅದ್ರ ಮೇಲ್ಭಾಗ ನೋಡ್ರಿ, ನಡು ತೂತಿರ್ತದೆ, ಎತ್ತಿಯೊಳಗೆ ಸಣ್ಣ ತೂತಿರ್ತದೆ. ಅದಕ್ಕೆ ಬ್ರಹ್ಮರಂಧ್ರ ಅಂತಾರೆ. ಏನಂತಾರೆ ಅದಕ್ಕೆ?
ಬ್ರಹ್ಮರಂಧ್ರ ಅಂತಾರೆ. ರಂಧ್ರ ಅಂದ್ರೆ ತೂತು, ತೂತು, ಛಿದ್ರ, ರಂಧ್ರ ಅಂತಂದ್ರೆ ಎಲ್ಲ ಬಂದೆ. ಆ ಪರಮಾತ್ಮ ಏನು ಮಾಡಿದ್ರೆ ಇವ್ರು ಹೆಣ್ಮಕ್ಳು ಎಣ್ಣೆ ಉಣಿಸಿ ಇದು ಚಲೋ ಕಾಯ್ಕೊಂಡಾರ. ಇಲ್ಲಿ ಏನು ಬರ್ತದೆ, ನೆಗಡಿ ಬಂದಾಗ ಅಲ್ಲಿ ಏನು ಬರ್ತದೆ ಅಲ್ಲಿ ನೆತ್ತಿ ನೆಗಡಿ ಬಂದ ಏನು ಬರ್ತದೆ ರೀ, ನೆಗಡಿ ಬಂದ ಅಲ್ಲಿ ಏನು ಬರ್ತದೆ. ಮತ್ತು ಅಳಾಕತ್ತ ಕಣ್ಣೀರು ಹೋಗೋ ನಮ್ಮ ಇರುವಾಗ ಅದು ಉಲ್ಟಾ ಅದು ಹೋಗೋದಿಲ್ಲ. ಏನೂ ಇಲ್ಲ ರೀ, ಕಿವಿ ಒಳಗಿಂದ್ರೆ ಅಲ್ಲಿ ಹೋಗತ್ರಿ ಯಾವುದು ಅದು ಪವಿತ್ರ ಇರ್ತದೆ, ಶುದ್ಧ ಇರ್ತದೆ. ಅದಕ್ಕಾಗಿ ನೀವೆಲ್ಲ ಹೆಣ್ಮಕ್ಳು ನೀವು ಕಾಳಜಿ ಮಾಡೋದು ಅದಕ್ಕೆ ಅದು ಶುದ್ಧತೆ ತಿಳಿ ಕಾಳಜಿ ಮಾಡ್ತೀರಿ. ಇಲ್ಲಕ್ಕೆ ಕಾಳಜಿ ಮಾಡ್ತಿದ್ದೀರ ಅಷ್ಟು ಚಲೋ ಇರ್ತಕ್ಕಂಥ ದೇವ್ರು ನೋಡಿದರು. ಎಲ್ಲದರೊಳಗೆ ಸ್ವಚ್ಛ ಇರ್ತಕ್ಕಂಥ ದಾರಿ ಯಾವುದು? ಬ್ರಹ್ಮರಂಧ್ರ. ಅಲ್ಲಿಂದ ಪ್ರವೇಶ ಮಾಡ್ತಿರು ತತ್ವ ಸೃಷ್ಟ ಆ ಭಗವಂತನ ದೇಹ ತಯಾರು ಮಾಡಿದರು. ಇನ್ನು ಗಾಡಿ ನಡೀಲಿಲ್ಲ, ಅಲ್ಲಿ ಸೀಟಿಗೆ ನಾನು ಬಂದು ಕೂಡ್ಬೇಕಲ್ಲ, ಎಲ್ಲಿಂದ ಕೂಡುದಿರೊಳಗೆ ಪ್ರವೇಶ ಮಾಡ್ಬೇಕಲ್ಲ, ಅದು ದ್ವಾರ ಯಾವುದು ಅಂತ್ಕೊಂಡು ಹೇಳಿ ಇಲ್ಲಿ ಬಂದು ಅದರ ಒಳಭಾಗದ ಈ ತೂತಿನಿಂದ ಪರಮಾತ್ಮ ದೇಹದೊಳಗೆ ಪ್ರವೇಶ ಮಾಡಿದ್ರಿ. ಮಾಡಿ ಒಳಭಾಗ ಬಂದು ಕೂತರು. ಹಾಂ, ಅದಕ್ಕೆ ಹೀಗಾಗಿ ಆ ಬ್ರಹ್ಮರಂಧ್ರದಲ್ಲಿ ಪ್ರವೇಶ ಮಾಡಿರ್ತಕ್ಕಂಥ ಪರಮಾತ್ಮ ಶರೀರಿ. ಅದಕ್ಕೆ ಶರೀರಿ ಶಿರಃ ಪ್ರಧಾನ ಅಂತ. ಶರೀರದೊಳಗೆ ಶಿರಸ್ಸು ಪ್ರಧಾನ ಅಂದ್ರೆ ಮುಖ್ಯವಾಗಿರ್ತಕ್ಕಂಥದ್ದು ರೀ, ಮುಖ್ಯವಾಗಿರ್ತಕ್ಕಂಥದ್ದು. ಏಕೆಂದರೆ ಪರಮಾತ್ಮ ಅಲ್ಲಿ ಬಂದು ಆ ಪ್ರವೇಶ ಮಾಡಿದ ಸ್ಥಾನ ಅದು ಅಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಅಂಥ ಸ್ಥಾನದಲ್ಲಿ ಬಂದು ಪ್ರವೇಶ ಮಾಡಿದರು. ಪ್ರವೇಶ ಮಾಡಿ ತಮ್ಮ ಸ್ಥಾನದೊಳಗೆ ಕೂತ್ಕೊಂಡ ನಂತರ ಆ ಶೀಟಿ ಮೇಲೆ ಬಂದು ಕೂತ್ರಲ್ಲ. ಬಸವೇಶ ಹೊಸದೊಂದು ಕಾರ್ ಗಾಡಿ ತಂದರು. ಕೇಳಿ ಎಷ್ಟು ತಂದ್ರೆ 4 ಕೋಟಿ ರೂಪಾಯಿ ಅದಕ್ಕೆ. ಎಲ್ಲಿ ತಂದ್ರೆ ನಾವು ನೋಡಲಿಲ್ಲ, ಎಲ್ಲಿ ಇವತ್ತು ತಂದ್ರತ್ರಿ. ತಂದು ತಯಾರು ಮಾಡಿ ತಾನು ಮಾಡಿದತ್ರಿ. ತಾನು ಅದ್ರ ಮುಖ್ಯವಾಗಿರ್ತಕ್ಕಂಥ ಯಾರು ಇಂಜಿನಿಯರ್ ಬಂದು ಅದ್ರ ಕೂತು ಕೂಡಲೇ ಯಾರೋ ಬಂದು ಮತ್ತು ಅವ್ರಿಗೆ ಗೊತ್ತಿಲ್ಲ 4 ಕೋಟಿ ಕಾರ್ ಗಾಡಿ ಗುರ್ತಿಲ್ಲ, ಅದ್ರ ಮುಖ್ಯಸ್ಥ ಇಂಜಿನಿಯರ್ ಅನ್ನೋದು ಗುರ್ತಿಲ್ಲ ಮಂದಿಗೆ. ಅವ್ರು ಬಂದು ಕೇಳ್ತಾರೆ, ಡ್ರೈವರ್ ಸಾಹೇಬ್ರೆ ಮತ್ತು ನಮ್ಮ ಸ್ವಲ್ಪ ನಂದೇಶ್ವರ ಮಠಕ್ಕೆ ಬಿಟ್ಟು ಬರೋಕೈತಿ, ಬರ್ತೀರೇನು ಅಂತ ಅದನ್ನೇ ಕೇಳ್ತು. ಆ ಬಸವೇಶ್ವರ ಅಂತ ನಾನು ಅದು ಏನು ತಿಳ್ಕೊಂಡ್ರೆ, ಈ 4 ಕೋಟಿ ಗಾಡಿ ಅದಲ್ಲ, ಈ ಗಾಡಿ ತಯಾರು ಮಾಡಿದ ಇಂಜಿನಿಯರ್ ನಾನೇ. ಅಷ್ಟೇ ಅಲ್ಲ, ಈ ಗಾಡಿ ಮಾಲಕ ನಾನೇ, ನನ್ನನ್ನು ಬಾಡಿಗೆ ಬರ್ತಾ ಹೇಳ್ತೀರಿ, ಎಲ್ಲಿದ್ದಾರೆ ನೀವು ಅಂತ ಬೈದದ್ರಿ. ಅವರನ್ನ ಕ್ಷಮಿಸ್ಬೇಕ್ರಿ ದೊಡ್ಡವರು. ಮತ್ತು ತಾವು ಗಾಡಿ ತಯಾರು ಮಾಡಿದ ಇಂಜಿನಿಯರ್ ನಮ್ಗೆ ಗುರ್ತಿಲ್ಲ. ಮತ್ತು ಅಷ್ಟೇ ಅಲ್ಲ, ತಾವು ಗಾಡಿ ಮಾಲಕರು ನಮ್ಗೆ ಗುರ್ತಿಲ್ಲ. ಮತ್ತು ನೀವು ಮತ್ತು ನನಗೆ ಯಾಕಂದ್ರೆ ನೀವು ಗುರ್ತಿರಲಿಲ್ಲ ಅಂದ್ರೆ, ಇಲ್ಲರಿ ಆ ಶೀಟ್ ಮೇಲೆ ಕೂತಿರಲ್ಲ, ಡ್ರೈವರ್ ಕೂಡ ಶೀಟ್ ಮೇಲೆ ಕೂತಿರು ನೋಡಿರಿ, ಅದಕ್ಕಾಗಿ ಹಾಗೆ ನೀವು ಅದ್ರ ಮಾಲಕಿದ್ರೆ ಸಹಿತ ಮತ್ತು ಶೀಟ ಅದರ ಪ್ರಭಾವ. ಹೀಗಾಗಿ ಮತ್ತು ಡ್ರೈವರ್ ಸಾಹೇಬ್ರ ತಂದೀವ್ರಿ ಅಂತೇಳಿ. ಹಾಗೆ ಪರಮಾತ್ಮ ಈ ದೇಹದೊಳಗೆ ಯಾವಾಗ ಬಂದು ಕೂತರು ನೋಡ್ರಿ, ಬ್ರಹ್ಮರಿಂದ ಒಳಭಾಗ ಪ್ರವೇಶ ಮಾಡಿ ಪರಮಾತ್ಮಗೆ ಹೆಸರು ಬಂತು. ದೇಹದಲ್ಲಿ ಬಂದದ್ರಿಂದ ದೇಹಿ ಅಂತ ಹೆಸರು ಬಂತು. ಏನು ಬತ್ರಿ? ದೇಹಿ ಅಂತ. ಇದಕ್ಕೆ ಇನ್ನೊಂದು ಶರೀರಕ್ಕೆ ಇನ್ನೊಂದು, ಇದು ದೇಹಕ್ಕೆ ಏನೊಂದು ಶರೀರನ ಹೆಸರು ಅದ್ರಿ. ದೇಹ ಅಂದ್ರೆ ದಹಿಸಿಕೊಂಡು ಹೋಗುವ, ಕ್ಷಯಿಸಿಕೊಂಡು ಹೋಗ್ತಕ್ಕಂಥದ್ದು ಇದು ದೇಹ ಅಂತ. ನಾಶ ಸುಟ್ಕೊಂಡು ಹೋಗ್ತಕ್ಕಂಥದ್ದು. ಇನ್ನು ಶರೀರ ಅಂದ್ರೆ ಶರೀರ ಐತಿ ಶರೀರ ಅಂದ್ರೆ ಕ್ಷಯಿಸ್ಕೊಂಡು ಹೋಗ್ತಕ್ಕಂಥದ್ದು, ಕರ್ಕೋತ ಹೋಗ್ಬಿಡ್ತಾರೆ. ಎಷ್ಟು ಇವು ಹೆಂಗಿದ್ದಪ್ಪ ಇವ ಭಾಳ ಚಲೋ ಇದ್ದ. ಹಾಗೆ ಕರಿಗಿ ತೆಳ್ಳಗೆ ಹಾಕೊಂಡು ಬಂದ ಕಾರಿಕದಂಗೆ ಹಂಗದ ನೋಡ್ರಿ. ಏನು ಅಂತಿರ್ತಾರೆ ನೋಡ್ರಿ, ಕರ್ಕೋತ ಹೋಗ್ಯಾಗ ಸ್ವಲ್ಪ ಪರಿ ಬಿಟ್ಟಂಗೆ ಭಾರಿ ಶರೀರ. ಮತ್ತು ಯಾಗಿನ ಆಹಾರ ಜವಾರಿ ಆಹಾರ ರೀ, ಭಾರಿ ಅದು ಮಾತಾಡ್ತಿರ್ತಾರೆ ನೋಡ್ರಿ. ಅದು ಕ್ಷಯಿಸ್ಕೊಂಡು ಹೋಗ್ತಕ್ಕಂಥದ್ದು ಶರೀರ ಐತಿ ಶರೀರ. ಇಲ್ಲಿ ಬಂದರಿಂದ ಈ ದೇಹದಲ್ಲಿ ಶರೀರದೊಳಗೆ ವಾಸ ಮಾಡಿದ್ರೆ ಶಾರೀರಿ ಅಂತ ಹೆಸರು ಬರುತ್ತೆ. ಶಾರೀರಿ ಅಂದ್ರೆ ಆತ್ಮ, ದೇಹಿ ಅಂದ್ರೆ ಆತ್ಮ. ದೇಹಿ ಅಂತ ಏನು ಕಾರಣ ಅಂದ್ರೆ ಈ ದೇಹಕ್ಕೆ ದೇಹಿ ಓಂ ಭವತಿ ಭಿಕ್ಷಾಂ ದೇಹಿ ಅಂತಾರೆ. ದೇಹ ಅಂದರೆ ಈ ದೇಹ ನನಗೆ ಬೇಕು ಅಂತ ಅಪೇಕ್ಷೆ ಪಟ್ಟು ದೇಹ ತಯಾರು ಮಾಡಿದ್ರೆ ಪರಮಾತ್ಮ, ಒಳಗೆ ಬಂದು ಜೀವಾತ್ಮ ಅನಿಸ್ಕೊಂಡು ವಿನಾಕಾರಣ. ಅದಕ್ಕಾಗಿ ಈ ಆತನ ಹೆಸರು ಅನ್ವರ್ತಕ ನಾಮ ಏನು ದೇಹಿ ಅಂತ ಈ ಹೆಸರು ಬಂದುಬಿಡ್ತು. ಇದರಲ್ಲಿ ಬಂದದ್ರಿಂದ ಕೊನೆಗೆ ಇದೆಲ್ಲ ಕರೆ ಅನಿಸ್ಬಿಡ್ತು. ತನ್ನ ಮೂಲ ಸ್ವಲ್ಪ ಬಿಟ್ಬಿಟ್ಟು ಪರಮಾತ್ಮ ಬಿಟ್ಟಾಗ ಏನಾಯಿತು ಅಂತಂದ್ರೆ, ಸತಿ ಸುತರು ಬಂಧು ಬಳಗ ಅಣ್ಣ ತಮ್ಮರು ಅದು ಇದು ವಾಹನ ಎತ್ತು ಎಮ್ಮೆ ದನ ಕರ ಅದ್ರ ಸಗಣಿ ಬಡಿದು ಹರಗೆ ಬುಟ್ಟ್ಯಾಗ ಓದ್ಕೊಂಡು ಅಡ್ಡಾಡೋದು, ಕೈಯಾಗಿ ಹಿಡ್ಕೊಂಡು ಗಡಿಗೆ ಒಯ್ದು, ಏನು ರೀ ಇಷ್ಟೆಲ್ಲ ಆಗಿ ಎಲ್ಲ ಮರೆತು ಹೋಗ್ಬಿಡ್ತು. ಯಾವಾಗ ಮರಿತು ಆಗ ಇನ್ನೇನು ಮಾಡ್ಬೇಕು ತಗೊಂಡು ಹೇಳಿ
ಅದಕ್ಕಾಗಿ ಇನ್ನೊಂದು ರೂಪದಲ್ಲಿ ಪರಮಾತ್ಮ ಅದರ ಆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಅಂತ ವೇದ ನಿರ್ಮಾಣ ಮಾಡಿದ್ರೆ ಮೊದಲು ಮರ್ತರೆ ಏನು ಮಾಡಬೇಕು, ಮರ್ತರೆ ಮತ್ತು ಗುರುಗಳ ಸನ್ನಿಧಿ ಪಡಿಬೇಕು ಅನ್ನೋಗೋಸ್ಕರ ಈ ವೇದಗಳು ತಯಾರು ಮಾಡಿದ್ರು. ಅದನ್ನು ತೊಗೊಂಡು ಬಂದು ಕ್ಯಾಟ್ಲಾಗ್ ಅದನ್ನೆಲ್ಲ ತೋರಿಸಿ, ನೋಡಪ್ಪ ಇದು ಅಪೌರ ಚರಿತ್ರೆ, ಇದರಂತೆ ವೇದಗಳು, ಉಪನಿಷತ್ತುಗಳು, ಬ್ರಹ್ಮಸೂತ್ರ, ಭಗವದ್ಗೀತೆ, ಉಪನಿಷತ್ತುಗಳು ಎಲ್ಲ ನಿನ್ನ ಯಥಾರ್ಥ ಸ್ವರೂಪ ತಿಳಿಸ್ತವೆ. ಇದು ನಟ್ಬೋಲ್ಟ್ ಇಲ್ಲೇ ಅದ, ಇದು ಹೇಗೆ ಅದ ತಿಳ್ಕೊಂಡು ತೋರಿಸೋಗೋಸ್ಕರ ಯಾವುದಾದ್ರು ವೇದಗಳು, ಉಪನಿಷತ್ತುಗಳು ನಮ್ಮ ತಿಳಿಸೋಗೋಸ್ಕರ. ಹೀಗಾಗಿ ಅದನ್ನು ಮೊದಲು ಪರಮಾತ್ಮ ತಯಾರು ಮಾಡಿದ್ರು ಒಳಗೆ ಕೂತಾಗ ನೀನು ಮರ್ತಿಂದ ಗತಿ ಏನಪ್ಪ, ನಿನ್ನ ಮೂರು ಸ್ವರೂಪ ಬರಗೆ ಅಂತೇಳಿ ಒಳಗಿರ್ತಕ್ಕಂಥ ಜೀವಾತ್ಮ ಮೇಲಿರ್ತಕ್ಕಂಥ ಪರಮಾತ್ಮ ಜೀವನ ಹೆಸರು ತೆಗೆದಾಗ ಜೀವಾತ್ಮಗ ಅವಿದ್ಯೆ ಅಂತಕ್ಕಂಥ ಉಪಾಧಿ ಅದ. ಯಾವ ಉಪಾಧಿ? ಅವಿದ್ಯಾ ಅಂತ. ಅವಿದ್ಯೆ ಉಪಾಧಿ ತೆಗೆದಾಗ ಜೀವಾತ್ಮ ಅಂತಕ್ಕಂಥ ಹೆಸರು ಹೋಗ್ಬಿಡ್ತು, ಜೀವನ ಹೆಸರು ಹೋಗ್ಬಿಡ್ತು, ಕೇವಲ ಯಾವುದು ಅಂತ ಆತ್ಮನು. ಮಾಯ ಉಪಾಧಿ ತೆಗೆದಾಗ ಮಾಯನ ಹೆಸರು ಹಿಂದೆ ಸರಿತು, ಪರಮಾತ್ಮ ಅಷ್ಟು ಉಳಿದ್ರಿ. ಜೀವಾತ್ಮ ಪರಮಾತ್ಮ, ಅಲ್ಲಿ ಪರ ಅನ್ನೋದು ಹೋಗ್ಬಿಡ್ತು, ಜೀವನ ಹೋಗ್ಬಿಡ್ತು, ಬಾಕಿ ಉಳ್ದು ಯಾವುದು ಉಳಿದ್ರಿ? ಪರ ತೆಗೀರಿ, ಜೀವ ತೆಗೀರಿ, ಉಳ್ದು ಯಾವುದು? ಒಂದೇ ಆತ್ಮ ಅಂತ. ಆ ಆತ್ಮ ಅಂತಕ್ಕಂಥದ್ದಲ್ಲ, ಆತ್ಮನ ಮೂಲ ಸ್ವರೂಪ ಏನಂತ ವಿಚಾರ ಮಾಡಿದ್ರೆ ಅಂದರೆ ಮೂಲ ಇರ್ತಕ್ಕಂಥದ್ದು ಪರಬ್ರಹ್ಮ ಸ್ವರೂಪ ಅದು. ಅದಕ್ಕೆ ನಮ್ಮ ತಂಗಿ ಇವತ್ತು ವಿಷಯ ಹೇಳಿದ್ರು ನೋಡಿ, ಅಂದರೆ ಶ್ಲೋಕಾರ್ಧ್ಯನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥ ಕೋಟಿಭಿ ಬ್ರಹ್ಮ ಸತ್ಯಂ ಜಗನ್ಮಿತ್ಯಂ ಜೀವೋ ಬ್ರಹ್ಮ ವಿನ ಪರ ಅಂತ. ಶ್ಲೋಕ ಆದಿಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯ ಹೇಳ್ತಾರೆ, ಶ್ಲೋಕಾರ್ಧ್ಯನ ಪ್ರವಕ್ಷ್ಯಾಮಿ, ಅರ್ಧ ಶ್ಲೋಕದಲ್ಲಿ ಹೇಳ್ತಾ ಇದ್ರು, ಕೋಟಿ ಕೋಟಿ ಗ್ರಂಥಗಳ ಅಭಿಪ್ರಾಯವನ್ನು ಅರ್ಧ ಶ್ಲೋಕದಲ್ಲಿ ಹೇಳ್ತಾರೆ. ಶ್ಲೋಕಾರ್ಧ್ಯನ ಪ್ರವಕ್ಷ್ಯಾಮಿ ಯದುಕ್ತಂ, ಯಾವುದನ್ನಾದ್ರೂ ಹೇಳಿದೆಯೋ ಅದನ್ನು, ಗ್ರಂಥ ಕೋಟಿಭಿ, ಕೋಟಿ ಗ್ರಂಥ ಹೇಳಿದ ವಿಷಯವನ್ನು, ಯದುಕ್ತಂ ಗ್ರಂಥ ಕೋಟಿಭಿ ಬ್ರಹ್ಮ ಸತ್ಯಂ, ಬ್ರಹ್ಮ ಏನದ ಸತ್ಯದ, ಜಗನ್ಮಿತ್ಯಮಿ, ಜಗತ್ತೇನದ ನಾಮರೂಪಾತ್ಮಕ ಇರ್ತಕ್ಕಂಥ ಜಗತ್ತು ಮಿಥ್ಯದ. ಆದರೆ ಜೀವ ಅಂದ್ರೆ ಯಾರ್ರೀ? ಜೀವೋ ಬ್ರಹ್ಮವನ ಪರ, ಜೀವ ಬ್ರಹ್ಮನಿಗೆ ಅನ್ಯನಲ್ಲ, ಜೀವನೇ ಯಾವುದು? ಪರಬ್ರಹ್ಮ ಸ್ವರೂಪದ ಸತ್ಯದ. ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ, ಯತ್ ಸಾಕ್ಷಾತ್ ಪ್ರತ್ಯಕ್ಷ ತೋರ್ತಕ್ಕಂಥ ಆತ್ಮನ ಯಾರು? ಸಾಕ್ಷಾತ್ ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ, ಪರಬ್ರಹ್ಮ ಸ್ವರೂಪ ಐತ ಅಂತ ಹೇಳ್ತಾರೆ. ಅಂಥ ಪರಬ್ರಹ್ಮ ಸ್ವರೂಪನೇನು ಅನ್ನೋದು ಮರ್ತದ್ದು ಅರಿಯಬೇಕಾದ್ರೆ ವೇದಗಳು ಬೇಕಾದವು, ಉಪನಿಷತ್ತುಗಳು ಬೇಕಾದವು, ಶಾಸ್ತ್ರ ಬೇಕಾದವು, ಎಲ್ಲ ಬೇಕಾದರೂ ಅದೇ ಭಗವಂತ ಇನ್ನೊಂದು ರೂಪದೊಳಗೆ ಸದೂರವಾಗಿ ಬರಬೇಕಾದ್ರೆ. ಮತ್ತು ಪರಮಾತ್ಮ ಮೇಲೊಬ್ಬರಿದ್ದಾರೆ, ಇನ್ನು ಕೆಳಗೆ ಬಂದು ಜೀವಾತ್ಮ ಅನ್ಸ್ಕೊಂಡ್ಬಿಡ್ತು, ಮತ್ತು ಸದೂರ ಒಬ್ರು ಬೇಕಾದ್ರೆ ಮತ್ತು ಇಷ್ಟೆಲ್ಲ ಹೇಗೆ ಸಾಧ್ಯ ಆಗ್ತದೆ ರೀ? ಒಬ್ಬರಿಗೆ ಎಲ್ಲ ಹೇಗೆ ಆಗ್ತಾರಂತಂದ್ರೆ, ನದಿ ಇರ್ತಾರಲ್ಲ, ನದಿಗೆ ಹೋಗಿ ನೋಡಿರಿ ಅಥವಾ ಸಮುದ್ರಕ್ಕೆ ಹೋಗಿ ನೋಡಿರಿ, ಒಂದೇ ನದಿ ಜೋರಾಗಿ ಗಾಳಿ ಬೀಸ್ತಿತ್ತಂದ್ರೆ ತೆರೆಗಳು ಎಷ್ಟು ಬರ್ತಾ ಹೇಳ್ರಿ? ಎಲ್ಲ ತೆರೆಯಲ್ಲ ಏನವು? ಅಷ್ಟು ನೀರು ಅವತ್ತು ಏನು ಅದ್ರೊಳಗೆ ಕಲ್ಲು ಅದು ತೆರೆ ಬದ್ರ ಕಲ್ಲು ಹತ್ರ ಏನು ಬೆಂಡಿ ಬರತ್ತೈತೋ ಏನು ತುಪ್ಪದು ಏನಂತದಲ್ಲ, ಅಷ್ಟೆಲ್ಲ ಬೇಕಾದಷ್ಟು ತೆರೆಗಳು ಬಂದ್ರೆ ಅಷ್ಟು ನೀರು ಹತ್ತಿಲ್ಲ ಅದು. ಅದರಂತೆನ ಒಂದು ರೂಪದಲ್ಲಿ ಜೀವಾತ್ಮ, ಇನ್ನೊಂದು ರೂಪದಲ್ಲಿ ಪರಮಾತ್ಮ, ಇನ್ನೊಂದು ರೂಪದಲ್ಲಿ ಪರಬ್ರಹ್ಮ ಸ್ವರೂಪ. ಅಬ್ದ್ಯ ಪಾರ ಸ್ವರೂಪ ಮಮ ಲಹರಿ ವಿಷ್ಣು ಮಹೇಶ್ ವಿಚರಿ ವಿಚಂದ ವರುಣೇಮ ಶಕ್ತಿ ಧನೇಶ ಗಣೇಶ ಜೋ ಸುಖ ನಿತ್ಯ ಪ್ರಕಾಶ ವಿಭು ನಾಮ ರೂಪಾಧಾರ ಮತಿ ನ ಲಕೈ ಜಿ ಮತಿ ಲಕೈ ಸೋಮೈ ಶುದ್ಧ ಪಾರ ಅಂತಕೊಂಡು ಹೇಳ್ತಾರೆ. ಅದಕ್ಕೆ ಜೋ ಸುಖ ತನ್ನ ಯಥಾರ್ಥ ಸ್ವರೂಪ ಎಂಥದ್ದದ, ನಾವು ಜೀವಾತ್ಮ ಅಂತ ಕೂತೀವಲ್ಲ, ನಮ್ಮ ಮೂಲ ಸ್ವರೂಪ ಎಂಥದ್ದನ್ನು ತೋರಿಸೋಗೋಸ್ಕರವಾಗಿ ವಿಶ್ವ ನಿಶ್ಚಲದಾಸ್ ಗುರುಗಳು ಹೇಳ್ತಾರೆ, ಜೋ ಸುಖ ಯಾವುದು ಸುಖ ಸ್ವರೂಪವಿದೆಯೋ ಅದು ಲಕ್ಷಣ ತರ್ತಾನೆ ಇರ್ತದೆ. ಲಕ್ಷಣ ಎಂಥದ್ದು? ಜೋ ಸುಖ ಯಾವುದು ಸುಖ ಸ್ವರೂಪ ಇದೆಯೋ, ಜೋ ಸುಖ ನಿತ್ಯ, ಅದು ಸುಖ ಸ್ವರೂಪ ಇದ್ದು ನಿತ್ಯ, ಅದು ಎಲ್ಲ ಅನಿತ್ಯದು, ಜಗತ್ತಿನ ವ್ಯವಹಾರ ಅನಿತ್ಯದು. ಜೋ ಸುಖ ನಿತ್ಯ ಪ್ರಕಾಶ, ತಾನು ಯಥಾರ್ಥ ಸ್ವರೂಪ ಇರ್ತಂಥ ಪ್ರಕಾಶ ಸ್ವರೂಪದಪ್ಪ, ತಾನು ಜ್ಞಾನ ಸ್ವರೂಪ ಇದ್ದಂಥ ಪ್ರಕಾಶ ಸ್ವರೂಪ, ಇನ್ನುಳಿದೆಲ್ಲ ಪ್ರಕಾಶ ರಹಿತ ಇರ್ತಕ್ಕಂಥವು. ಜೋ ಸುಖ ನಿತ್ಯ ಪ್ರಕಾಶ ವಿಭು, ವಿಭು ಅಂದರೆ ವ್ಯಾಪಕ, ತನ್ನ ಸ್ಥಿತಿ ವ್ಯಾಪಕವಿರ್ತಕ್ಕಂಥದ್ದು. ಅದು ಇವೆಲ್ಲ ಮಿಥ್ಯದವು, ಇವೆಲ್ಲ ಭೂಮಿ ಬೇರೆ, ಆಕಾಶ ಬೇರೆ, ವಾಯು ಬೇರೆ, ಇವೆಲ್ಲ ಬೇರೆ ಬೇರೆ ಇದಾವೆ. ತಾನು ಮಾತ್ರ ಈ ಆಕಾಶದಲ್ಲಿ ಆಕಾಶ ಒಂದಲ್ಲ, ಪೃಥ್ವಿ ಆಪ್ ತೇಜ್ ವಾಯು ಇವು ಬೇರೆ ಬೇರೆ ಇದಾವೆ. ಇರ್ತಕ್ಕಂಥ ಆಕಾಶ ಒಂದಲ್ಲ, ಅದು ಪೂರ್ಣದ. ಅದರಂತೆ ಮಿಗ ಪೂರ್ಣ ಪದವಿತ್ತು ಗುರು ಶಂಭುಲಿಂಗವೇ ಅಂತ ಹೇಳುವಾಗ ಆಕಾಶಕ್ಕಿಂತಲೂ ಪೂರ್ಣ ಇರ್ತಕ್ಕಂಥದ್ದು ಪರಬ್ರಹ್ಮ ಸ್ವರೂಪ ಅದಪ್ಪ, ಅದು ನಿನ್ನ ಸ್ಥಿತಿ ಅಂತ ಹೇಳ್ತಾರೆ. ಜೋ ಸುಖ ನಿತ್ಯ ಪ್ರಕಾಶ ವಿಭು ನಾಮ ರೂಪ ಆಧಾರ, ಈ ನಾಮಗಳಿಗೆ ಅಂದರೆ ಹೆಸರುಗಳಿಗೆ ರೂಪ ತೋರ್ತಕ್ಕಂಥ ರೂಪಗಳಿಗೆ ಎಲ್ಲಕ್ಕೂ ಆಧಾರವಿರ್ತಕ್ಕಂಥ ಯಾವುದು? ಅದು ಪರಬ್ರಹ್ಮ ಸ್ವರೂಪ. ಜೋ ಸುಖ ನಿತ್ಯ, ಜೋ ಸುಖ
ನಿತ್ಯ ಪ್ರಕಾಶ ವಿಭು ನಾಮರೂಪ ಆಧಾರ ಮತಿನಾಲ ಕೈ ಜಿ ಮತಿಯಲ್ಲ ಕೈ ಅಂತ ಹೇಳುವಾಗ ಬುದ್ಧಿ ಆತ್ಮನನ್ನು ಅರಿಯಲಾರದು, ಆತ್ಮ ಬುದ್ಧಿಯನ್ನು ಅರಿತಕ್ಕಂಥರಾಗ್ತಾ ಇದ್ದಾರೆ. ಅದರಿಂದ ತಾನು ಯಥಾರ್ಥ ಸ್ವಲ್ಪ ವಿಶೇಷವಾಗಿರ್ತಕ್ಕಂಥಪ್ಪ ಮತಿನಾಲ ಕೈ ಜಿ ಮತಿಯಲ್ಲ ಕೈ ಸೋಮೈ ಶುದ್ಧ ಪಾರ. ನಾನು ಪರಿಪೂರ್ಣ ಇರ್ತಕ್ಕಂಥ ಪರಬ್ರಹ್ಮ ಸ್ವರೂಪ ಇರ್ತಕ್ಕಂಥ ನನ್ನ ಸ್ವರೂಪ ಅಂದ್ರೆ ವಿಶಾಲವಾಗಿರ್ತಕ್ಕಂಥ ಸಮುದ್ರದ ಹಾಗೆ ಅಂತೇಳಿ ಹೇಳ್ತಾರೆ. ಜೋ ಸುಖ ನಿತ್ಯ ಪ್ರಕಾಶ ವಿಭು ನಾಮರೂಪ ಆಧಾರ ಮತಿನಾಲ ಕೈ ಜಿ ಮತಿಯಲ್ಲ ಕೈ ಸೋಮೈ ಶುದ್ಧ ಪಾರ. ಅಬ್ಧಿ ಅಪಾರ ಸ್ವರೂಪ ಮಮ, ನನ್ನ ಸ್ವರೂಪ ಅಂತಕ್ಕಂಥ ಸಮುದ್ರ ಅಪಾರವಾಗಿರ್ತಕ್ಕಂಥ ಸೀಮಾತೀತವಾಗಿರ್ತಕ್ಕಂಥದ್ದು. ಹೊರಗಿನ ಸಮುದ್ರಕ್ಕೆ ಒಂದು 2-3 ತಿಂಗಳು ಹೋಗಿಬಿಟ್ರೆ ಹಡಗ ದಂಡಿಗೆ ಎತ್ತದ್ರಿ. ಇದು ಅಂಥದ್ದಲ್ಲ. ಆಕಾಶ ಎತ್ತ ಹೇಳಿಕ್ಕೆ ಬರ್ತದೆ ಎಷ್ಟೆಷ್ಟು ಲೋಕ ಅದಾವ ಅಂತಂದ್ರು. ಇಲ್ಲಿಂದ ಸೂರ್ಯ ಲೋಕ ತನಕ ಹೋದರು, ಗುರು ಲೋಕಕ್ಕೆ ಹೋದ್ರು, ಉಪಗ್ರಹ ಹಾರಿಸ್ಕೊಂಡು ಚಂದ್ರಲೋಕಕ್ಕೆ ಹೋದರು. ಖರೆ ಅದರ ಆಚೆಗೂ ಕೂಡ ಆಕಾಶದಲ್ಲಿ ಎಲ್ಲ ಕಡೆ ಇದು ಆಕಾಶ ಎಲ್ಲ ಕಡೆ ತುಂಬಿದ್ರು. ಅದೇ ಪ್ರಕಾರ ಇದನ್ನು ದಾಟಿಕೊಂಡು ಪರಮಾತ್ಮ ಇದನ್ನು ತಯಾರು ಮಾಡಿರ್ತಕ್ಕಂಥ ಪರಮಾತ್ಮ ಇದಕ್ಕಿಂತಲೂ ವ್ಯಾಪಕವಾಗಿರ್ತಕ್ಕಂಥವ್ರು ಇದ್ದಾರೆ. ಅದರಿಂದ ಪರಮಾತ್ಮ ಪರಿಪೂರ್ಣ, ಆಕಾಶ ಪೂರ್ಣ ಅಂತ. ಆಕಾಶ ಪೂರ್ಣ, ಪರಮಾತ್ಮ ಪರಿಪೂರ್ಣ. ಅದರಿಂದ ಪ್ರಕಾಶ ವಿಭು ನಾಮರೂಪ ಆಧಾರ. ಈ ನಾಮ ಮತ್ತು ರೂಪದ ನೋಡಿ ಇದೆಲ್ಲ ತೋರ್ತಲ್ಲ. ಇದಕ್ಕೆ ಆಧಾರ ಯಾರು ಅಂದ್ರೆ ಈ ಸದ್ಯ ಇದು ಇಲ್ಲಿ ಒಂದು ಕಿರಿಕೆ ಅದ, ಇಲ್ಲಿ ನಮ್ಮ ಕೈ ಇದು, ಈ ಕೈ ಅದಲ್ಲ ಇಲ್ಲದ ಈಗ ಕಿರಿಕೈ ಈ ಬಿತ್ತರಿ ಕೆಳಗೆ ಎಲ್ಲಿ ಬಿತ್ತು, ಕೈ ಒಳಗೆ ಬಿತ್ತು. ಈ ಕೈಲಿ ಆಧಾರ ಇರ್ಲಿಕ್ಕಂದ್ರೆ ಎಲ್ಲಿರ್ತಿತ್ತದು, ಇದಕ್ಕೆ ಆಧಾರ ಅದಲ್ಲ. ಹೀಗೆ ಈ ಕಾಣ್ತಕ್ಕಂಥ ಎಷ್ಟು ರೂಪದ ನೋಡ್ರಿ, ಎಷ್ಟು ಹೆಸರು ಅದಾವಲ್ಲ, ಎಷ್ಟು ಈ ಹೆಸರು ಇಟ್ಕೊಂಡಿರ್ತಕ್ಕಂಥ ಎಲ್ಲ ವಸ್ತುಗಳದಾವಲ್ಲ, ಪ್ರತಿಯೊಂದಕ್ಕೆ ಆಧಾರ ಇರ್ತಕ್ಕಂಥವ್ರು ಪರಮಾತ್ಮ ಇದ್ದಾರೆ. ಎಲ್ಲಕ್ಕೆ ಯಾರು ರೀ? ಎಲ್ಲಕ್ಕೂ ಪರಮಾತ್ಮ ಸರ್ವಾಸ್ತ್ರ ಶಂಭುಲಿಂಗ ಅಂತ ಹೇಳಿ. ಅದಕ್ಕೆ ಎಲ್ಲಕ್ಕೂ ಆಧಾರ ಇರ್ತಕ್ಕಂಥವ್ರು ಯಾರಂದ್ರೆ ತನ್ನ ಮೂಲ ಸ್ವರೂಪ ತಾ ಪರಬ್ರಹ್ಮ ಸ್ವರೂಪ ತಾನೇ ಇದಕ್ಕೆಲ್ಲಕ್ಕೂ ಆಧಾರವಾಗಿ ಆಶ್ರಯವಾಗಿ ತಾನೇ ಇದ್ದಾನೆ. ನಾಮರೂಪ ಆಧಾರ ಮತಿನಾಲ ಕೈ ಜಿ ಮತಿಯಲ ಕೈ ಸೋಮೈ ಶುದ್ಧ ಪಾರ. ಬುದ್ಧಿ ತನ್ನನ್ನು ಅರಿಯಲಾರ್ದು, ಬುದ್ಧಿಯನ್ನು ಅರಿತಕ್ಕಂಥ ತಾನೇ ಇದ್ದಾನೆ. ಅದರಿಂದ ಸೋಮೈ ಶುದ್ಧ ಪಾರ, ನಾನು ಅಂಥ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ಇದ್ದೇನೆ. ನನ್ನ ಸ್ವರೂಪ ಅಪಾರವಾಗಿರ್ತಕ್ಕಂಥದ್ದಪ್ಪ, ಅಪಾರವಾಗಿರ್ತಕ್ಕಂಥದ್ದು ಸೀಮಾತೀತವಾಗಿರ್ತಕ್ಕಂಥ ನನ್ನ ಸ್ವರೂಪ ಅಂತ ಹೇಳ್ತಾರೆ. ಅದರಿಂದ ಅಂಥ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ನಾನಿದೆ ಅಂತ ತಿಳ್ಬೇಕಾದ್ರೆ ಸತ್ಸಂಗ ಬೇಕಾಗ್ತದೆ, ಸತ್ಸಂಗ ಬೇಕು. ಅಂಥ ಸತ್ಸಂಗವನ್ನು ಯಾರು ಮಾಡ್ತಾರೋ ನಿಜವಾಗಿ ಉದ್ಧಾರ ಆಗಲಿ, ಮಾರ್ಗ ಸಿಗ್ತದೆ. ಇದು ನೀವು ಬೇರೆ ಕಡೆ ಹೋಗಿ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲೆಲ್ಲಿ ಸತ್ಸಂಗ ಅಂತಲ್ಲಿ ನೀವು ಪಡಿತೀರಿ. ಬೇರೆ ಹೋದ್ರೆ ಅಕಸ್ಮಾತ್ ನೀವು ಹೋಟೆಲ್ಗೆ ಹೋಗ್ಬೋದು, ಹೋಟೆಲ್ಗೆ ಹೋದ್ರೆ ಏನು ಹೇಳ್ಬೋದು, ಎಲ್ಲೇನು ರೀ ಯಾವುದು ಬೆಂಡೆ ದೋಷ ಯಾವ್ದು ಧಾರವಾಡ ಯಾವುದು ಹೇಳ್ತಿರ್ತಾರೋ, ದಾವಣಗೆರೆ ಬೆಂಡೆ ದೋಷ ಪ್ರಸಿದ್ಧ ಅದು. ಮೈಸೂರು ಪಾಕ್ ಪ್ರಸಿದ್ಧ, ಗೋಕಾಕ್ ಕರ್ದಂಟ ಪ್ರಸಿದ್ಧ, ತಿಕೋಟದ ದ್ರಾಕ್ಷಿ ಪ್ರಸಿದ್ಧ. ಎಲ್ಲಕ್ಕೂ ಎಲ್ಲ ಪ್ರಸಿದ್ಧ ರೀ. ನಿನ್ನ ಪ್ರಸಿದ್ಧ ಯಾವುದಪ್ಪ? ನೀ ಪರಬ್ರಹ್ಮ ಸ್ವರೂಪದೀಪ, ನೀ ಪರಬ್ರಹ್ಮ ಸ್ವರೂಪ ಎಲ್ಲ ಅದನ್ನ ಇದನ್ನು ನೋಡ್ದಾತು. ಎಲ್ಲ ನೋಡ್ತಾ ಹೋದಿ, ನಿನ್ನನ್ನು ನೀನು ನೋಡಲಿಲ್ಲ. ನಿನ್ನ ಒಂದು ಕ್ಷಣ ನೋಡು, ನೀ ಪರಬ್ರಹ್ಮ ಸ್ವರೂಪದಿ, ನಿನ್ನ ನಿಜವಿದನ್ನು ನೋಡು, ಅನುಮಾನಿಸಬೇಡ ಅಂತ. ಅರಿವೇ ಬರೀ ಅರಿವೇ ನಿನ್ನ ತೆರನರಿಯೇ ಮುಕ್ತಿ ಯಾವುದು ನಿಶ್ಚಯವಂತೆ. ಅರಿಯೋದಲ್ಲ, ಅರಿವು ಹೇಗದ ಹಾಗೆ ಇರಬೇಕು, ಹೇಗೆ ಅದರಂತೆ ಅರಿಬೇಕು. ಅದಕ್ಕೆ ಮೋಕ್ಷ ಅಂತಕ್ಕಂಥ ನಿಶ್ಚಯ ಆಗ್ತದೆ. ಮೋಕ್ಷ ಅಂತಕ್ಕಂಥ ನಾವು ಪ್ರಾಪ್ತಿ ಆಗಲಿ ಅಂದ್ರೆ ಸತ್ಸಂಗ ದ್ವಾರ ಮೋಕ್ಷ ಪ್ರಾಪ್ತಿ ಆಗ್ತದೆ, ಗುರುಗಳಿಂದ ಮೋಕ್ಷ ಪ್ರಾಪ್ತಿ ಆಗ್ತದೆ. ಇದ್ರ ಜೊತೆ ನೀವು ಮೊದಲು ಚರಿತ್ರೆ ಕೇಳೋದು ಬರ್ಬೇಕು ರೀ, ಚರಿತ್ರೆಗಳು ಕೇಳೋದು ಬರಬೇಕು. ಬರ್ಬರ್ತಾ ಅದರ ಜೊತೆಗೆ ಎಲ್ಲ ಶಾಸ್ತ್ರ ಬರ್ತದೆ. ಅಪೂರ್ವ ಚರಿತ್ರೆ ಇದು ಪರಿಪೂರ್ಣ ಗ್ರಂಥ, ಇದು ಪರಿಪೂರ್ಣ ಗ್ರಂಥ. ಇದರೊಳಗೆ ಎಲ್ಲ ಇಂಥ ಎಲ್ಲ ವಿಷಯ ಬರ್ತಾವೆ. ನಿಮ್ಮ ಮೇಲ್ಭಾಗ ಅಷ್ಟು ಚರಿತ್ರೆ ಅದು ನೋಡಿ ಅಪ್ಪ ಅವ್ರ ಲೀಲೆಗಳು ಎಷ್ಟಾಗಲಿ ಮತ್ತು ಬೇರೆ ಬೇರೆ ಮಹಾತ್ಮ ಲೀಲೆಗಳು ಇಷ್ಟ ನೋಡೋದಲ್ಲ. ಅವ್ರ ಉದ್ದೇಶ ಏನು, ಗುರುಗಳು ಯಾವ ಉದ್ದೇಶಕ್ಕಾಗಿ ಅವ್ರು ಅವತಾರ ಧಾರಣ ಮಾಡ್ಯಾರ ಅದನ್ನು ತಿಳ್ಕೊಬೇಕು. ನಮ್ಮ ಉದ್ಧಾರಗೋಸ್ಕರ, ನಮ್ಮ ಮೋಕ್ಷ ನೀಡುವಗೋಸ್ಕರ ಅವತಾರ ಧಾರಣ ಮಾಡ್ಯಾರ. ಇದ್ರ ಜೊತೆ ಶಾಸ್ತ್ರ ಕೂಡ ಎಲ್ಲಿ ನಡೀತದೆ, ಶಾಸ್ತ್ರ ಕೂಡ ಕೇಳ್ತಾ ಇದ್ದಾರೆ. ಶಾಸ್ತ್ರ ಗುರುಗಳವರು ಅದ್ವೈತ ವೇದಾಂತವನ್ನು ಪ್ರತಿ ಮಾಡ್ತಕ್ಕಂಥ ಆಚಾರ್ಯ ಗುರು. ಅಂಥ ಆಚಾರ್ಯ ವಿಷಯ ನಾವು ಶ್ರವಣ ಮಾಡ್ತಕ್ಕಂಥ ಹೇಳ್ತಾ ಇದ್ದೀವಿ. ಆದ್ಮೇಲೆ ಮತ್ತೆಲ್ಲ ಬರ್ತದೆ ನೋಡಿದೆ. ಹಾಂ ಹೌದು, ಜೋಸುಖ ಅದು ಮತ್ತು ದಾಂಡಿ ಬತ್ತಲ್ಲ ಹಾಗೆ. ಜೋಸುಖ ನಿತ್ಯ ಪ್ರಕಾಶ ವಿಭು ನಾಮ ರೂಪ ಆಧಾರ ಮತ್ತೆನಲ್ಲ ಕೈ ಜಿ ಮತ್ತಿರ ಕೈ ಸೋಮೈ ಶುದ್ಧ ಪಾರ ಪೌರ್ಣಯಮ ಶಕ್ತಿ ಇದ ನೈಷ ಗಣೇಶ ಬರ್ತೀವಿ. ಇನ್ನೂ ಸ್ವಲ್ಪ ಏನದು ಏನೋ ಸ್ವಲ್ಪ ಅದು ಅದು ಒಮ್ಮೆ ಮನೆಗೊಂದು ಯಾವುದೋ ಉಳಿತು ನೋಡಿ ವಿಷಯ ಉಳಿದವ್ರೆ ಹೊರಗೆ ಹೇಳ್ತಾರೆ ತಮ್ಮ ಇದೇ ಹೇಳ್ತಾರೆ. ಈಗ ಸರಿ ನೆನಪಾಗ್ತಾಯಿಲ್ಲ. ವರುಣಯಮ ಶಕ್ತಿ ಧನಿಷ ಇನ್ನೂ ಸ್ವಲ್ಪ ಬರ್ತದೆ, ಒಮ್ಮೆ ಬರ್ತದೆ ಒಮ್ಮೆ ಉಳಿತದೆ.
ಅಬ್ದ್ಯಪಾರ ಸ್ವರೂಪ ಮಮ ಲಹರಿ ವಿಷ್ಣು ಮಹೇಶ್ ವಿಧಿ ರವಿ ಚೆನ್ನ. ವಿಧಿ ಅಂದ್ರೆ ಬ್ರಹ್ಮದೇವರು. ಈ ಹೆಣ್ಮಕ್ಳು ಅವ್ರ ಭಾಷೆಗೆ ಬೇರೆ ಇರ್ತವೆ ಒಮ್ಮೆ ಇದ್ಯಾಕೆ ಕಾಡಾಗ್ತೈತೆವ ಅದು ನಾನು ಇದ್ಯಾಕೆ ಕಾಡಾಗ್ತೈತೆ ಮತ್ತು ಬೇರೆ ಇರ್ತಾವ್ರೆಲ್ಲ ಅಪ್ಪ ಅವ್ರು ನಿಮ್ಗೇನು ಗೊತ್ತ ಹೇಳ್ಬೋದು ಹೆಣ್ಮಕ್ಳು ಮಾತಾಡ್ತಿರ್ತಾರೆ ಹಿಂದೆ ಇವ್ರು ಎಲ್ಲ ಏನು ಗುರ್ತದ ಅಪ್ಪ ಅವರಿಗೆ. ಮತ್ತು ನಿಮ್ಮದು ಕೇಳಿರ್ತೀವಿ ನಾವು ಭಿಕ್ಷು ಹೋಗಿದ್ರು ಮೊದಲು ಒಂದು 6-7 ವರ್ಷ ಭಿಕ್ಷು ಮತ್ತು ಎಲ್ಲ ಮಾತು ಕೇಳಿಸೋಲ್ಲ ನಮಗೆ. ಓಂಭವತಿ ಭಿಕ್ಷಾದಿ ಬಾಗಿಲ ಹತ್ರ ನಿಲ್ಲಿದ್ರಿ ಕಟ್ಟಿ ಮೇಲೆ ಅವ್ರ ಮತ್ತೆ ಅನ್ಕೊಂಡು ಅಂತ ಮಾತಾಡ್ತಿರ್ತಾರಲ್ಲ ಅದೊಂದು ವಿಧಿ ಆಗಿ ಕಾಡಾಗತೈತಿ. ಬೆನ್ನಿಗೆ ಬಂದೊಂದು ವಿಧಿ ಆಗೈತಿ, ಹೊಟ್ಟೆ ಊಟದ ವಿಧಿ ಆಗೈತಿ ಅಂತಿರ್ತೀರ ಮೇಲೆ ಓದ್ಕೊಳಕಿಲ್ಲ ಅವ್ರದೇ ಇದು. ಅದಕ್ಕೆ ಅದು ವಿಧಿ ಅಂದ್ರೆ ಇನ್ನೊಂದು ಬರೀ ಕಾಡೋದು ಕತ್ತಲ್ಲ ಹೆಸರೇನು ವಿಧಿ ಅಂದ್ರೆ ಬ್ರಹ್ಮದೇವರು. ಅದಕ್ಕೆ ಶಾಸ್ತ್ರ ಕೇಳ್ರಿ, ಬರೀ ಯಾವುದ್ರಿಗೆ ತಿಳಿಯಕ್ಕೆ ಹೋಗ್ಬೇಡ್ರಿ. ಅದ್ರ ದಾಟಿ ಮುಂದೆ ಬೇರೆ ಇರ್ತದೆ. ವಿಧಿ ಅಂದ್ರೆ ಏನು ಬ್ರಹ್ಮದೇವರು ವಿಧಿ ಅಂತಾರೆ. ವಿಧಿ ರವಿ. ರವಿ ಅಂದರೆ ಯಾರು? ಸೂರ್ಯ. ವಿಧಿ ರವಿ. ಚಂದ ಅಂದ್ರೆ ಚಂದ್ರ. ಚಂದ ಅಂದ್ರೆ ಏನು? ಚಂದ್ರ. ವಿಧಿ ರವಿ ಚಂದ. ವರುಣ ಯಮ. ವರುಣ ಅಂದ್ರೆ ಮಳೆಯನ್ನು ಸುರಿಸ್ತಕ್ಕಂಥ ವರುಣ ದೇವರು. ವರುಣ. ಯಮ ಅಂದ್ರೆ ಯಮ ನಾನೇ ಧರ್ಮ ನಾನೇ ಅಂತ ಹೇಳ್ತಾರಲ್ಲ, ಯಮಧರ್ಮ ಅಂತ ಹೇಳ್ತಾರೆ ನೋಡಿ. ಶಿಕ್ಷೆಯನ್ನು ಯಾರು ಪಾಪ ಮಾಡ್ತಾರೋ ಶಿಕ್ಷೆಯನ್ನು ಕೊಡುವ, ಯಾರಿಗೆ ಅಧ್ಯಾತ್ಮ ಚಿಂತನೆ ಮಾಡ್ತಕ್ಕಂಥ ಒಳ್ಳೆಯವ್ರು ಇರ್ತಾರೆ ನೋಡಿ ಅವ್ರಿಗೆ ಬ್ರಹ್ಮಜ್ಞಾನ ಉಪದೇಶ ಮಾಡುವ ಸಾಮರ್ಥ್ಯ ಇರ್ತಕ್ಕಂಥ ಯಮ. ವರುಣ ಯಮ. ಶಕ್ತಿ. ಧನೇಶ್ ಅಂದ್ರೆ ಕುಬೇರ. ಕುಬೇರ ಎಲ್ಲರಿಗೂ ಹಣವನ್ನು ಕೊಡ್ತಕ್ಕಂಥ. ನೀವು ಯಾರೇ ನಾ ಹೇಳಿದ ನೆನಪಿಡುವರಿ, ಅಕಸ್ಮಾತ್ ಯಾರು ಬಂಗಾರ ಇತ್ತು ಮರಿ ಅಕಸ್ಮಾತ್ ಇತ್ತು ಅದನ್ನು ತೆಗೆದುಕೊಂಡು ಹೋಗಿ ಮಣ್ಣಿನೊಳಗೆ ಮುಚ್ಚಿರಪ್ಪ ಲಿಂಗಣ್ಣ ಸರ್ ಮುಚ್ಚಿರ್ತೀವಿ ಎಲ್ಲರೂ ಹೋಗಿ ಮುಚ್ಚಿರಂದ್ರೆ 12 ವರ್ಷ ಪರ್ಯಂತವಾಗಿ ನೀವು ಅದರೊಳಗೆ ತಕ್ಕೊಳ್ಳೋದು ಮಾಡಲಿಲ್ಲ ಅಂದ್ರೆ ದೊಡ್ಡ ಅಡ್ಡಿಯಾಗಿ ಇಟ್ಟಿರ್ತಾರೆ. ಹಿಂದಿನ ಕಾಲಕ್ಕೆ ಈಗಲ್ಲ ಅಂದರೆ ತಗೊಂಡು ಹೋಗಿರ್ತಾರೆ. ಇಲ್ಲೇ ಲಕ್ಷ್ಮೀ ಗುಡಿ ಹತ್ರ ತಗೊಂಡೋದ್ರು ಒಳಗೆ ಸುತ್ತಗಟ್ಟೆ ಅಪ್ಪರ ಅದೇನು ಕಿಲುಬು ಹತ್ತಿತ್ತು ಅದು ಅಂಡೆದ್ದು ತೊಗೊಂಡೋಗಿದ್ರಿ. ಜೀಪ್ ತೊಗೊಂಡು ಅಲ್ಲಿ ನಿಲ್ಸಿದ್ರು ಹೇಳ್ತಾರೆ, ಇನ್ನೊಮ್ಮೆ ಹೇಳ್ತಾರೆ. ಹಾಗೆ ನೆಲದಾಗಿ ಇಟ್ಟಿದ್ರೆ 12 ವರ್ಷ ಪರ್ಯಂತರ ಇಟ್ಟರೆ ಏನಂತಂದ್ರೆ ಅದನ್ನು ನೀವು ತಕ್ಕೋಲಿಕ್ಕೆ ಹೋದ್ರಿ ಅದ್ಮೇಲೆ ದೇವ್ರು ಏನು ಮಾಡ್ತಾರೆ ಅಂದ್ರೆ ಕಾವಲು ಇಡ್ತಾರೆ. ಅದು ಕುಬೇರ ಸಂಪತ್ತು. ಅದು ಈ ಸರ್ಕಾರದವ್ರು ಮಾಡ್ತಾರೆ 3 ಫುಟ್ ಕೆಳಗೆ ನಮ್ಮದು ಅಂತಾರೆ. ಅವ್ರದ್ದು ಸುಳ್ಳೋದು. ಕರೆ 3 ಫುಟ್ ಇದ್ದದ್ದು ಯಾರದ ಅಲ್ಲಿ ದೇವಲೋಕದ ಕುಬೇರದದು ಅವ್ರು ಆಧೀನಾಗ್ತದೆ. ಅಲ್ಲಿ ಪಿಶಾಚಿಗಳಿರ್ತಾರೆ. ಪಿಶಾಚಿ ಬಂದು ಕಾವಲು ಮಾಡ್ತಾರೆ. ರೂಪಾಯಿ ಇರ್ತಾವೆ, ಕೋಣೆಗಳು ರೂಪಾಯಿ ಕಾವಲು ಮಾಡ್ತಾರೆ. ಅದಕ್ಕೆ ಅಲ್ಲಿರ್ತಕ್ಕಂಥವ್ರು ಯಾರು? ದೇವಲೋಕದ ಕುಬೇರ ಅಂತಾರೆ. ಅದಕ್ಕೆ ವಿಧಿ ರವಿ ಚಂದ. ವರುಣ ಯಮ. ಶಕ್ತಿ. ಶಕ್ತಿ ಅಂದರೆ ಪಾರ್ವತಿ ದೇವ್ರಿ. ವಿಧಿ ಅಂದರೆ ಯಾರು? ಬ್ರಹ್ಮದೇವರು. ವಿಧಿ ರವಿ ಅಂದರೆ ಸೂರ್ಯನಾರಾಯಣ. ವಿಧಿ ರವಿ ಚಂದ ಅಂದರೆ ಚಂದ್ರದೇವರು. ವಿಧಿ ರವಿ ಚಂದ. ವರುಣ ಅಂದರೆ ಮಳೆ ಕೊಡ್ತಕ್ಕಂಥ ದೇವರು. ವರುಣ ಯಮ ಅಂದರೆ ಯಮಧರ್ಮ. ವಿಧಿ ರವಿ ಚಂದ ವರುಣ ಯಮ. ಶಕ್ತಿ ಅಂದರೆ ಪಾರ್ವತಿ ದೇವಿ. ಧನೇಶ್ ಅಂದ್ರೆ ಕುಬೇರ. ಮತ್ತು ಗಣೇಶ್ ಅಂದ್ರೆ ವಿದ್ಯೆಯನ್ನು ಇಡ್ತಕ್ಕಂಥ ಗಣೇಶವರು. ನೀವು ಹೇಳ್ತಾ ಇರ್ತೀವಿ ಬಿಟ್ಟಿವಿ ಏನಂತ್ರಿ, ನೆಲದೊಳಗೆ ಅಕಸ್ಮಾತ್ ಉಳಿದ್ರೆ 12 ವರ್ಷ ತಕ್ಕೋಲಿಲ್ಲ ಅಂದ್ರೆ 12 ವರ್ಷ ಅದ್ರೊಳಗೆ ಹಾಕಲಿಲ್ಲ ಅಂದ್ರೆ ಆ ಸಂಪತ್ತು ಏನಂತಂದ್ರೆ ನಿಮ್ಮ ಅಧೀನ ಆಗೋದಿಲ್ಲ. ನಿಮ್ಮ ಸ್ವಾಧೀನತೆ 12 ವರ್ಷ ಮುಗಿದು ಮರುದಿವ್ಸ ನಿಮ್ದು ಅಲ್ಲ ತೆಗಿಲಿಕ್ಕೆ ಕೊಡೋದಿಲ್ಲ ದೇವರು. ಅಲ್ಲಿ ಬೇರೆ ಇರ್ತದೆ. ಅದಕ್ಕೆ ಯಾರು ಇಟ್ಟಿದ್ರು ಅಂದ್ರೆ ಸ್ವಲ್ಪ ಹಾಕೋದು ತಕ್ಕೊಳ್ಳೋದು ಮಾಡ್ತಾರೆ. ಮಂದಿ ಇಲ್ದಾಗ ನಮ್ಮಲ್ಲಿ ಹುನ್ನೂರಾಗ ಬರ್ತಾರೆ. ರಾತ್ರಿ ಎಲ್ಲರೂ ಮಲ್ಕೊಂಡಂತರ ಹೋಗಿ ಕಪಾಟದ ಇಷ್ಟ ತೆಗಿದರು. ಅಲ್ಲಿ ಇನ್ನೂ ನೋಡ್ಬಾರ್ದ. ಮತ್ತು ಅವರು ನೋಡಿ ಹೇಳ್ತಾರೆ, ಸಣ್ಣ ಇನ್ನೊಂದು ಮಾವ ಏನು ಮಾಡತ್ತಾನ ಈ ಸೊಸಿ ನೋಡಿ ಇದ್ದಾಗ ನೋಡಿ ಅಂತಾರು. ಮತ್ತು ಕಪಾಟ ಹಿಂಗೆ ಅಷ್ಟು ಸರಿಸಿ ಅದ್ರೊಳಗೆ ನೋಡಿ ಕೈ ಹಾಕಿ ಕೆಣಿಸಿ ಬಾಗಲ ಹಾಕೋದು ನೋಡೋದು ಎಣಿಸೋದು. ಇನ್ನೊಬ್ಬರು ಹುಬ್ಬಳ್ಳಿಗಿದ್ದೀವಿ ನಾವು, ಪಂಚಾಂಗ ಮಾಡೋದು ಮಠ ಅಲ್ಲಿ ನಮ್ಮ ಜಡಸಿದ್ದೇಶ್ವರಪ್ಪರು ಮಾಡೋದು. ಅವ್ರ ಮಗ ಇಂಜಿನಿಯರ್, ಭಾಳಷ್ಟು ಹಣ. ರಾತ್ರಿ ಒಮ್ಮೆ 10 ಗಂಟೆಗೆ ಎಡ್ತಾಗ ಏನು ಮಾಡ್ತಾರೆ, ನೆಲದಿ ಹೂಳಲು ಸರಿದು ಹೋಗೋದು ಅಂತ ಹೇಳ್ತಾರೆ. ಅಪಾರ ಕಷ್ಟ ಕೊಡೋದು ಅಂತ ಹೇಳ್ತಾರೆ. ಏನು ಮಾಡ್ತಂದ್ರೆ ಹೀಗೆ ಮಾಡ್ತದೆ, ರಾತ್ರಿ 10 ಗಂಟೆಗೆ ಅಡ್ಡಾಡಕತ್ತಂದ್ರೆ ಹಿಂಗೆ ಇಲ್ಲಿಂದ ಆಚೆ ಮಾಡ್ದಾಗ ಇಷ್ಟು ಅಡ್ಡಾಡೋದು ಅವು ಮೆತ್ತಾಗೋದು ಅತ್ತಾಗೋದು. ಬೆಳಗ್ಗೆ ಹೆಣ್ಮಕ್ಳದು ಬಂದು ನೀರಿಗೆ ಬರ್ತಾರಲ್ಲೇ ಆ ಚಾವಿಗೆ 5 ಗಂಟೆಗೆ ಏನು ನೀರಿಗೆ ಬರ್ತಾರೆ ಆಗ ಅವ್ರು ಬಂದ್ರೆ ಮಂದ್ಕೊಂಡ್ಬಿಡಿ ಅಂತೇಳಿ ಮತ್ತು ನಿದ್ರೆ ಮಾಡಿ ಮತ್ತು ಮಧ್ಯಾಹ್ನ 1 ಗಂಟೆಗೆ ಎದ್ದು ಮತ್ತೆ ಮಲ್ಕೊಂಡು ಮತ್ತು ರಾತ್ರಿ ಎಡ್ತಾವೆ. ಸಾರಿ ಆ ಹಣದ ಸುರಾಗಿ. ಅಷ್ಟೇ ದೇವರ ಬಗ್ಗೆ ಗುರುಗಳ ಬಗ್ಗೆ ತಪಸ್ಸು ಮಾಡಿದ್ರೆ ಕೃಪಾಶೀರ್ವಾದ ಆಗ್ತದೆ ರೀ. ವೇದಭ ಮಂತ್ರ ಅಂತ ಒಂದು ಮಂತ್ರ ಬರ್ತದೆ ವೇದಗಳಲ್ಲಿ. 5 ನಕ್ಷತ್ರಗಳು ಕೂಡಿದ ಸಮಯದಲ್ಲಿ ಆ ಮಂತ್ರವನ್ನು ಅಂದ್ರೆ ಅಲ್ಲಿ ಅಷ್ಟು ಆ ಗೋಮಾತೆಯ ಸಗಣಿಯನ್ನು ಸಾರಿಸಿ
ಅದರೊಳಗೆ ಮಂತ್ರ ಹೇಳಿ ಆ ತಪಸ್ಸು ಮಾಡ್ತಾ ಕೂತ್ಬಿಟ್ರೆ 5 ನಕ್ಷತ್ರ ಹಗಲು ಪರ್ಯಂತರಾಗಿ ಮುತ್ತು ರತ್ನ ವಜ್ರ ಹಿಡಿದ್ರೆ ಮಳೆ ಆಗ್ತದೆ. ಸಾಕಾಷ್ಟು ಅಷ್ಟು ಜಾಗದ ಅಲ್ಲ ಬೇಕಾದಷ್ಟು ಬೆಳ್ತಾಗ ಎಡ್ತಾಗೋದೇನು ಮತ್ತು ಮರು ಅಷ್ಟೇ ತಗೋರಿ ಮತ್ತಂಥ ಸಮಯ ಮತ್ತು ಮಾಡಿ ಬೇಕಾದಷ್ಟು ಬಂದೇ ಬರ್ತಲ್ಲ. ಅದಕ್ಕೆ ಅಷ್ಟು ಕಷ್ಟಪಡ್ತಕ್ಕಂಥದ್ದು ಏನದು. ಅದಕ್ಕಾಗಿ ವೇದಗಳಲ್ಲಿ ಉಪನಿಷತ್ಗಳಲ್ಲಿ ಮಹಾ ಸಾಮರ್ಥ್ಯ ಇರ್ತದೆ. ಇದು ಹೊರಗಿನ ಬೇಕಾದ್ರೆ ಇರಲಿ. ನಾವು ಹೇಳ್ತಕ್ಕಂಥದ್ದೇನು ನಿಮ್ಮ ಯಥಾರ್ಥ ನಾಮ ರೂಪ ಎಲ್ಲ ಸುಳ್ದವ. ನಿಮ್ಮ ಯಥಾರ್ಥ ಸ್ವರೂಪ ಪರಬ್ರಹ್ಮ ಸ್ವರೂಪ ಶಕ್ತಿ ಗಣೇಶ ಇರ್ತಾರೆ. ಗಣೇಶ ದೇವ್ರು ಇರ್ತಾರೆ. ವಿದ್ಯೆ ಕೊಡ್ತಕ್ಕಂಥ ಗಣೇಶ ದೇವರಾಗಲಿ, ವಿಧಿ ಇರಲಿ, ರವಿ ಇರಲಿ, ಚಂದ್ರ ಇರಲಿ, ವರುಣ ಇರಲಿ, ಯಮ ಇರಲಿ, ಶಕ್ತಿ ಅಂದ್ರೆ ದೇವಿ, ಗಣೇಶ ಅಂದ್ರೆ ಗಣೇಶ ದೇವರು ಅವ್ರ ಮಗ, ಅಬ್ದ್ಯಪಾರ ಸ್ವರೂಪ ಮಮ್ಮ ಲಹರಿ ವಿಷ್ಣು ಮಹೇಶ್ ವಿಧಿ ರವಿ ಚಂದ ವರ್ಣಮ ಶಕ್ತಿ ಧನೇಶ ಗಣೇಶ ಅಂತಕೊಂಡು ಹೇಳ್ತಾರೆ. ಇದು ನನ್ನ ಸ್ವರೂಪದಲ್ಲಿ ಒಂದೊಂದು ತೆರೆಗಳಿದ್ದಂತ ಹೇಳ್ತಾರೆ. ನನ್ನ ಸ್ವರೂಪದಲ್ಲಿ ಒಂದೊಂದು ತೆರೆ ಇದ್ದಂಗೆ ಇರಲ್ಲ ಎಲ್ಲ ದೇವರು. ನನ್ನ ಮೂಲ ಸ್ವರೂಪ ನಾ ಪರಬ್ರಹ್ಮ ಸ್ವರೂಪ ಇದೆ ಅಂತ ಹೇಳ್ತಾರೆ. ಆ ತಿಳಿಬೇಕಾದ್ರೆ ಗುರುಗಳು ಕೃಪಾಶಿ ಇರಬೇಕು. ಇದು ಸಂಬಂಧಪಡ್ತಕ್ಕಂಥ ವಿಷಯ. ಪರಮಾತ್ಮ ನಾನು ಪರಬ್ರಹ್ಮ ಸ್ವರೂಪ ಇದ್ದೇನೆ. ತತ್ ಸೃಷ್ಟ ತದೇವನು ಪ್ರಾವಿಶ್ಯತ ಅನ್ನುವಾಗ ಇಲ್ಲಿ ಬಂದು ಪ್ರವೇಶ ಮಾಡಿ ಜೀವತ ಇದ್ರಲ್ಲ ಇದನ್ನು ಬಿಟ್ಟು ತನ್ನ ಯಥಾರ್ಥ ಸ್ವರೂಪ ತಿಳ್ಕೊಂಡು ಧನ್ಯ ಆಗೋ ಮಾರ್ಗ ಇರ್ತದೆ. ಹೇಗಿರ್ತಕ್ಕಂಥದ್ದು ಕೂಡ ಮತ್ತೊಂದು ಉದಾಹರಣೆ ಇರ್ತದೆ. ಅದು ಉದಾಹರಣೆ ಹೀಗೆ ಹೋಗಿಬಿಡೋದು ನಾವು ಸನ್ಯಾಸಿಗಳು. ಮತ್ತೊಂದು ಏನಪ್ಪ ಮತ್ತೊಂದು ಹೋಗಿಬಿಡೋದು. ಅದಕ್ಕಾಗಿ ಏನಾಗ್ತದೆ ಇದು ಶ್ರವಣಕುಮಾರ ಚರಿತ್ರೆ ಭಾಳ ಸುಂದರ ಇರ್ತಕ್ಕಂಥ ಚರಿತ್ರೆ ಸಂಬಂಧಪಡ್ತಕ್ಕಂಥದ್ದು. ಅದಕ್ಕೆ ಹೀರ್ತಕ್ಕಂಥ ಇರ್ತದೆ. ಸಂಕ್ಷಿಪ್ತದಲ್ಲಿ ಅಂದರೆ ಶ್ರವಣಕುಮಾರ ಅಂತಿರ್ತಾರೆ ಪೂರ್ವದಲ್ಲಿ. ಶ್ರವಣಕುಮಾರ ಧರಣಿ ಮತ್ತು ಕೇಶವದವ್ರ ತಾಯಿ ತಂದೆ ಅವ್ರನ್ನ ಈಗ ತಕ್ಕಡಿಯಲ್ಲಿ ಹಾಕ್ಕೊಂಡು ಮುಂದೊಂದು ದೊಡ್ಡ ಬುಟ್ಟಿ ಕಟ್ಟಿದ್ದಾರೆ, ಹಿಂದೊಂದು ಕಟ್ಟಿದ್ದಾರೆ. ಒಂದು ದೊಡ್ಡ ಬಿದಿರು ತೊಗೊಂಡು ಕಟ್ಟಿ ಅವ್ರು ಹೊತ್ಕೊಂಡು ಹೊಡಿತಾರೆ. ಯಾತ್ರೆ ತಾಯಿ ತಂದ್ರೆ ಕಾಶಿಯ ರಾಮೇಶ್ವರ ಯಾತ್ರೆ ಮಾಡೋಗೋಸ್ಕರ. ಆಮೇಲೆ ಒಂದು ಕಡೆ ಬಂದು ಏನು ಮಾಡ್ತಾರೆ, ರಾತ್ರಿ ಸಮಯ ಇರ್ತದೆ. ತಾಯಿ ತಂದೆ ನೀರು ಬಿಡ್ತಾರೆ. ಕಣ್ಣು ಕಾಣಿಸಂಗಿಲ್ಲ, ಇಬ್ಬರಿಗೆ ಕಣ್ಣು ಕಾಣಿಸೋರು. ನೀರು ತರೋಗೋಸ್ಕರ ಏನು ಮಾಡ್ತಾರೆ ಅಂತ ಶ್ರವಣಕುಮಾರ ಬರ್ತಾರೆ. ನದಿಯನ್ನು ಜುಳು ಧ್ವನಿ ಕೇಳಿಸ್ತದೆ ರೀ. ಆ ಕಡೆ ಹೋಗ್ಬೇಕಂತ ಬರ್ತಾರೆ. ಬರೋಷ್ಟ್ರೊಳಗೆ ಏನಂತಂದ್ರೆ ಅಲ್ಲಿ ತಾಯಿ ತಂದೆ ಅರಣ್ಯ ಇರೋದು. ಅರಣ್ಯದಲ್ಲಿ ಭಾಳಷ್ಟು ಹುಲ್ಲು ಬೆಳೆದಿರ್ತದೆ. ಇಲ್ಲೇ ನಾವು ಇಳಿಸಿ ಬಂದು ಗುರ್ತಾಗಬೇಕಲ್ಲ, ಏನು ಮಾಡ್ಬೇಕನ್ನ ಮರಳು ಅಲ್ಲೇ ಬರ್ಬೇಕಲ್ಲ. ತಾಯಿ ತಂದೆ ಹತ್ರ ಏನು ಮಾಡ್ಕೋತೀವಿ ವಿಚಾರ ಮಾಡಿ ಹುಲ್ಲನ್ನು ಗಂಟು ಹಾಕ್ತೋದು. ಇಲ್ಲೊಂದು ಗಂಟು ಆಗೋದು, ಅಲ್ಲೊಂದು ಗಂಟು ಆಗೋದು. ಇದಕ್ಕೆ ಅದನ್ನು ಹಿಡ್ಕೊಂಡು ಸೀದಾ ಮತ್ತು ಮರಳಿ ತಾಯಿ ತಂದೆ ಹತ್ರ ಹೋಗ್ಕೊಂಡು ಹೇಳಿ ಹುಲ್ಲು ಗಂಟು ಹಾಕೋತ ಬರ್ತಾರೆ. ಗಂಟು ಹಾಕೋತ ಬಂದು ಕೊನೆಗೆ ನೀರು ತುಂಬಲಿಕ್ಕತ್ತಾರೆ. ತಾಯಿ ತಂದೆ ಸೊಲೆಯ ಹೂಜಿ ಚಿಕ್ಕ ಬಾಯದು ಹೂಜಿ ಒಳಗೆ ನೀರು ತುಂಬ ಬುಡು ಧ್ವನಿ ಬರ್ತದೆ. ಈ ದಶರಥ ಮಹಾರಾಜ ಶ್ರೀರಾಮಚಂದ್ರ ತಂದೆ ಅವ್ರು ಅರಣ್ಯಕ್ಕೆ ಹೋಗಿರ್ತಾರೆ. ಅಲ್ಲಿ ಹುಲಿ ಕರಡಿಗಳು ಬಂದು ಊರೊಳಗೆ ದಾಳಿ ಮಾಡ್ತಾವೆ, ನೀವು ಅವ್ರ ರಕ್ಷಣೆ ಮಾಡಿ ನಮ್ಮ ಅಂತ ಎಲ್ಲ ಕೇಳ್ಕೊಂಡಾಗ ಅವ್ರು ಕೊಲ್ಲೋಗೋಸ್ಕರವಾಗಿ ಹೋಗಿರ್ತಾರೆ. ಹುಲಿ ಕರಡಿಗಳು ಕೊಲ್ಲೋಗೋಸ್ಕರ ಹೋಗಿರ್ತಾರೆ. ಅಲ್ಲಿ ಆನೆ ಬಂದಿರ್ತಕ್ಕಂಥ ಆನೆ ಬಂದು ನೀರು ಕುಡಿತಿರ್ತಾವೆ. ಇಂಥ ಸಮಯ ಆನೆ ಬಂದು ನೀರು ಕುಡಿತಂತ ಅನ್ನಿಸ್ತದೆ ಅವರಿಗೆ. ಬುಡು ಧ್ವನಿ ಬರ್ತದೆ. ಈ ಹೂಜಿದ ನೀರಾಗ ಮುಳುಗಿಸ ನೀರು ತುಂಬ ಆನೆ ತೊಗೊಂಡು ಹೇಳಿ ಶಬ್ದವೇದಿ ಬಾಣ ಇರ್ತಾವೆ ಅವ್ರ ಕಡೆ. ಶಬ್ದವೇದಿ ಅಂದರೆ ಇಲ್ಲಿ ಅದು ಎಲ್ಲೇ ಇರಲಿ ಹುಡುಕಿಕೊಂಡು ಹೋಗಿ ಧ್ವನಿ ಬಂದರೆ ಸಾಕು, ಹುಡುಕಿಕೊಂಡು ಹೋಗಿ ಹೊರಳಾಡಿ ಹೋಗಿ ಅವ್ರು ಬಡಿತಿರ್ತದೆ. ಅದು ಅಂಥದ್ದೋಗಿ ಆನೆ ಬಡಿತಂತ ತಗೊಂಡು ಆನೆ ಬಾಣ ಬಿಡ್ತಾರೆ. ಅಲ್ಲಿ ಆನೆನೂ ಇರೋದಿಲ್ಲ ರೀ. ಯಾರ ಥರ ಶ್ರವಣಕುಮಾರ್ ಇರ್ತಾರೆ. ಹೋಗಿ ಅದು ಬಾಣ ಬಡಿತದೆ ರೀ. ಆತ ಅಯ್ಯೋ ಅಂತ ಚೀರಿ ಕೆರಳು ಹೊರಳಿ ಬೀಳ್ತಾರೆ. ಓ ಮನುಷ್ಯನ ಧ್ವನಿ ಘಾತ ಆಯಿತು, ನಾನು ಕೊಂದದ್ದೇನಲ್ಲ ಆನೆ ಅಲ್ಲದು, ನಾನು ಬಾಣ ಬಿಟ್ಟಿದ್ದು ಮನುಷ್ಯ ತಗೊಂಡು ಇವರು ಓಡ್ಕೊಂಡು ಹೋಗ್ತಾರೆ. ಹೋಗಿ ನೋಡ್ತಾರೆ. ನೋಡೋ ಶ್ರವಣಕುಮಾರ ಒಂದು ಹೂಜಿ ದುಃಖ ಮಾಡ್ತಾರೆ. ದುಃಖ ಮಾಡುವಾಗ ಹೀಗೆ ಬಂದದ್ದು ಏನಾಯ್ತು ಅಂದಾಗ ಹೇಳ್ತಾರೆ, ನಾನು ತಾಯಿ ತಂದೆಗೋಸ್ಕರ ನೀರು ತರಕ್ಕೆ ಬಂದಿದ್ದೆ. ತಾಯಿ ತಂದೆ ನೀರು ಗತಿ ನಾನು ಸಾಯ್ತು ಅನ್ನೋದಿಲ್ಲ ರೀ. ಆಗಿನವ್ರು ಹಾಗಿರ್ತಿದ್ರು. ತನ್ನ ಪ್ರಾಣ ಹೋಗ್ತವ್ರು ಸಹಿತ ತಮ್ಮ ತಾಯಿ ತಂದೆ ಏನ ಬರುತ್ತಕೊಂಡು ಹೇಳಿ ತಾಯಿ ತಂದೆ ನೀರಿಳಿಸಿದ್ದಾರೆ. ಅವ್ರಿಗೆ ನೀರು ಕೊಡಬೇಕು, ರಕ್ಷಣೆ ಮಾಡಪ್ಪ, ರಕ್ಷಣೆ ಮಾಡೋ ಭಾರ ನಿನ್ನ ಕೊಡಿ, ನಂದು ಮುಗಿತಿಲ್ಲಿಗೆ ಅವ್ರನ್ನ ರಕ್ಷಣೆ ಮಾಡು ತಿಳ್ಕೊಂಡು ಹೇಳ್ತಾರೆ. ಯಾರು ಹೇಳ್ತಾರೆ? ಶ್ರವಣಕುಮಾರ್ ಹೇಳ್ತಾರೆ. ಹೇಗೆ ಹೋಗಲಿ, ಎಲ್ಲಿದ್ದಾರೆ ತೋಳಿ ಅಂತ ಘೋರಾರಣ್ಯ ತಂದ್ರೆ ಹೇಳ್ತಾರೆ. ನಾನು ಹುಲ್ಲು ಗಂಟು ಹಾಕೋತ ಬಂದಿದ್ದೀನಿ ನಾನು ಬರುವಾಗ. ಆ ಹುಲ್ಲಿನ ಜೊತೆ ಹೋದ್ರೆ ತಾಯಿ ತಂದೆ ಸಿಗ್ತಾರೆ. ಅಲ್ಲಿ ಹೋದ ನೀರು ಕೊಡಪ್ಪ ಅಂತಕೊಂಡು ಹೇಳಿ ದಶರಥ ಮಹಾರಾಜ್ ಕೇಳ್ತಾರೆ. ದಶರಥ ಮಹಾರಾಜ್ ನೀರು ತುಂಬಿಕೊಂಡು ಹೋಗಿ ಅವ್ರು ಹೇಳ್ತಾರೆ, ಮಾತಾಡಿ ನನ್ನ ತಾಯಿ ತಂದೆ ನೀರು ಕುಡಿಯೋದಿಲ್ಲ. ಯಾಕಂದ್ರೆ ನಾನೇ ಅಂತ ತಿಳ್ಕೊಂಡು ಅವ್ರು ನೀರು ಕುಡಿಬೇಕಾದ್ರೆ ಮಾತಾಡಿದ ಧ್ವನಿ ಬೇರೆ ಇರ್ತದೆ, ಕುಡಿಯೋದಿಲ್ಲ ಅವ್ರು ಅಂತಕೊಂಡು ಹೇಳ್ತಾರೆ. ಕಣ್ಣು ಕಾಣಿಸೋಲ್ಲ ಅವ್ರಿಗೆ. ತೆಗೆದುಕೊಂಡು ಹೋಗಿ ನೀರು ಕೊಡ್ತಾರೆ. ನೀರು ಮುಂದೆ ಹಿಡಿತಾರೆ. ನೀರು ಮುಂದೆ ಹಿಡಿದಾಗ ಅವ್ರ ಕೈಗೆ ಹತ್ತುವಾಗ ನೀರು ಹಿಡಿತಾರೆ, ಹೂಜಿ ಹಿಡಿತಾರೆ, ಮಾತಾಡೋದಿಲ್ಲ. ಇವತ್ತು ಸತ್ತು ಹೋಗ್ಬಿಡ್ತಾರೆ ಶ್ರವಣಕುಮಾರ್. ಆಗ ತಾಯಿ ತಂದೆಯರ ಮಗು ನಮ್ಮನ್ನು ಹೊತ್ತುಕೊಂಡು ಕಾಶಿ ರಾಮೇಶ್ವರ ಹೋಗ್ತಕ್ಕಂಥ ನನಗೆ ಕಷ್ಟವಾಯಿತೆ. ಅರಣ್ಯದಲ್ಲಿ ಬಂದಾಗ ನಿಮ್ಮ ಮನುಷ್ಯಗೊಂಡೇನಪ್ಪ ನಮ್ಮ ಜೊತೆಗೆ ಏಕೆ ಮಾತನಾಡ್ತಲ್ಲ, ಏನಾಗಿದೆ ನಿನಗೆ? ಮಾತನಾಡು ಕಂದ, ಮಾತನಾಡು. ನಾವು ನಿನಗೆ ಭಾರವಾದೀವಿ,
ಅಂತ ಕೇಳ್ತಾರೆ. ಕೇಳಿದಾಗ ಅನಿವಾರ್ಯವಾಗಿ ಮಾತಾಡಬೇಕಾಗ್ತದೆ. ಮಾತಾಡಿ ಹೇಳ್ತಾರೆ, ನಾನು ನಿಮ್ಮನ್ನು, ನಿಮ್ಮ ಮಗುವನ್ನು ನಾನು ಆನೆ ತಗೊಂಡು ನೀರು ತುಂಬುವಾಗ ಬಾಣದಿಂದ ಕೊಂದು ಹಾಕಿದ್ದೇನೆ. ಆ ನೀರನ್ನು ತೆಗೆದುಕೊಂಡು ಹೋಗಲಿಕ್ಕೆ ನಿಮ್ಮ ಚಿರಂಜೀವರು ಹೇಳಿದರು. ಹೀಗಾಯಿತು ಸ್ಥಿತಿ. ನಮ್ಮನ್ನು ನಿಮ್ಮ ರಕ್ಷಣೆ ಮಾಡಲಿಕ್ಕೆ ನಮಗೆ ವಾಪಿಸಿದ, ನೀರು ಕೊಟ್ಟು ಕಳಿಸಿದ. ನನ್ನ ಅಪಚಾರ ಆಯ್ತು, ನನ್ನಿಂದ ಕ್ಷಮಾ ಮಾಡಿ ಪ್ರಾರ್ಥನೆ ಮಾಡ್ತಾರೆ. ಕಣ್ಣು ಕಾಣಿಸೋರ ಭಾಳ ದುಃಖ ಮಾಡಿಕೊಂಡು ಅವ್ರೇನು ಮಾಡ್ತಾರಂದ್ರೆ ನಾನು ಹೋದೆ ಯಾಕಂತ ದೊಡ್ಡ ದುಃಖ ಮಾಡ್ತಾರೆ. ದುಃಖ ಮಾಡಿ ದಶರಥ ಮಹಾರಾಜ ಶಾಪ ಕೊಡ್ತಾರೆ. ಅಂದ್ರೆ ನೀನು ಅಂತ್ಯ ಸಮಯದಲ್ಲಿ ನಮ್ಮ ಮಗು ನಮ್ಮ ಜೊತೆಗೆ ಇರದೆ ಹೇಗೆ ಎಲ್ಲೋ ಹೋಗಿ ಅಲ್ಲೇ ಸತ್ತು ಹೋಗಿಬಿಡ್ಲಾ, ತಾಯಿ ತಂದೆನ ಆಗಲಿ ಹೋದ ನನ್ನ ಮಗು. ಹಾಗೆ ನನ್ನ ಅಂತ್ಯ ಸಮಯದಲ್ಲಿ ನಿನ್ನ ಮಕ್ಕಳು ನಿನ್ನ ಹತ್ತಿರ ಇರಬಾರ್ದು, ನಿನ್ನ ಮಗ ಇರಬಾರ್ದು ಶಾಪ ಕೊಡ್ತಾರೆ. ಅದೇ ಶಾಪ ಮುಂದೆ ದಶರಥ ಮಹಾರಾಜಿಗೆ ತಟ್ಟಿ ಮುಂದೆ ಅಂತಂದ್ರೆ ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಮಾಡ್ತಕ್ಕಂಥ ಸಮಯ ಶ್ರೀರಾಮಚಂದ್ರ ಅರಣ್ಯಕ್ಕೆ ಹೋಗ್ತಕ್ಕಂಥದ್ದು. ಇನ್ನೂರು ಭರತ ತಮ್ಮ ತಾಯಿ ಮನೆಯಾಗ ಅಲ್ಲಿರ್ತಾರೆ. ಲಕ್ಷ್ಮಣ ಹೋಗ್ತಾರೆ, ಶ್ರೀರಾಮಚಂದ್ರ ಹೋಗ್ತಾರೆ, ಸ್ವಜೇಂದ್ರ ಕುಡ್ಕೊಂಡು ಅರಣ್ಯಕ್ಕೆ ಹೋಗ್ತಾರೆ. ಹೀಗೆ ಅಂತ್ಯ ಸಮಯದಲ್ಲಿ ಯಾರೂ ಇಲ್ಲದೆ ಆತ ದೇಹತ್ಯಾಗ ಮಾಡ್ತಕ್ಕಂಥ ಬರ್ತದೆ. ಅದಕ್ಕೆ ಇನ್ನೊಬ್ಬರಿಗೆ ನಾವು ಮಾಡ್ತಕ್ಕಂಥ ಇರ್ತಲ್ಲ, ಏನಾದರೂ ನಾವು ಒಳ್ಳೇದು ಮಾಡಿದ್ರೆ ನಮ್ಗೆ ಒಳ್ಳೇದು ಸಿಗ್ತದೆ, ಇನ್ನೊಬ್ರಿಗೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಸಿಗ್ತದೆ. ಅದಕ್ಕೆ ಎಲ್ಲರೂ ಒಳ್ಳೇದು ಮಾಡ್ಕೊಡ್ತಾರೆ, ಕೆಟ್ಟದ್ದು ಯಾರೂ ಮಾಡಬಾರ್ದು. ಇದ್ರ ಜೊತೆಗೆ ಇರತಕ್ಕಂಥದ್ದೇನು, ಆ ತಾಯಿ ತಂದೆ ಎಲ್ಲಿದ್ದಾರೋ ಹುಲ್ಲು ಗಂಟು ಹಾಕೋದು ಬಂದಿರಲ್ಲ ರೀ, ಗಂಟು ಹಾಕಿದ್ದಾರೆ ಅನ್ನೋಗೋಸ್ಕರ ಅಲ್ಲಿಂದ ಹೋಗ್ಲಿಕ್ಕೆ ಬಂತು. ಅದರಂತೆನ ಪರಮಾತ್ಮ ಏನು ಮಾಡ್ತಾರೆ ಅಂದರೆ, ಮನುಷ್ಯ ಆಗಿ ಜನಿಸಿ ಒಂದು ಭೂಲೋಕದಲ್ಲಿ ಈ ದೇಹ ತೊಟ್ಕೊಂಡು ಬಂದು ಆತ್ಮ ತಾನು ಜೀವಾತ್ಮ ಇಲ್ಲಿ ದೇಹದಲ್ಲಿ ವಾಸ ಮಾಡಿದರು. ಆ ವಾಸ ಮಾಡಿರ್ತಕ್ಕಂಥ ಜೀವಾತ್ಮ ಮರಳಿ ತಾನು ಲೋಕಕ್ಕೆ ಹೋಗ್ಬೇಕಲ್ಲ, ಗಂಟು ಹಾಕಿರ್ತಕ್ಕಂಥದ್ದು. ಆಗ ಅಲ್ಲಿ ಯಾವ ರೀತಿಯಾಗಿ ಗಂಟು ಹಾಕಿ ಹಿಡ್ಕೊಂಡು ಅಲ್ಲಿ ಶ್ರವಣಕುಮಾರ ಹೋದನೋ ಅದೇ ಪ್ರಕಾರವಾಗಿ ಇಲ್ಲಿ ಯಾವ ಪರಮಾತ್ಮ ವೇದಗಳನ್ನು ರಚನೆ ಮಾಡಿದ್ರು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ತಯಾರು ಮಾಡಿದಾರಲ್ಲ, ಆ ಗಂಟನ್ನು ಅಂದರೆ ಆ ಮಂತ್ರಗಳನ್ನೆಲ್ಲ ನೋಡಿ ತಮ್ಮ ಗುರು ಮುಖಾಂತರ ಎತ್ಕೊಂಡು ಹೋಗಿ ಮತ್ತೆ ಅಲ್ಲಿ ಮುಟ್ಟಬೇಕಾಗಿದೆ ತನ್ನ ಯಥಾರ್ಥ ಸ್ವರೂಪಕ್ಕಾಗಿ. ಅದನ್ನು ತಿಳಿಯೋಗೋಸ್ಕರ ಶಾಸ್ತ್ರ ಬೇಕು, ಪುರಾಣ ಬೇಕು, ಎಲ್ಲ ಬೇಕು. ಇಲ್ಲಂದ್ರೆ ನಾವು ಮುಟ್ಟಲಿಕ್ಕೆ ಆಗೋದಿಲ್ಲ. ಆದಮೇಲೆ ನಾವು ನೀವೆಲ್ಲ ಬಹುತ ಗಯ ಥೋಡಿ ರಹಿ ಥೋಡಿ ಬಜಾಯೆ ಕರ್ನಾಟ ಸೋನ ನಾಯಕ ತಾಲನೆ ಭಂಗನ ಪಾಯ. ಏ ಹುಡುಗರೇ, ಈ ಬರಿತಕ್ಕಂಥ ನೀವು ಬರೆದ್ರೆ ಹಿಂಗೆ ಹಾಕಿದ್ರು ಏನು ನಮ್ಮ ಮುತ್ತಂದಿಟ್ರಿ ಅದೇರ್ತದೆ, ಒಂದು ಕಡೆ ಹಿಡ್ಕೊಂಡು ದಾರಿ ಹಿಡ್ಕೊಂಡು ಹೋಗಿ ಆತ ಹೋಗಿಬಿಡ್ತು. ನಾವು ಇದನ್ನೇ ಹೇಳ್ತೀವಿ ಅನ್ನೋದು ಕಲ್ಪನೆ ಇರ್ತದೆ. ನಿಮ್ಮ ಸುಳ್ಳು ಇರಿಸೋದು ಖರೆ ಇರಿಸೋದು ಅಪ್ಪವ್ರ ಆಶೀರ್ವಾದ ಗ್ರಂಥಗಳ ಯಾವ್ಯಾವುದೋ ಗ್ರಂಥ ಓದಿರ್ತೀವಿ ಮೊದಲು. ಆ ಓದಿರ್ತಕ್ಕಂಥ ಗ್ರಂಥ ಏನಾಗ್ತದೆ, ನೀವು ಪ್ರಶ್ನೆ ಕೇಳೋ ಪ್ರಶ್ನೆ ಅದಕ್ಕಿಂತ ತಕ್ಕಂತೆ ಅಪ್ಪವ್ರು ಕೊಡ್ತಿರ್ತಾರೆ. ಅವ್ರು ಕೊಟ್ಟರೆ ಅದನ್ನ ಹಿಡ್ಕೊಂಡು ಅದ ಓದೋದು, ಅಪ್ಪವ್ರ ಚರಿತ್ರೆ ಹಿಂದುಳಿತದಲ್ಲ. ಅದಕ್ಕಾಗಿ ನೀವು ಮಾಡಿದ್ದು ಸರಿ ಅದ, ಖರೆ ನಾವು ಮಾಡಿದ್ದು ಮತ್ತು ಅದು ಜೋಡಿ ಹೋದ ಮತ್ತೊಂದು ನೆನಪಾಗ್ತವೆ, ಹಾಗೆ ಮುಂದೆ ಹೋಗೋದು ಏನು ಚಿಂತೆ ಇಲ್ಲ. ಅಷ್ಟೊಂದು 5-6 ದಿವಸ ಇರಬೇಕು ಸೌಮ್ಯರು. 5-6 ಮಾತು ಏನು ಮಾಡೋದು, ಅಷ್ಟೇ ಉಳಿತು. ಈಗ ನಾವನ್ನೆಲ್ಲ ಕುಡ್ಕೊಂಡು ಎಲ್ಲಿ ಹೋಗ್ಬೇಕ್ರಿ, ಎಲ್ಲಿ ಹೋಗ ನಾವು ಎಲ್ಲಿ ಹೋಗ್ಬೇಕಾಯ್ದೀಗ ಅಪ್ಪ ಅವ್ರದ್ರೆ ಹೋಗ್ಬೇಕು. ಬರ್ತಿರಲ್ಲ ಇದು ಹೀಗಾದ್ರೆ ವಿಷಯ ಮುಗಿದಿಲ್ಲ. ಇನ್ನೇನು ಮಾಡಿದ್ರಿ ಬೆಳತನಕ ಪೂರ್ತಿ ಒಟ್ಟು ಯಾರು ತಯಾರಿದ್ರು? ಎಲ್ಲರೂ ತಯಾರಿದ್ರು. ಹೊರಗಿನ ಎಲ್ಲರೂ ಬೆಳತನಕ ಇವತ್ತು ಹೊರಗೆ ಕೈ ಐತ್ರಿ. ಅವರು ಅಮ್ಮ ನೋಡ್ರಿ ಎಲ್ಲರೂ ಕೈ ಐತಾರೆ. ಅಮ್ಮ ನೀವು ಅವ್ರು ತಾರೆ, ಇವ್ರು ಒಳಗಿನ ಇರ್ತಾರೆ ರೀ, ಹೊರಗಿನವ್ರು ಎತ್ತಲಿ ನಾವು ಎತ್ತಿಯಲ್ಲ ಈ ಮಗನ ಆಶೆ ಹೋಗಿಬಿಡ್ತದೆ. ತಯಾರಿದ್ರು ಎಲ್ಲರಿಗೆ ಹೊರಗೆ ಹೋಗಿಸಲಾಗಿತ್ತಾಗ ಆದ್ಮೇಲೆ ಸದ್ಗುರುವರ ಚರಿತ್ರೆ 7ನೇ ಭಾಗ, ಎಷ್ಟನೇದ್ರಿ 8ನೇ ಭಾಗ. ಆಮೇಲೆ ಅಧ್ಯಾಯ 23, ಎಷ್ಟನೇದ್ರಿ 25ನೇ. ಒಳಗೆ ಮರ್ತಿರ್ತೀವ, ಒಳ್ಳೆಯದಲ್ಲಿ. ಆದಮೇಲೆ ಇಲ್ಲಿ ಸದ್ಗುರುಗಳು ಆನಂದವಾಗಿ ತಮ್ಮ ಸ್ತ್ರೀ ಕ್ಷೇತ್ರವಿರ್ತಕ್ಕಂಥ ಯಾವ ಬಿಲ್ವನದಲ್ಲಿ ವಾಸ ಮಾಡ್ತಿರ್ತಾರೆ. ಮಹಾರಾಷ್ಟ್ರದ ಉಮ್ರಾಣಿ ಸಿಂಧುಗಳು ಬಂದಿರತಕ್ಕಂಥ ಹಿರೇಹಳ್ಳದ ಬಿಲ್ವನದಲ್ಲಿ ವಾಸ ಮಾಡ್ತಾರೆ. ಭಾಳ ಆನಂದವಾಗಿರಿ. ಮಹಾತ್ಮರಾಗಿರ್ತಾರೆ ರೀ, ಮಹಾತ್ಮ ಇರ್ತಾರೆ. ಮತ್ತೆ ಅಂತ ಇನ್ನೂ ಏನದು ಯಾವ ಗದ್ದಲಪ್ಪ, ಆನಂದವಾಗಿರ್ತಾರೆ, ಭಾಳ ಸಂತೋಷವಾಗಿ. ಎಲ್ಲ ಮೊದಲು ಜನರಿಗೆ ಗದ್ದಲ ಬಿಟ್ಕೊಟ್ಟು ಎಲ್ಲ ದೂರ್ತಲ್ಲ ರೀ, ದೂರ್ತಾರೆ ಜನರಿಗೆ ಗದ್ದಲ ಬಿಟ್ಕೊಟ್ಟಿರ್ತಾರೆ. ಅರಣ್ಯದಲ್ಲಿರ್ತಾರೆ, ವಾಸ ಮಾಡ್ತಾರೆ. ಅರಣ್ಯದಲ್ಲಿ ಶಾಂತ, ಎಲ್ಲ ಶಾಂತ ಇರ್ತದೆ. ನೀವು ನೋಡ್ರಿ ಅರಣ್ಯದಲ್ಲಿ ಗಿಡಗಳ ಮುಖ ನೋಡ್ರಿ,
ಗಿಡಗಳ ಮುಖ ನೋಡಿರಿ, ಮತ್ತು ಹೂಗಳನ್ನು ನೋಡಿರಿ, ಮತ್ತು ಚಿಕ್ಕ ಮಕ್ಕಳ ಮುಖ ನೋಡಿರಿ, ಹರಿಯುವ ನದಿಗಳನ್ನ ನೋಡಿರಿ, ಹರಿತ ಸಮುದ್ರ ನೋಡಿರಿ. ಏನು ಅನ್ಸ್ತದೆ? ಆನಂದ ಅನಿಸ್ತಲ್ಲ ರೀ? ಏನು ಶಿಟ್ಟು ಅನ್ಸ್ತವ್ರಿ? ಏನು ಅನ್ಸ್ತದೆ? ಶಾಂತ ಇರ್ತದಲ್ಲ, ಶಾಂತ ಇರ್ತದೆ. ಒಂದು ಹುಲ್ಲು ನೋಡಿದ ಮೇಲೆ ಸಣ್ಣ ಹೂವು ಇರ್ತದೆ, ಹುಲ್ಲು ಅಗಿ ಸಣ್ಣ, ಮತ್ತು ಸಣ್ಣ ಬಳ್ಳಿ ಇರ್ತವೆ, ಅದಕ್ಕೂ ಕೆಂಪು, ಹಸಿರು, ನೀಲಿ ಬಣ್ಣ, ಎಷ್ಟೆಷ್ಟು ಭಾಳ ಸುಂದರ ಇರ್ತದೆ, ಚಲೋ ಇರ್ತದೆ, ಆನಂದ ಇರ್ತದೆ. ಜನರ ಜನರ ಜೋಡಿ ಕುಡಿದು ಎಲ್ಲ ಗದ್ದಲ ಆಗ್ತದೆ. ಮತ್ತು ಜನ ಹೆಚ್ಚಿರ್ತಾರೆ, ಅಲ್ಲಿ ಮಲಿನೂ ಆಗ್ತದೆ ಎಲ್ಲ ಕಡೆ, ಪ್ಲಾಸ್ಟಿಕ್ ಆದ ಬೀಳ್ತಾವೆ, ಮತ್ತೇನು ಬಾಟ್ಲಿಗಳು ಬೀಳ್ತಾವೆ, ಮತ್ತೇನು ಸಿಗಿದು ಬೀಳ್ತಾವೆ. ಅರಣ್ಯ ಸಹಿತ ಎಲ್ಲ ಬಾಧ ಆಗ್ತದೆ, ಯಾರಿಂದ? ಮನುಷ್ಯರಿಂದ. ಬರೀ ಅರಣ್ಯ ಎಷ್ಟಿದ್ರೆ ಏನಿಲ್ಲ. ಅದಕ್ಕೆ ಮಹಾತ್ಮರು ಅರಣ್ಯದಲ್ಲಿ ತಪಸ್ಸು ಮಾಡೋದು ಆನಂದ ಇರ್ತಾವೆ. ಈಗ ಅಪ್ಪವ್ರು ಹೇಳಿದ್ರು, ನಮ್ಮ ಊರಿಗೆ ಬರೋಂದ್ರೆ ಉಮ್ರಾಣಿ ಹೋಗಲಿಲ್ಲ, ನಮ್ಮ ಊರಿಗೆ ಬರೋಪ್ಪ ಅಂದ್ರೆ ಸಿಂಧೂರಿಗೆ ಹೋಗಲಿಲ್ಲ, ಎಲ್ಲಿ ವಾಸ ಮಾಡಿದ್ರಿ? ಹಿರೇಹಳ್ಳದಲ್ಲಿ ವಾಸ ಮಾಡಿದರು. ಗುರುಗಳು ಆನಂದವಾಗಿದ್ದಾರೆ. ಶಾಸ್ತ್ರ ಪುರಾಣ ಪ್ರವಚನ ನಡೀತಾ ಆನಂದವಾಗಿದೆ. ಒಂದು ದಿವಸ ಅಪ್ಪವ್ರು ಕೇಳಿದ್ರು, ಪ್ರಭು ಇರ್ತಾರೆ ಅಲ್ಲೊಬ್ಬರು ಪ್ರಭು ಅಂತ ಹೇಳಿದರು, ಇನ್ನೊಬ್ಬರು ಪ್ರಭು ಅಂತ ಹೇಳಿದರು. ಆಮೇಲೆ ಇನ್ನೊಬ್ಬರು ಚೆನ್ನಣ್ಣ ಮತ್ತು ಪ್ರಭು ಅಂತ ಹೇಳಿದ್ರು. ಅಲ್ಲಿ ಏನಂತಂದ್ರೆ, ಉಮ್ರಾಣಿ ರಾಜ ಇದ್ರಲ್ಲ, ಮಹಾರಾಜ ಡಪ್ಪಳೆ ಸರ್ಕಾರ, ಅವರು 100 ಆಕಳುಗಳನ್ನು ರಕ್ಷಣೆ ಮಾಡ್ತಿದ್ರು, ಸಾಕಿದ್ರು. ದೊಡ್ಡ ತಯಾರು ಮಾಡಿದರು, ಅದರೊಳಗೆ ಆಕಳು ಸಾಕಿದರು. ಆ ರಕ್ಷಣೆ ಮಾಡೋಗೋಸ್ಕರವಾಗಿ ಒಂಟಿವಾಡಿಯವರು ಅಂತಕ್ಕಂಥ 2-3 ಮಂದಿ ಒಂಟಿವಾಡಿಯವರಿದ್ದರು, ಮತ್ತು ಉಮ್ರಾಣಿಯವರಿದ್ದರು. ಅವರೆಲ್ಲ ಆ ಆಕಳಿಗೆ ದೊಡ್ಡೊಳಗೆ ಹಾಕಿ ಮತ್ತು ಸಾಯಂಕಾಲ ಅಪ್ಪರ ಕಡೆ ಬಂದುಬಿಡ್ತಿದ್ರು. ಅಲ್ಲಿ ಶಾಸ್ತ್ರ ಪುರಾಣ ಪ್ರವಚನ ಆನಂದ ಇರ್ತೀವಿ ರೀ. ಮತ್ತು ಅವ್ರು ರಕ್ಷಣೆ ಮಾಡೋದು, ರಾಜನ ಹತ್ರ ಹೋಗೋದು, ಮತ್ತು ಬರೋದು, ಅತ್ತ ಇದನ್ನು ಮಾಡಿದ್ರಿ. ಅವ್ರ ಪಗಾರ ಕೊಡೋದು ಅದು ಬೇರೆ. ಅದು ಅಪ್ಪವ್ರ ಹತ್ರ ಬಂದು ಆನಂದ ಇರ್ತೈತೆ ರೀ. ಬಂದು ಅಪ್ಪವ್ರ ಹತ್ರ ಆನಂದ ಇರ್ತಾಯಿದ್ರು. ಈಗ ಅಪ್ಪವ್ರಿಗೆ ಹೇಳಿದ್ರು, ಚೆನ್ನಣ್ಣ ಅಲ್ಲೇ ನಮ್ಮ ದಾಸೋದ್ರೊಳಗೆ ಮೈಪತಿ ಇದ್ದಾರಲ್ಲ, ಆ ಮೈಪತಿ ಹತ್ರ ಹೋಗಿ ಕೇಳ್ರಿ, ಮೊಡದೊಳಗೆ ಹಾಲು ಅದನ್ನು ಕೇಳ್ರಿ ನೋಡು ಅಂತಂದ್ರು. ಹ್ಞೂ ರೀ ಅಪ್ಪವ್ರ ಹತ್ರ ಹೋಗಿ, ಅಜ್ಜವ್ರ ಮತ್ತು ಹಾಲು ಅವನ್ರಿ ಅಪ್ಪವ್ರು ಕೇಳಾಯ್ತಾರೆ ರೀ ಅಂತ. ಅವ್ರು ಹಾಲು ಎದಕ್ಕೆ ಬೇಕಾವೀಗ ಅಂತ ಕೇಳಿದ್ರು. ಹಾಲಿಲ್ಲ, ಎದಕ್ಕೆ ಬೇಕಾಗ? ಅಪ್ಪವ್ರು ಹೇಳ್ಯಾರ ಹಾಲಿಲ್ಲ ಈಗ ನಮ್ಮ ಹತ್ರ, ದಾಸೋದ ಹಾಲು ಇಲ್ಲ ಅಂತ ಹೇಳಿದ್ರು. ಮುಂದೆ ಅಷ್ಟು ಹೇಳಿ ಮೈಪತಿ ಅಜ್ಜವ್ರು ಎದ್ದು ಬಂದ್ರಿ. ಅಪ್ಪವ್ರ ಹಾಲಿಲ್ಲ ಅಪ್ಪವ್ರ, ಹಾಲು ಎದಕ್ಕೆ ರೀ ಅಪ್ಪವ್ರ ಅಂತ ಕೇಳಿದ್ರಿ. ತರಿಸ್ಬೇಕಾದ ಯಾರ ಕಡೆ ಹಾಲು ಎದಕ್ಕೆ ರೀ ಅಪ್ಪವ್ರ, ಎಷ್ಟು ಬೇಕು ಹಾಲು ರೀ, ಎಲ್ಲಿ ತರಿಸೋದ್ರಿ ಅಂತ ಕೇಳಿದ್ರು. ಮತ್ತು ಅಲ್ಲಿ ಮುಂದಿದ್ದವ್ರಲ್ಲ, ಅವರು ಆಕಳ ಕಾಯ್ದಾರಲ್ಲೇ ಅವರೇ ಬಂದಾರ. ಈಗ ಅವರು ಅಪ್ಪವ್ರು ಅಂದರು, ಈಗ ನಿಮ್ಮ ಕಡೆ ಹಾಲು ಅವನು ಅಂತ ಕೇಳಿದ್ರು. ಆಕಳ ದೊಡ್ಡೊಳಗೆ ಅವ್ರದ್ದು ಅಪ್ಪವ್ರ, ನಮ್ಮಲ್ಲಿ ಆಕಳುಗಳು ಈಗ ಕರುಣ ಹಾಕಿಲ್ಲ ರೀ, ಅಂದರೆ ಇದಿಲ್ಲ, ಇದ್ದದ್ದು ಕರುಗಳು ಇಷ್ಟು ದೊಡ್ಡವ್ರಪ್ಪರ. ಮತ್ತು ಅವು ಈಗ ಹಾಲು ಬಿಟ್ಟವು, ಅವು ಹಿಂಡುದಿಲ್ಲ, ಯಾವ ಇಲ್ಲ, ಎಲ್ಲ ಇಂಥವ ಬರಡು ಹಾಕ್ಳವ್ರು. ಒಂದೊಂದು ಕರುಣ ಹಾಕಿಲ್ಲ, ಬರಡು ಹಾಕ್ಳದವ್ರು, ದೊಡ್ಡದು ದಡ್ಸ್ಬಿಟ್ಟವ ರೀ. ಕರೆ ಕರುಣ ಹಾಕಿಲ್ಲ ರೀ, ಹಾಕ್ಯಾವ ಕರು ದೊಡ್ಡಾಗ ಅವಕ್ಕೆ ಹಾಲಿಲ್ಲ. ಸಾವಿರಾರು ಆಕಳುಗಳದವ ರೀ, ಕರೆ ಒಂದಕ್ಕೂ ಹಾಲು ಇಲ್ಲರಪ್ಪರ. ಈಗ ಸುಮ್ಮನೆ ಮೇಯ್ಸ್ಕೊಂಡು ಬರ್ತೀವಿ, ಕಟ್ತೀವಿ ನೋಡಪ್ಪರ. ರಾಜರಿಗೆ ಹಾಲಿಲ್ಲ, ಯಾರಿಗೆ ಹಾಲಿಲ್ಲ, ಹೀಗದ ರೀ. ಅವ್ರ ಅಪ್ಪವ್ರ ಅಂತಾರೆ, ಏನು ಮಾಡಿದೀಗ ಅಂತಂದು ಒಂದು ಕೆಲಸ ಮಾಡಿರಿ. ಹ್ಞೂ ರೀ ಅಪ್ಪವ್ರು, ನೀವೀಗ ಅಲ್ಲಿ ಏನು ಮಾಡಿರಿ, ಆಕಳುಗಳನ್ನ ಆಕಳು ದೊಡ್ಡದಲ್ಲ, ಅಲ್ಲಿ ಹೋಗ್ರಿ. ಹೋಗಿ ಅವ್ರು ಕೇಳ್ತಾನೆ, ಎದಕ್ಕೆ ಅಪ್ಪ ಅವ್ರು ಕೇಳ್ತಾರೆ, ಹಾಲು ಬೇಕಾಗ್ಯಾವಂತಾರೆ. ಏನು ಕಾರಣ ಬೇಕಾರೆ ಅಪ್ಪ ಅವ್ರ ಅಂತ ಕೇಳ್ತಾರೆ. ಅಪ್ಪವ್ರು ಅಂತಾರೆ, ಈಗ ಒಬ್ಬರು ಪ್ರಸಿದ್ಧ ಇರ್ತಕ್ಕಂಥವ್ರು ಮಹಾತ್ಮರು ಬರೋದಾರ. ಆಗಿನೋಡವರು ಯಾರೂ ಬಂದಿಲ್ಲ ರೀ. ಆಗ ಊರ ಕಡೆ ಯಾರೂ ಬಂದಿಲ್ಲ, ಎರಡೂ ಕಡೆ ಬಂದಿಲ್ಲ ಯಾರು. ಅವರು ಅಪ್ಪವ್ರು ಯಾರು ಹೇಳಿದರು ಪ್ರಸಿದ್ಧ ಮಹಾತ್ಮರು ಬರ್ತಾರಂತ. ಅಪ್ಪವ್ರಿಗೆ ದಿವ್ಯ ದೃಷ್ಟಿ ಐತಿ, ಅವ್ರಿಗೆಲ್ಲ ಕೂತಲ್ಲಿ ಗುರ್ತೈತಿ, ಯಾರು ಮಹಾತ್ಮರು ಬರ್ತಾರೆ, ಭಾಳ ಸಂತೋಷ, ಮಹಾತ್ಮರು ಬರ್ತಾರಂತಂದರು. ಆಮೇಲೆ ಅಪ್ಪವ್ರ ಹಾಲು ಏನು ಮಾಡಿದ್ರೆ, ಅವ್ರು ಮಹಾತ್ಮರಿಗೆ ಬೇಕಾಯ್ತು ಹಾಲು, ಅವ್ರ ಉಪಚಾರಕ್ಕೆ ಬೇಕು, ತರಬೇಕು ಹಾಲು. ಮತ್ತು ಅಪ್ಪವ್ರು ನಮ್ಮ ಹತ್ರ ಹಾಲು ಇಲ್ಲರಪ್ಪ, ಊರಿಗೆ ತರೋ ಕೇಳೋಣ ಇಲ್ಲ, ಅಲ್ಲಿ ಹೋಗ್ರಿ. ಗೋಮಾತೆ ಅಂದ್ರೆ ಪರಮ ಪವಿತ್ರ. ಗೋಮಾತೆ ಉದ್ರದೊಳಗೆ 33 ಕೋಟಿ ದೇವತರು ಇರ್ತಾರೆ, ಸಂತೋಷ ಇರ್ತದೆ. ಅದಕ್ಕೆ ಹೋಗ್ರಿ. ಹೋಗಿ ಏನು ಮಾಡ್ರಿ ಅಂದ್ರೆ
ಅಲ್ಲಿ ಹೋಗಿ ನಿಲ್ರಿ, ಗೋವಿನ ಭಾಳ ಇರ್ತಾವಲ್ಲ ಆಕಳುಗಳು, ಅಲ್ಲಿ ಹೋಗಿ ನಿಲ್ರಿ, ನಿಂತು ಪ್ರಾರ್ಥನೆ ಮಾಡಿರಿ. ಹೇ ಮಾತಾ ಗೋ ಮಾತಾ ಪ್ರಾರ್ಥನೆ ಮಾಡಿ. ನಮ್ಮಲ್ಲಿ ಒಬ್ಬರು ಗುರುಗಳು ಬರ್ತಾಯಿದ್ದಾರಂತ ಮಠಕ್ಕೆ, ಅಪ್ಪ ಅವರು ಕಳಿಸ್ಕೊಟ್ಟಾರೆ ನಮ್ಮನ್ನು. ಅದಕ್ಕೆ ಇದರೊಳಗೆ ಯಾರು ಬಂದು ಹಾಲು ಕೊಡ್ತಾರೆ ಅಲ್ಲಿ ಬರ್ರಿ ಅಂಥೇಳಿ ಕರೀರಿ, ಆ ಗೋಮಾತಾ ಎದ್ದು ಬಂದು ನಿಮಗೆ ಹಾಲು ಕೊಡ್ತಾರಂತ ಹೇಳ್ತಾರೆ. ಹೇಳಿದ ನಂತರ ಆ ಬಳಿಗೆಲ್ಲ ಹೋದ್ರಿ. ಎಲ್ಲಿ ಹೋದರು? ಗೋಗಳ ದಡ್ಡಿಗೆ ಹೋದ್ರಿ. ಹೋಗಿ ನಮ್ಮ ಚನ್ನಮಲ್ಲಪ್ಪಜವರು ಇರ್ತಾರೆ, ಮೈಪತ್ಯಜವರು ಇರ್ತಾರೆ, ಅವರು ಮತ್ತು 3 ಮಂದಿ ಅವರು ಕಾಯ್ತಿರ್ತಾರಲ್ಲ, ಅವರು ಹೋಗ್ತಾರೆ. ಹೋಗಿ ಅಂತಾರೆ, ಕೈ ಮುಗಿತಾರೆ, ಹೇ ಗೋಮಾತಾ, ಅಪ್ಪ ಅವರು ಮಹಾತ್ಮರು ಬರ್ತಾರಂತ, ಅದಕ್ಕಾಗಿ ಹಾಲು ಹಿಡಿತಾರೆ, ನಮ್ಗೆ ಹಾಲು ತೊಗೊಂಬರ್ತಾ. ಮತ್ತು ನಿಮ್ಮ ಹತ್ರ ಯಾರ್ದಾರ ಹಾಲಿಲ್ಲ ಅಂತ ಹೇಳಿದರು. ಹಾಲಿಲ್ಲ, ಆದರೂ ಕೂಡ ನೀವು ಬರಡಿದ್ರೂ ಕೂಡ ಹಾಲು ಕೊಡ್ತಾ ಇದ್ದೀರಿ. ಜಗಜ್ಯೋತಿ ಬಸವೇಶ್ವರ ಅಂತಾರೆ ಏನಂದ್ರೆ ಬರಡು ಹೈನ ಓದೋದು. ಹೀಗಾಗಿ ಅದಕ್ಕೆ ನೀವು ಹಾಲು ಕೊಡ್ತೀರ ತಪ್ಪವ್ರು ಹೇಳಿದಾರೆ. ಯಾರು ಹಾಲು ಕೊಡ್ತೀರಮ್ಮ, ದಯವಿಟ್ಟು ನಮ್ಮ ಗುರುತು ಹೌದಲ್ಲ, ಎದ್ದು ಬರ್ತೀರಿ ಅಂತ ಹೇಳ್ಯಾರಪ್ಪ ಅವರು. ಎದ್ದು ಬರೀಮ್ಮ ಹಾಲು ಕೊಡೋರು ಬರೀ ತಂದ್ರೆ, ಒಂದು ಗೋಮಾತರ ದಷ್ಟು ಇರ್ತಕ್ಕಂಥ ಗೋಮಾತಾ ಎದ್ದು ಅಂಬಾ ಅಂತ ಕರೆದು ಬಿಡ್ತಾರೆ. ಬರೀಪ್ಪ ನಾ ಕೊಡ್ತಾ ಇದ್ದೆ ಅಂತೇಳಿ ಅದು ಕರೆದು ಕೂಡಲೇ ಅವ್ರು ಸಂತೋಷ ಎಲ್ಲ ಕೂತಾವ್ರಿ. ಇದು ಎದ್ದು ನಿಂತು ಸಂತೋಷ ಆಗಿ ಇವರೆಲ್ಲ ಹೋಗಿ ಗೋಮಾತೆಗೆ ನಮಸ್ಕಾರ ಮಾಡಿದರು. ನಮಸ್ಕಾರ ನಮ್ಮ ಗುರುಗಳ ಆಜ್ಞೆಯನ್ನು ಪಾಲಿಸೋಗೋಸ್ಕರ ನೀವು ಬೆಳ್ತಾ ಇರೋದಿಲ್ಲ, ಅದ ಸಂತೋಷಮ್ಮ ಅಂತಕೊಂಡು ಎಲ್ಲರೂ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದ್ರು. ಅಮ್ಮ ಹಾಲು ಕೊಡಮ್ಮ ಗುರು ಹೇಳಿದಾರೆ. ಗೋಮಾತೆ ಶಾತ ನಿಂತ್ಕೊಂಡ್ಬಿಡ್ತೀರಿ, ಕಾಲು ಅಗಲು ಮಾಡಿ ನಿಂತು ಬಿಡ್ತು. ಅದಕ್ಕೆ ಬರಡು ಹಾಕೊಳ್ಳೋದು, ಅದು ಕರೋನ ಹುಟ್ಟಿಯಲ್ಲದ್ರ ಹೊಟ್ಟಿಲೇ ಬರಡು ಹಾಕೊಳ್ಳೋದು, ದಷ್ಟಪಟ್ಟು ಹಾಕೊಳ್ಳೋದು. ಈಗ ಕಾಲು ಅಗಲು ಮಾಡ್ಕೊಂಡು ತೋಡಂತೇಳಿ ಸಜ್ಜಾಗಿತ್ತು. ಇವ್ರೊಂದು ಪಾತ್ರೆ ತೆಗೆದುಕೊಂಡು ಇವರು ಪಾತ್ರೆನ ತೆಗೆದುಕೊಂಡು ಹೋಗಿ ಚನ್ನಮಲ್ಲಪ್ಪಜವ್ರು ಏನು ಮಾಡಿದ್ರೆ ಪಾತ್ರೆನ ಆ ಕೆಚ್ಚಲ್ದು ಕೆಳವಾಗಿ ಹಿಡಿದ್ಬಿಟ್ರು. 4 ಮೊಲೆಗಳಿಂದ ಹಾಲು ಸುರ್ಲಿಕ್ಕತ್ತು. 4 ಮೊಲೆಗಳು ಬರ ಅಂತಕೊಂಡು ಹಾಲು ಸುರ್ಲಿಕ್ಕತ್ತು. ಕಾಲು ತೋಡಂತೇಳಿ ಕಾಲು ಅಗಲು ಮಾಡ್ಕೊಂಡು ನಿಂತು ಬಿಡ್ತು. ಯಡಿಯೂರು ಸಿದ್ಧಲಿಂಗೇಶ್ವರಗಳಲ್ಲಿ ಹಾಲು ಬರ್ತಾವೆ, ಫೋಟೋ ಇರ್ತಾವೆ ನೋಡ್ರಿ. ಆ ಪ್ರಕಾರವಾಗಿ ಹಾಲು ಬಂದು ಹಾಲು ಸುರಿದು ಪಾತ್ರೆ ತುಂಬಿತು. ಸಂತೋಷ ಆಯಿತು. ಎಲ್ಲ ಪ್ರಾರ್ಥನೆ ಮಾಡಿ, ಅಮ್ಮ ನಿನ್ನ ಜೀವನ ಧನ್ಯಮ್ಮ, ಮಹಾತ್ಮರಿಗೋಸ್ಕರವಾಗಿ ಹಾಲು ಕೊಡ್ತಾಯಿದ್ದಿ, ಎಂಥ ಧನ್ಯಳು ನೀನು, ನಿನಗೂ ನಿನ್ನ ಜನ್ಮ ಪಾವನ ಅಲ್ಲಿ ತಾಯಿ ಅಂತಕೊಂಡು ಹೇಳಿ ಗುರುಗಳೇ ಹಾಲು ಕೊಡ್ತಕ್ಕಂಥ ಗುರು ಮತ್ತು ಹಾಲು ಕೊಡ್ರಿ ಅಂದ್ರೆ ಹಾಲು ತಾಯಿ ಹಾಲು ಕೊಡ್ತಿರ್ತಾರೆ ಮಕ್ಕಳಿಗೆ. ಮತ್ತು ಗುರುಗಳೇ ಹಾಲು ಕೊಡ್ತಕ್ಕಂಥ ಮಹಾತಾಯಮ್ಮ, ನಮ್ಮ ಸಂತೋಷ ಇದೆ ನೋಡಿ, ಗುರುಗಳು ನಿನಗೆ ಆಶೀರ್ವಾದ ಮಾಡಿ ನಿನ್ನ ಜೀವನ ಪಾವನ ಆಗಲಿಮ್ಮ ಅಂದ್ಕೊಂಡು ಹೇಳಿ ಎಲ್ಲರೂ ಕುಡ್ಕೊಂಡು ಆಕಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿಯಮ್ಮ, ನೀನು ಧನ್ಯಳು, ಕೃತಾರ್ಥಳು. ಇಂಥ ಒಂದು ಈ ಲೀಲೆಯನ್ನು ನಾವು ಗುರುಗಳಿಂದ ನಿನ್ನಿಂದ ಬರಡಾಗಿರ್ತಕ್ಕಂಥ ನಿನ್ನಿಂದ ಹಾಲು ಪಡಿತಕ್ಕಂಥ ನಮ್ಮ ಕಣ್ಣಾರೆ ನೋಡ್ತಕ್ಕಂಥ ಒಂದು ಸೌಭಾಗ್ಯ ಪ್ರಾಪ್ತಿ ಆಯ್ತಲ್ಲಮ್ಮ, ಸೌಭಾಗ್ಯ ಪ್ರಾಪ್ತಿ ಆಯಿತು. ಗುರುಗಳ ಕೃಪಾಶೀರ್ವಾದ. ಅಮ್ಮ ನಾವು ಬರ್ತಾಯಿದ್ದೀವಿ, ಅಮ್ಮ ನಮಗೆ ಹಾಲು ಸಾಕಾಗ್ಯವ, ಹಾಲು ಬಿಡ್ರಮ್ಮ ಅಂತಕೊಂಡು ಹೇಳಿದರು. ಹಾಲು ಬಂದಾಗಿಬಿಟ್ರಿ. ಬಂದು ನಂತರ ಎಲ್ಲರೂ ಕುಡ್ಕೊಂಡು ಅಪ್ಪ ಅವ್ರ ಹತ್ರ ಬಂದರು. ಅಪ್ಪ ಅವ್ರ ತಾವು ಹೇಳಿದ ಪ್ರಕಾರ ಆ ಬರಡು ಆಕಳು ಹಾಲು ಕೊಡ್ತಾರಪ್ಪ ಅವ್ರ, ಹಾಲು ಬಂದು ಅಂತ ಹೇಳಿದರು. ತೆಗೆದುಕೊಂಡು ಇರಿಸಿ ಕಾಯಿಸಿ ಅದನ್ನು ತಯಾರು ಮಾಡಿಸಿರಿ ಅಪ್ಪ ಅವರು, ಮೈಪತಿಯವರು ತಯಾರು ಮಾಡಿದರು. ಎಲ್ಲ ಮಾಡಿಕೊಂಡು ತಯಾರು ಮಾಡಿದರು. ಆನಂತರ ಒಂದು ಅರ್ಧ ಗಂಟೆ ಒಳಗೆ ಒಬ್ಬರು ರಮಾನಂದ ಭಾರತಿಗಳು ಅಂತ ಬಂದರು. ರಮಾನಂದ ಭಾರತಿಗಳು ಮಹಾರಾಷ್ಟ್ರದಾಗ ಅತ್ಯಂತ ಪ್ರಸಿದ್ಧ ಇರ್ತಕ್ಕಂಥ ಆಗಿನ ಕಾಲದಲ್ಲಿ ರಮಾನಂದ ಭಾರತಿಗಳು ಅವರು ಬಂದು ಅಲ್ಲಿ ಹಿರೇಹಳ್ಳದಲ್ಲಿ ಪ್ರಸಿದ್ಧ ಇರ್ತಕ್ಕಂಥ ಸಿದ್ಧಲಿಂಗೇಶ್ವರಗಳು ತಿಂತಾರೆ. ಅವರು ದರ್ಶನವಾಗೋಣ ಅಂತಕೊಂಡು ಹೇಳಿ ತಮ್ಮ ಜೊತೆಗೆ 100 ಮಂದಿನ ಕರ್ಕೊಂಡು ಮಾಡಿಕೊಂಡು ಆನಂದವಾಗಿ ಅಲ್ಲಿ ಬಂದು ಗುರುಗಳನ್ನ ನೋಡ್ತಾರೆ. ಭಾಳ ಸಂತೋಷ ಅನಿಸ್ತಾರೆ. ಭಗವಂತನೇ ಧರೆಗಳಿರ್ತಕ್ಕಂಥವ್ರು ಬರ್ಗು ಸಾಕ್ಷಾತ್ ನರಾಗುತ್ತಾರೆ, ಪರಮಾತ್ಮನೇ ಸಾಕ್ಷಾತ್ ಇಲ್ಲಿ ಗುರುಗಳಿಗೆ ಬಂದಿರ್ತಕೊಂಡು ಹೇಳಿ ಅವರು ಪ್ರಸಿದ್ಧ ಇರ್ತಕ್ಕಂಥವ್ರು ಬಂದು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಬರುವಾಗ ಶಲ್ಯ ತೆಗೆದುಕೊಂಡು ಬಂದಿರು, ರೇಷ್ಮೆ ಶಲ್ಯನ, ಆಮೇಲೆ ಪುಷ್ಪ ಮಾಲೆ ತೆಗೆದುಕೊಂಡು ಬಂದರು. ಗುರುಗಳಿಗೆ ಹಾಕಿ ಹೂವಿನ ಮಾಲೆ ಹಾಕಿ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಎಲ್ಲರೂ ಕೂಡ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಅಪ್ಪ ಅವರು ಕರ ಪಿಡಿದು ಅವ್ರು ಕರ್ಕೊಂಡು ಅವ್ರಿಗೆ ಆಸನ ಹಾಕಿ ತಮ್ಮ ಹತ್ರ ಕೂಡಿಸ್ಕೊಂಡು ಅವರು ಕೂಡ ಅವ್ರ ಮಾಲೆ ಅರ್ಪಿಸಲ್ಲ. ಆ ನಂತರ ಅಪ್ಪ ಅವರು ಕೂಡ ತಮ್ಮ ಹತ್ರ ಒಂದು ಹಾಲನ್ನು ಮೊದಲು ತಯಾರು ಮಾಡಿದ್ರು. ಇನ್ನೂ ಎಲ್ಲ ಗೊತ್ತಿರ್ತಲ್ಲ, ಅವ್ರ ಅಪ್ಪ ಅವರು ಶಲ್ಯ ತರಿಸಿದ್ರು. ಹೂವಿನ ಮಾಲೆ ಕೂಡ ಇತ್ತು. ಅವರು ಅಪ್ಪ ಅವರು ರೇಷ್ಮೆಯ ವಸ್ತ್ರವನ್ನು ಶಲ್ಯನ ಅವರು ಕೊರಳಿಗೆ ಹಾಕಿ ಅವ್ರಿಗೆ ಹೊದಿಸಿ ಕೊರಳಿಗೆ ಮಾಲೆನ ಹಾಕಿ ಸಂತೋಷಪಟ್ಟರು. ಒಳ್ಳೆಯದಾಗಲಿ ಅಂತ ಹೇಳಿದರು. ಆಮೇಲೆ
ಅವ ಪ್ರಸಾದವನ್ನು ಅವ್ರು ಹೇಳಿ ಪ್ರಸಾದ ಮಾಡಿ ಸಮಯ ಪ್ರಸಾದ ಸಮಯ ಅಂತ್ಕೊಂಡು ಹೇಳಿ ಇದು ಹಣ್ಣು ಹಾಲನ್ನು ಕೊಟ್ಟರು. ಆ ಹಾಲಿನ ಪ್ರಸಾದ ತಯಾರು ಮಾಡಿ ಎಲ್ಲ ಪ್ರಸಾದಗಳು ಕೂಡ ಹಾಲು ನೀಡಲಿಕ್ಕೆ ಹಚ್ಚಿರು. ಅವರು ಕೂಡ ಮಹಾತ್ಮರು ವಿಶೇಷವಾಗಿರ್ತಕ್ಕಂಥವ್ರು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ಇದು ಗುರುಗಳೇ ನಮಗೋಸ್ಕರವಾಗಿ ವಿಶೇಷವಾಗಿರ್ತಕ್ಕಂಥ ಹಾಲನ್ನು ಕೊಟ್ಟರಿ. ತಮಗೋಸ್ಕರ ಅಲ್ಲದು, ನಮಗೋಸ್ಕರವಾಗಿ ತಮಗೆ ಉಪಯೋಗಿಸಿರ್ತಕ್ಕಂಥ ಹಾಲನ್ನು ನಮಗೋಸ್ಕರವಾಗಿ ಬರಡು ಗೋವಿನಿಂದ ಹಾಲನ್ನು ತರಿಸಿ ಕೊಟ್ರಿ. ನಾನು ಧನ್ಯನಾದ ಸಂತೋಷ ಆಯ್ತು ಗುರುಗಳೇ. ತಮ್ಮಂಥ ಗುರು ನೋಡ್ತಕ್ಕಂಥದ್ದು ಎಲ್ಲ ಬೇರೆ ಕಡೆ ಸಿಗ್ತಕ್ಕಂಥದ್ದಿಲ್ಲ. ಅಂಥ ಒಂದು ಮಹಾತ್ಮರ ದರ್ಶನ ನನಗಿಂದ ಆಯಿತು, ನಾನು ಧನ್ಯನಾದೆ ಅಂತ ಗುರುಗಳು ಕೂಡ ಭಾಳ ಸಂತೋಷಪಟ್ಟರು. ಅಪ್ಪರು ಕೂಡ ಎಲ್ಲ ಗುರುಗಳ ಆಶೀರ್ವಾದಪ್ಪ. ಅದು ಗುರುಗಳು ತಾವು ಒಂದು ನಿರಾಭಾರಿ ಸ್ಥಿತಿಯಿಂದ ನೋಡ್ಕೊಂಡು ಯಾವುದೂ ಕೂಡ ಅಭಿಮಾನ ಇಲ್ಲದೆ, ಆಮೇಲೆ ಯಾವ ರಮಾನಂದ ಭಾರತಿ ಗುರುಗಳು ಹಾಗೂ ಅಪ್ಪವರು ಕೂತ್ಕೊಂಡು ಪಂಕ್ತಿಯಲ್ಲಿ ಕೂತ್ಕೊಂಡು ಗುರುಗಳ ಸ್ಮರಣೆ ಮಾಡ್ತಾ ಆನಂದವಾಗಿ ಕೂತ್ಕೊಂಡ್ರು. ಭಕ್ತರು ಕೂಡ ಪ್ರಸಾದ ವಿತರಣೆ ಮಾಡಿ ಮತ್ತು ಸಾವಿರಾರು ಜನರಿಗೆ ಎಲ್ಲರಿಗೂ ಪಂಕ್ತಿ ಪ್ರಸಾದ ಎಲ್ಲ ನೀಡ್ತಕ್ಕಂಥಾಯಿತು. ಎಲ್ಲರಿಗೆ ಬಂದ ನಂತರ ಎಲ್ಲರಿಗೆ ಬಂದವರಪ್ಪ ಅಂತ ಹೇಳಿದರು. ಆ ಮಂತ್ರವನ್ನು ಹೇಳಿ ಗುರುಗಳು ಆಮೇಲೆ ಎಲ್ಲರೂ ಕೂತ್ಕೊಂಡು ಜಯಘೋಷ ಮಾಡಿ ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ, ಸಾಧು ಸಂತ महाराज की जय, श्री गुरुदेव दत्त दत्त अवधूत. ಹೀಗೆ ಜಯಘೋಷ ಮಾಡಿ ಅಪರಿಡಿದರು. ತೋಡು ಪ್ರಸಾದ ಮಾಡಿ ಎಲ್ಲರೂ ಗುರುಗಳೇ ತಾವು ಪ್ರಸಾದ ಮಾಡಿದ್ರು, ಅವರು ಗುರುಗಳೇ ತಾವು ಮಾಡಿರಿ ತಗೊಂಡು ಹೇಳಿ ಆನಂದವಾಗಿ ಎಲ್ಲರೂ ಕುಡ್ಕೊಂಡು ಪ್ರಸಾದ ಮಾಡಿದರು. ಮುಂದೆ ಹಿರಿಯ ಹೇಳ ಮುಂದೆಲ್ಲ ಸಾಕಷ್ಟು ನೀರಿನ ಅನುಕೂಲದ ಪತ್ರಿವನ ಎಲ್ಲ ಕಡೆ ಜನರು ತುಂಬಿದ್ದಾರೆ. ಎಲ್ಲರೂ ಪ್ರಸಾದ ನಾಮಸ್ಮರಣೆ ಮಾಡ್ತಾ 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 ಪ್ರಸಾದ ಆಯಿತು, ಎಲ್ಲ ಆಯಿತು. ಅದು ಮುಗಿದ ಮೇಲೆ ಹಾಗೆ ಯಾವ ಅಧ್ಯಾತ್ಮ ಚಿಂತನೆ ಕೂಡ ನಡೀತು. ಅಧ್ಯಾತ್ಮ ಚಿಂತನೆ ನಡೀತಾ ಮನುಷ್ಯರ ಉದ್ಧಾರಗೋಸ್ಕರವಾಗಿ ಗುರುಗಳು ಯಾವುದು ವಿಹಿತ ಯಾವುದು ಯೋಗ್ಯದ ಅಂತ ಹೇಳಿದಾಗ ಅಪ್ಪರು ಸಾಧನ ಚತುರ್ಥ ಸಂಪನ್ನಾದಿ ವಿಷಯಗಳನ್ನು ಪ್ರತಿಪಾದನೆ ಮಾಡ್ತಾ ಸಾಧನೆ ಮಾಡ್ತಕ್ಕಂಥದ್ದು ಕೂಡ ಮಹತ್ವದ. ಯಾವ್ಯಾವುದಕ್ಕೋ ಸಾಧನೆ ಮಾಡ್ತಾರಲ್ಲ, ತನ್ನ ಉದ್ಧಾರಕ್ಕಾಗಿ ಸಾಧನೆ ಮಾಡ್ತಕ್ಕಂಥದ್ದು ಬಹಳ ಮಹತ್ವ ಇರ್ತದೆ. ತನ್ನ ಉದ್ಧಾರಗೋಸ್ಕರ ಮನುಷ್ಯ ಪ್ರಯತ್ನ ಮಾಡ್ತಾ ಇರಬೇಕು. ಒಳ್ಳೆಯದಾಗಲಿ, ಸರ್ವ ಪಾಪವನ್ನು ಕಳೆದುಕೊಂಡು ಸರ್ವ ದೋಷವನ್ನು ಕಳೆದುಕೊಂಡು ಸಂಪೂರ್ಣವಾಗಿ ಶುದ್ಧ ಇರ್ತಕ್ಕಂಥವ್ರು ಇದ್ರೆ ಬ್ರಹ್ಮಜ್ಞಾನಕ್ಕೆ ಅಧಿಕಾರಿ ಆಗ್ತಾರೆ. ಬ್ರಹ್ಮಜ್ಞಾನಕ್ಕೆ ಯಾರು ಅಧಿಕಾರಿ ಆಗ್ತಾರಲ್ಲ ಅವರಿಗೆ ಬ್ರಹ್ಮಜ್ಞಾನ ಪ್ರಾಪ್ತಿ ಆಗ್ತದೆ. ಅಂಥ ಬ್ರಹ್ಮಜ್ಞಾನ ಪಡ್ಕೊಂಡು ಎಲ್ಲರೂ ಕೂಡ ಧನ್ಯರಾಗಲಿ ಅಂದ್ಕೊಂಡು ಆಶೀರ್ವಾದ ಮಾಡಿರು. ಆಗ ಎಲ್ಲರೂ ಕೂಡ ಪ್ರಸಾದ ಮಾಡಿ ಅಧ್ಯಾತ್ಮವನ್ನು ಸ್ವೀಕಾರ ಮಾಡಿಕೊಂಡು ಪ್ರಸಾದಾಮೃತವನ್ನು ಸದ್ಗುರುಬರ ಜ್ಞಾನಾಮೃತವನ್ನು ಸ್ವೀಕಾರ ಮಾಡಿ ಎಲ್ಲರೂ ಕೂಡ ಧನ್ಯರಾದರು. ಆ ಬಂದಿರತಕ್ಕಂಥ ರಮಾನಂದ ಗುರುಗಳಿಗೆ ಕೂಡ ಭಾಳ ಸಂತೋಷ ಆಯಿತು. ಅಂತೇನು ಮಹಾತ್ಮರು ಕೂಡಿದಾಗ ರೀ ನದಿಗಳಿಗೆ ಕೂಡಿದ್ರೆ ಏನಾಗ್ತದೆ ರೀ ಸಂಗಮ ಆಗ್ತದೆ. ಮಹಾತ್ಮರು ಕೂಡಿದಾಗ ಜ್ಞಾನ ಸಂಗಮ ಆಗ್ತದೆ ರೀ. ಅಂಥ ಜ್ಞಾನ ಸಂಗಮದಲ್ಲಿ ಎಲ್ಲರೂ ಕೂಡ ಆನಂದವಾಗಿ ಈ ಜಗತ್ತಿನ ಕೊಡಿವಿಲ್ಲದ ಎಷ್ಟೋ ಸಮಯ ಪರ್ಯಂತರ ಅಧ್ಯಾತ್ಮ ಚಿಂತನೆ ಮಾಡ್ತಾ ಕೂತ್ಕೊಂಡ್ಬಿಟ್ರು. ಎಲ್ಲರೂ ಕೇಳ್ತಾ ಅವರು ಕೂಡ ಆನಂದವಾಗಿದ್ದರು. ಹೀಗೆ ಹಿಂದಿನ ಕಾಲದಲ್ಲಿ ಸಿಂಧೂರು ಮಠದಲ್ಲಿ ಕೂಡ ಈ ಪ್ರಕಾರವಾಗಿ ಗುರುಗಳ ಸನ್ನಿಧಿಯಲ್ಲಿ ನಡೀತಾ ಇತ್ತು. ಗುರುಗಳ ಅನುಗ್ರಹ ಏನೆಲ್ಲ ಸಾಧ್ಯ ಅದ ಅಂಥ ಗುರುಗಳನ್ನು ಬ್ರಹ್ಮಜ್ಞಾನ ಉಪದೇಶ ಮಾಡ್ತಕ್ಕಂಥ ಬ್ರಹ್ಮಜ್ಞಾನ ಇರ್ತಕ್ಕಂಥ ತಪಸ್ಸುಗಳು ಇರ್ತಕ್ಕಂಥ ಸ್ವತಃ ಭಗವಂತನ ಇರ್ತಕ್ಕಂಥ ಗುರುಗಳನ್ನು ಪಡೆದಿರ್ತಕ್ಕಂಥ ನಾವು ನೀವೆಲ್ಲ ನಿಜವಾಗಿ ಕೂಡ ಧನ್ಯರು. ಅಂಥ ಗುರುಗಳ ದಿವ್ಯ ಪಾದಕಮಲಗಳಲ್ಲಿ ನಮ್ಮ ಅನಂತಾನಂತ ಕೋಟಿ ಪ್ರಣಾಮ ಸಮರ್ಪಿಸಿ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ ಅಂತಕ್ಕಂಥ ಗ್ರಂಥದ ವಾಗೃಪ ಪುಷ್ಪಗಳನ್ನು ಸದ್ಗುರು ದಿವ್ಯ ಶ್ರೀ ಕಮಲಗಳನ್ನು ಸಮರ್ಪಿಸಿ ಹಾಗೂ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದರದಲ್ಲಿ ನನ್ನ ಅನಂತಾನಂತ ಕೋಟಿ ಧೀರವನ್ನು ಪ್ರಣಾಮ ಸಮರ್ಪಿಸಿ ಈ ಶ್ರಾವಣ ಮಾಸದ ಸಾಯಂಕಾಲದ ವಿಷಯಕ್ಕೆ ಮಂಗಲ ಮಾಡೋಣ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. ಸಾಧು ಸಂತ ಮಹಾರಾಜ ಕಿ